ನಮಸ್ಕಾರ ಜಿ ಸಂವಾದಕ್ಕೆ ಸ್ವಾಗತ. ಆಗಸ್ಟ್, ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಕೂಡ ಆಯಿತು. ಈಗ ಮೇ ಕ್ರಾಂತಿ ಅಂತೆ. ಸೊ ಹಲವಾರು ತಿಂಗಳುಗಳನ್ನು ನಾವು ನೋಡ್ಕೊಂಡು ಬಂದಿದ್ದೀವಿ. ಆದರೆ ಯಾವ ಕ್ರಾಂತಿ ಕೂಡ ಆಗಲಿಲ್ಲ. ಒಂದಷ್ಟು ಕ್ರಾಂತಿಗಳ ಹೇಳಿಕೆಗಳಂತೂ ಬಂತು. ಇದೆಲ್ಲದರ ನಡುವೆ ಈಗ ಮೇಗೆ ಮೊದಲ ವಾರದಲ್ಲಿ ಮಹತ್ವದ ಬದಲಾವಣೆ ಅಂತ ಹೇಳ್ತಾ ಇದ್ದಾರೆ. ಸೊ ನೋಡಬೇಕು ಹಾಗಾದರೆ ಕರ್ನಾಟಕ ಕಾಂಗ್ರೆಸ್ನ ಈ 3 ವರ್ಷದ ಆಡಳಿತದಲ್ಲಿ ಮಹತ್ವದ ಬದಲಾವಣೆಗಳೇನಾದರೂ ಆಗಬಹುದಾ ಅನ್ನುವಂಥ ಕುತೂಹಲ ಇದೆ. ಆಗ್ತಿರುವಂಥ ಡೆವಲಪ್ಮೆಂಟ್ಸನ್ನು ನಾವು ನೋಡ್ತಾ ಹೋಗೋದಾದರೆ, ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಡಿ ಕೆ ಶಿವಕುಮಾರ್ ಭೇಟಿಯಾಗಿದ್ದಾರೆ. ರಾಹುಲ್ ಗಾಂಧಿ ಭೇಟಿಗೆ ತಮ್ಮದೇ ಆದಂಥ ಪ್ರಯತ್ನವನ್ನು ಮುಂದುವರೆಸಿದ್ದಾರೆ. ಸೊ ಹಾಗಾಗಿ ಕುರ್ಚಿಯ ಕದನ ಮುಂದುವರೆದಿದೆ. ಇದ್ರ ಬಗ್ಗೆ ನಾವು ಡೀಟೇಲಾಗಿ ಮಾತಾಡಬೇಕಾಗುತ್ತೆ. ಯಾಕಂದರೆ ಅಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಿದ್ದು ಅಭಿವೃದ್ಧಿಗಾಗಿ. ಆದರೆ ಈ 3 ವರ್ಷಗಳಲ್ಲಿ ಆಗಿರುವಂತಹ ಹಲವಾರು ಪ್ರಹಸನಗಳನ್ನು, ಹೈಡ್ರಾಮಾಗಳನ್ನು ನೋಡಿರೋದ್ರಿಂದಾಗಿ ಈ ಕುರ್ಚಿ ಕದನವನ್ನು ಬದಿಗಿಟ್ಟು ಏನಾದರೂ ಅಭಿವೃದ್ಧಿಯತ್ತ ಗಮನ ಹರಿಸ್ತಾರಾ ಅನ್ನುವಂಥ ಪ್ರಶ್ನೆ ಬಗ್ಗೆನೇ ಇವತ್ತು ಡೀಟೇಲಾಗಿ ಚರ್ಚೆ ಮಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ಮಗದೊಮ್ಮೆ ಕ್ರಾಂತಿಯ ಸದ್ದು ಆಗಲೇ ನಾನು ಉಲ್ಲೇಖ ಮಾಡಿದೆ. ಇದು ಆಗಸ್ಟ್ನಿಂದ ಆರಂಭ ಆಗಿದ್ದು, ಈಗ ಆಲ್ರೆಡಿ ಏಪ್ರಿಲ್. ಸೊ ಇಷ್ಟು ದಿವಸಗಳ ಕಾಲ ಏನಾದರೂ ಒಂದು ಕ್ರಾಂತಿ ಆಗುತ್ತೆ, ಮಹತ್ವದ ಬದಲಾವಣೆಗಳಾಗ್ತವೆ ಅನ್ನುವಂತಹ ಕುತೂಹಲದಿಂದ ನೋಡಿದ್ರೆ ಉತ್ತರ ಶೂನ್ಯ, ಯಾವುದೂ ಅಂಥದ್ದು ಬಂದಿಲ್ಲ. ಆದರೆ ಈ ಮೊದಲ ಮೇ ವಾರದಲ್ಲಿ ಏನೋ ಮಹತ್ವದ ಬದಲಾವಣೆ ಆಗುತ್ತೆ ಅಂತ ಹೇಳಲಾಗ್ತಾ ಇದೆ. ಅದಕ್ಕೆ ಹೈಕಮಾಂಡ್ ಉತ್ತರವನ್ನು ಕೊಡಬೇಕಾಗತ್ತೆ. ಯಾಕಂದರೆ ಸಿದ್ದರಾಮಯ್ಯನವ್ರು ಕೇಳಿದ್ರು ಹೈಕಮಾಂಡ್ ಅಂತಾರೆ, ಡಿ ಕೆ ಶಿವಕುಮಾರ್ ಅವ್ರನ್ನ ಕೇಳಿದ್ರು ಹೈಕಮಾಂಡ್ ಅಂತಾರೆ. ಹೈಕಮಾಂಡ್ ಮಾತ್ರ ತುಟಿ ಬಿಚ್ತಾ ಇಲ್ಲ ರಾಜ್ಯ ರಾಜಕಾರಣದಲ್ಲಿ. ಹಾಗಾಗಿ ಯಾವುದಾದ್ರೂ ಮಹತ್ವದ ಬದಲಾವಣೆ ಆಗುತ್ತಾ ಅನ್ನೋದಾದರೆ ಈಗ ಹೈಕಮಾಂಡೇ ಉತ್ತರ ಕೊಡಬೇಕಾಗಿದೆ. ಆದರೆ ಕ್ರಾಂತಿಯ ಸದ್ದಂತೂ ಖಂಡಿತವಾಗ್ಲೂ ಇದ್ದೇ ಇದೆ. ಈ ಉಪಚುನಾವಣೆಯ ಹಿನ್ನೆಲೆಯಲ್ಲಿ ಬೂದಿ ಮುಚ್ಚಿದ ಕೆಂಡದ ಹಾಗಿತ್ತು ಈ ಕುರ್ಚಿಯ ಕದನ ಅನ್ನೋದು. ಆದರೆ ಈಗ ಮತ್ತೆ ಆಕ್ಟಿವ್ ಆದಂಗೆ ಕಾಣ್ತಾ ಇದೆ. ಅಂದರೆ ಕೆಂಡ ಕೆಂಪು ಕಾಣಿಸ್ತಾ ಇದೆ ಅಂತ ಅರ್ಥ. ಕುರ್ಚಿಗಾಗಿ ಮುಂದುವರೆದಿದೆ ಡಿ ಕೆ ಶಿವಕುಮಾರ್ ಅವರ ಕಸರತ್ತು. ರಾಹುಲ್ ಗಾಂಧಿ ಭೇಟಿಗೆ ಡಿ ಕೆ ಬ್ರದರ್ಸ್ ತಮ್ಮದೇ ಆದಂಥ ಪ್ರಯತ್ನವನ್ನು ಮಾಡಿದ್ದಾರೆ. ರಾತ್ರಿ ಅಂದರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನು ಭೇಟಿ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್. ಖರ್ಗೆ ಮುಂದೆ ಸಿಎಂ ಕುರ್ಚಿ ಬಗ್ಗೆ ಡಿ ಕೆ ಶಿವಕುಮಾರ್ ಅವರು ಬೇಡಿಕೆಯನ್ನು ಇಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಇಂಟರ್ನಲ್ ಟಾಕ್ಸು ಅದನ್ನು ಹೀಗೆ ಅಂತ ಖಚಿತವಾಗಿ ಹೇಳೋದು ಅಸಾಧ್ಯ. ಬಟ್ ಸ್ಟಿಲ್ ಅದೇ ಮಾತುಕತೆಗಳಾಗಿದೆ ಅಂತ ಹೇಳಲಾಗ್ತಾ ಇದೆ. ಕೊಟ್ಟ ಭರವಸೆಯಂತೆ ನನಗೆ ನಾಯಕತ್ವ ನೀಡಿ, ತಪ್ಪಿಲ್ಲ ಕೇಳೋದ್ರಲ್ಲಿ, ಅಕ್ಷರಶಃ ತಪ್ಪಿಲ್ಲ. ಪಕ್ಷಕ್ಕಾಗಿ ಇಷ್ಟು ವರ್ಷಗಳ ಕಾಲ ದುಡಿದಿರುವಂತಹ ಡಿ ಕೆ ಶಿವಕುಮಾರ್ ಅವರು ನೇರವಾಗಿ ಮಾತುಕತೆಯನ್ನು ನಡೆಸಿದ್ದಾರೆ. ಹಾಗಾಗಿ ಹೈಕಮಾಂಡ್ ತೆಗೆದುಕೊಳ್ಳುವಂಥ ತೀರ್ಮಾನವೇ ಇಲ್ಲಿ ಅಂತಿಮ ಆಗುತ್ತೆ. ಆದರೆ ಹೈಕಮಾಂಡ್ ಇದುವರೆಗೂ ಕೂಡ ಈ 3 ವರ್ಷದಲ್ಲಿ ನೀವು ಗಮನಿಸಿದ್ದೀರಿ, ಈ ಸಮಸ್ಯೆಯನ್ನು ಪೋಸ್ಟ್ಪೋನ್ ಮಾಡ್ತಿದ್ದಾರೆ ಹೊರತು ಈ ಸಮಸ್ಯೆಗೆ ಮದ್ದರಿಯುವ ಕೆಲಸವನ್ನಂತೂ ಮಾಡ್ತಾ ಇಲ್ಲ. ಮಿಡ್ಲಲ್ಲಿ ಒಂದ್ಸಲಿ ಮಲ್ಲಿಕಾರ್ಜುನ ಖರ್ಗೆ ಬಂದುಬಿಟ್ಟು ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ ಸೂಚನೆ ಕೊಟ್ಟು ಹೋದರೆ ಹೊರತು ಈ ಕುರ್ಚಿ ಕದನದ ಆ ಕಾದಾಟ ಹಾಗೆ ಉಳ್ಕೊಂಡಿದೆ. ಅದು ಕಾಂಗ್ರೆಸ್ಗೆ ಅಪಾಯಕಾರಿ. ಅದರ ಬಗ್ಗೆ ಡೆಫಿನೆಟ್ಲಿ ಹೈಕಮಾಂಡ್ ಥಿಂಕ್ ಮಾಡಲೇಬೇಕಾಗತ್ತೆ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ ಹಲವರು, ಬನ್ನಿ ಕೇಳೋಣ. ನಾವು ಹೇಳಿದ್ದು ಗೊಂದಲ ಇದೆ, ಸಿ ಎಂನಲ್ಲಿ ಗೊಂದಲ ಇದೆ, ಅಧ್ಯಕ್ಷರಲ್ಲಿ ಗೊಂದಲ ಇದೆ, ಸಂಪುಟ ವಿಸ್ತರಣೆಗೆ ಗೊಂದಲ ಇದೆ. ಅದು ಇತ್ಯರ್ಥ ಆಗ್ಬೇಕಂತ ಹೇಳಿದ್ರು, ಬದಲಾವಣೆ ಅಂತ ಹೇಳಿಲ್ಲ. ಅದು ಅದ್ರ ಬಗ್ಗೆ ಗೊಂದಲ ಪರಿಹಾರ ಮಾಡ್ಬೇಕಂತ ನಾವು ಹೇಳಿದ್ವಿ ಪದೇ ಪದೇ. ಅದ್ರ ಅಧ್ಯಕ್ಷ ಬದಲಾವಣೆ, ಸಿ ಎಂ ಬದಲಾವಣೆ ಅಂತ ಹೇಳ್ತಾ ಇಲ್ಲ. ಆ ಗೊಂದಲ ಹೈಕಮಾಂಡ್ ಅವರು ಸರಿಪಡಿಸ್ಬೇಕಂತ ನಾವು ಪದೇ ಪದೇ ಹೇಳಿದ್ವಿ. ಇವತ್ತು ಕೂಡ ಇದನ್ನ ಹೇಳಿದ್ವಿ. 100% ಇನ್ನೂ 1% ಇಲ್ಲ. ಗೊಂದಲ ಇದೆ, ಅದೇ ಇಲ್ಲ. ಪಾರ್ಟಿಕಲಿ ಪಾರ್ಟಿಗೆ ಗೊಂದಲ ಯಾವುದೇ BJPಯಲ್ಲಿ ಗೊಂದಲ ಎಲ್ಲರೂ ಹೌದು, JDSನಲ್ಲಿ ಗೊಂದಲ ಇಲ್ಲ, ಬೇರೆ ಪಾರ್ಟಿ ಬೇರೆ ಪಕ್ಷದಲ್ಲಿ ಗೊಂದಲ ಇದೆ. ಇಲ್ಲ ಅಂತ ಹೇಳಿಕ್ಕಾಗಲ್ಲ. ಸರಿಪಡಿಸ್ಲಿಕ್ಕೆ ಹೈಕಮಾಂಡ್ ಇದೆ, ಮಾಡ್ತಾರೆ. ಈಗ ಮಾಡಿದ್ರೆ ಬಂದೇ ಇಲ್ಲ, ಸನ್ನಿಹಿತ ಆಗಿದೆ ಅಂತ ಹೇಳಲ್ಲ. ಕಾಲ ಸನ್ನಿಹಿತ ಆಗಿದೆ, ಹೇಗೆ ಇತ್ಯರ್ಥ ಆಗುತ್ತೆ, ಎಲ್ಲ ಸರಿ ಆಗುತ್ತೆ. ಗೊಂದಲ ಇದೆ, ಸರಿ ಆಗುತ್ತೆ ಅಂತ. ಏನಿಂತ ಹೇಳಿಕೆಗಳು ಬರ್ತಾವ, ಗೊಂದಲ ಇದೆ ಕಾರ್ಯಕರ್ತರು, ಇವೆಲ್ಲ ಶಾಶ್ವತವಾಗಿ ಬಗೆಹರ್ತದೆ ಅಂತ ಗೊಂದಲಕ್ಕೆ ಅವಕಾಶ ಇರೋಲ್ಲ. ಹಸ್ತಾಂತರ ಆಗ್ತದೋ ಅಥವಾ ಪುನರ್ರಚನೆ ಅದು ಗೊತ್ತಿಲ್ಲ. ಅಂದ್ರೆ ಇತ್ಯರ್ಥ ಮಾಡ್ಬೇಕಾದ್ರೆ ಅಷ್ಟು ಹೇಳೋ ಗೊಂದಲ ಹೆಂಗ್ ಬಗೆಹರ್ತಾರೋ ಅವ್ರು ಬಿಟ್ಟಿದ್ದು. ಅದು ಎ ಆಗ್ತದೋ AB ಆಗ್ತದೆ. 2 ದಿನ DKಶಿ ಅವರು ಡೈಲಿ ಪ್ರವಾಸ ಕೈಗೊಂಡಿದ್ದಾರೆ, ಹೋಗ್ತಾರೆ. ಅವ್ರೇನು ಹೊಸದೇನಲ್ಲ, ಡೆಲ್ಲಿಗೆ ಹೋಗೋದು ಅಧ್ಯಕ್ಷರು ಹೊಸದಲ್ಲ. ಅವ್ರ ಮಂತ್ರಿ ಇದ್ದಾರ, ಅಧ್ಯಕ್ಷ ಇದ್ದಾರ, ಹೋಗಿ ಮುಂಚೆಯಿಂದ ಹೋಗತ್ತಾರ. ಇದೇನು ಹೊಸದಲ್ಲ. ಮುಂಚಿಟ್ಟಾಗಿ ದುಡಿದಿದ್ದೇನೆ ಕೂಲಿ ಕೊಡಿ ಅಂತಿದ್ದಾರೆ. ಅದು ಎಲ್ಲರಿಗೂ ಸ್ವಾಭಾವಿಕ, ಎಲ್ಲರೂ ಕೇಳಿದ್ದಾರೆ, ಕೇಳ್ತಾರೆ, ಪ್ರಶ್ನೆ ಇಲ್ಲ. ಕೇಳೋದ್ರಲ್ಲಿ ತಪ್ಪಿಲ್ಲ ಅಂತ ನಾವು ಹೇಳಿದ್ವಿ. ಈಗ ಅವರು ನಮ್ಮ KPCC ಅಧ್ಯಕ್ಷರಿದಾರ, ಭಾಳಷ್ಟು ವಿಷಯಗಳನ್ನು ಹೈಕಮಾಂಡ್ ಜೊತೆ ಚರ್ಚೆ ಮಾಡೋದು. ಅದ್ರ ಜೊತೆ ಕೂಡ ಸರ್ಕಾರದ ಜವಾಬ್ದಾರಿ ಕೂಡ ಇದೆ.
ಉಪಮುಖ್ಯಮಂತ್ರಿಗಳದಾರ, ಭಾರಿ ನೀರಾವರಿ ಸಚಿವರದಾರ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರ ಜೊತೆ ಮತ್ತು ಕೇಂದ್ರ ಸರ್ಕಾರದ ಜೊತೆ ಮಾತಾಡೋಂಥದ್ದು ಇರ್ತದೆ. ಡೆವಲಪ್ಮೆಂಟ್ ಬಗ್ಗೆ ಇರ್ತೀವಿ, ಪಕ್ಷ ಸಂಘಟನೆ ಬಗ್ಗೆ ಇರ್ತಾ ಅವಶ್ಯವಾಗಿ ಹೋಗಿರ್ತಾರೆ. CM ಬದಲಾವಣೆಗೆ ಸಂಬಂಧಪಟ್ಟ ಈಗಾಗಲೇ ಎಲ್ಲರೂ ಕೂಡ ಅದನ್ನು ಸ್ಪಷ್ಟಪಡಿಸಿದ್ದಾರೆ. CM ಬದಲಾವಣೆಯನ್ನು ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ತೀರ್ಮಾನ ಮಾಡುತ್ತಾ, ಅದನ್ನು ಯಾರು ಕೂಡ ನಮ್ಮ ಹಂತದಲ್ಲಿ ಮಾತಾಡೋದ್ರಲ್ಲಿ ಅರ್ಥ ಇರಲ್ಲ. 5 ವರ್ಷ ಸಿದ್ದರಾಮಯ್ಯ. ಸೊ ಹಾಗಾಗಿ ಅಂತಿಮವಾಗಿ ಹೈಕಮಾಂಡೇ ತೆಗೆದುಕೊಳ್ಬೇಕು ನಿರ್ಧಾರ ಅನ್ನೋದು ಸ್ಪಷ್ಟ. ಜೊತೆಗೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿರೋದನ್ನು ನೀವು ಗಮನಿಸಿದ್ರಿ. ಗೊಂದಲ ಇದೆ ಅನ್ನೋದು ಕೂಡ ಅಷ್ಟೇ ಸ್ಪಷ್ಟ. ಬಗೆಹರಿಸಬೇಕಾಗಿದೆ ಹೈಕಮಾಂಡ್, ಅದು ಯಾವಾಗ ಗೊತ್ತಿಲ್ಲ. ಈ ಸಮಸ್ಯೆನ ಇಟ್ಕೊಂಡು 2 ವರ್ಷನ ಪೂರೈಕೆ ಮಾಡ್ತಾರಾ ನಿಜಕ್ಕೂ ಕೂಡ ಅರ್ಥ ಆಗ್ತಾ ಇಲ್ಲ. ಈ ಬಗ್ಗೆ ಮಾತಾಡಲಿಕ್ಕೆ ಮೊದಲನೇದಾಗಿ ನಮ್ಮ ಕಾರ್ಯಕ್ರಮದಲ್ಲಿ ಬಿಜೆಪಿ ವಕ್ತಾರಾಗಿರುವಂಥ ಗೋವಿಂದರಾಜು ಅವರಿದ್ದಾರೆ, ನಮಸ್ಕಾರ. JDS ವಕ್ತಾರರು ನಾಗೇಂದ್ರ ಅವರಿದ್ದಾರೆ, ನಮಸ್ಕಾರ. ಇನ್ನು ಕಾಂಗ್ರೆಸ್ ವಕ್ತಾರರು ದರ್ಶನ್ ಅವರಿದ್ದಾರೆ, ನಮಸ್ಕಾರ. ಗೋವಿಂದರಾಜ್ ಅವರೇ, ಆಗಸ್ಟಿಂದ ನೋಡ್ಕೊಂಬಂದ್ವಿ, ಈಗ ಮೇಗೆ ಪೋಸ್ಟ್ಪೋನ್ ಆಗಿದೆ. ಈಗಲೂ ಏನಾದರೂ ಕ್ರಾಂತಿ ಆಗುತ್ತಾ, ಅಥವಾ ಈ ಕ್ರಾಂತಿ ಅನ್ನುವಂಥ ವಿಚಾರವನ್ನು ಇಟ್ಕೊಂಡು ಜನರನ್ನ ಏನಾದರೂ ಡೈವರ್ಟ್ ಮಾಡ್ತಿದ್ದಾರೆ? ಕ್ರಾಂತಿ ಅಂತ ಹೇಳ್ಬಿಟ್ಟು ಕಳೆದ 1 ವರ್ಷದಿಂದ ಈ ರಾಜ್ಯದ ಜನತೆಗೆ ಯಾಮಾರಿಸೋ ಕೆಲಸ ಅಂತೂ ನಿರಂತರವಾಗಿ ಮಾಡ್ತಲೇ ಇದ್ದಾರೆ. ಇಲ್ಲಿ ಒಂದು ಕಡೆ DK ಶಿವಕುಮಾರ ಒಂದು ಕಡೆ ಹೇಳ್ಕೊಂಡೇ ಹೊರಡ್ತಾರೆ. ನಾನು ಇನ್ನು ಡೆಲ್ಲಿಗೆ ಹೋದಾಗೆಲ್ಲ, ಏನು ಡೆಲ್ಲಿ ಯಾತ್ರೆ ಮಾಡಿದಾಗೆಲ್ಲ ಸಿದ್ದು ಗುಂಪಿನಲ್ಲಿ ಒಂಥರ ಜಾತ್ರೆ ನಡೀತೈತೆ. DK ಅಲ್ಲಿ ಹೋಗ್ಬಿಟ್ಟವ್ರೆ, ಏನೋ ಮಾಡ್ಕೊಂಬಂದ್ಬಿಡ್ತಾರೆ ಅಂತ ಇವ್ರ ಗುಂಪೆಲ್ಲ ಇಲ್ಲಿ ಸೇರೋದು. ಇದೊಂಥರ ಅಲ್ಲಿ ಊಟಕ್ಕೋ ಇನ್ನೊಂದಕ್ಕೋ ಮತ್ತೊಂದಕ್ಕೆಲ್ಲ ಸೇರಿ ಒಂದು ಜಾತ್ರೆ ಥರ. ಈಗ ನೋಡಿದ್ವಿ ನಿನ್ನೆ ಬುಧವಾರ ಸನ್ಮಾನ್ಯ ಮುಖ್ಯಮಂತ್ರಿಗಳು ಒಂದು ಪ್ರೋಟೋಕಾಲ್ ವೆಹಿಕಲ್ನೇ ಬಿಟ್ಬಿಟ್ಟು ಒಂದು ಪ್ರೈವೇಟ್ ವೆಹಿಕಲಲ್ಲಿ ಹೋಗಿ ಗುಂಪಿಗೆ ಸೇರ್ಕೊಂಡು ಎಲ್ಲ ಒಂದು ಚರ್ಚೆ ಮಾಡೋದು ಕೂಡ ನಡೆದೋಯ್ತು. ಅಂದರೆ DK ಶಿವಕುಮಾರ್ ಡೆಲ್ಲಿಗೆ ಯಾವಾಗ ಹೋಗ್ತಾರೆ ಕುರ್ಚಿಯನ್ನು ಹಿಡ್ಕೊಂಬರೋಕ್ಕೆ, ಇಲ್ಲಿ ಏನೋ ಮಾಡಿ ಕುರ್ಚಿನ ಅಲ್ಲೇ ನಿಲ್ಲಿಸ್ಬೇಕು ಅನ್ನೋ ಒಂದು ಇದು ಇಟ್ಕೊಂಡು ಟೀಮು ಇಲ್ಲೇ ಕೆಲಸ ಮಾಡಿಬಿಡುತ್ತೆ. ಇದು ಅಲ್ಲದೆ ನಾವು ಕಳೆದ 1 ತಿಂಗಳಿಂದ 2 ತಿಂಗಳಿಂದ ನೋಡಿದ್ವಿ ನಾವು. ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ಹೈಕಮಾಂಡ್ ಭೇಟಿಯಾಗಿದ್ದು ಸುಮಾರು 20-30 ಜನ ಶಾಸಕರು ಡೆಲ್ಲಿಗೆ ಹೋಗ್ಬಿಟ್ಟು ಈ ಸರಿ ಏನಾದರೂ ಮುಖ್ಯಮಂತ್ರಿನ ನೀವು DK ಶಿವಕುಮಾರ್ ಮಾಡಲೇಬೇಕು ಅಂತ ಹಕ್ಕೊತ್ತಾಯ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿಂಥದ್ದು. ಇಲ್ಲಿ ಇವೆಲ್ಲವನ್ನು ನೋಡ್ತಾ ಇದ್ರೆ ಇದು ದಿನನಿತ್ಯದ ಗೋಳಾಗ್ಬಿಟ್ಟಿದೆ ಕರ್ನಾಟಕ ಜನಕ್ಕೆ ಏನಿದೆ ಅವಶ್ಯಕತೆ ಇಲ್ಲ. ಇವ್ರಿಗೆ ಬೇಕಾಗಿರೋದು ಏನಂದ್ರೆ DK ಶಿವಕುಮಾರ್ಗೆ ಏನಾನ ಮಾಡಿ 2 ವರ್ಷ ಆದ್ಮೇಲೋ ಇಲ್ಲ 3 ವರ್ಷ ಆದ್ಮೇಲೋ ಕುರ್ಚಿ ಕಿತ್ಕೊಬೇಕು ಅಂತ ಒಂದು ಕಡೆ ಫೈಟ್ ಮಾಡ್ತಾ ಇದ್ರೆ, ಈ 5 ವರ್ಷ ನಾನೇ ಇರಬೇಕು ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿ ಪಟಾಲಂ ಪೂರ್ತಿ ಏನು ಮಾಡ್ತಾ ಇದೆ, ಯಾವುದೇ ಕಾರಣಕ್ಕೂ DK ಶಿಗೆ ಬಿಟ್ಕೊಡ್ಬಾರ್ದು ಅಂತ ಹೇಳ್ಬಿಟ್ಟು ಒಂಥರ ಜುಗಲ್ ಬಂದು ದಿನನಿತ್ಯದ ಒಂದು ಎಲ್ಲ ಒಂದು ಕಡೆ ಈ ಕುದುರೆ ಕಾಳಗ ಅಂತ ಹೇಳ್ತೀರಾ, ಇಲ್ಲ ಇನ್ನೊಂದು ಕಾಳಗ ಅಂತ ಯಾವ ರೀತಿ ಆದರೂ ಬೇಕಾದ್ರೂ ಕರಿಬೋದು. ಒಟ್ಟು ಏನಂದರೆ ಈ ಒಟ್ಟಿನಾಗ ಜನರ ಸಮಸ್ಯೆಗೆ ಇವ್ರು ಮರ್ತು ಬಿಟ್ಟಿದ್ದಾರೆ. ಇವ್ರಿಗೆ ದಿನ ಬೆಳಗಾದ್ರೆ ಜನರು ಇವತ್ತು ನೀರಿನ ಸಮಸ್ಯೆಯಿಂದ ಬಳಲ್ತಿರ್ತಾರೆ. ದನ ಕರುಗಳಿಗೆ ನೀರು ಸಿಗ್ತಾ ಇಲ್ಲ, ಅಷ್ಟು ಸಮಸ್ಯೆ ಆಗಿದೆ ಮೇಡಮ್. ಆಮೇಲೆ ಅತಿವೃಷ್ಟಿ ಆದಾಗಲೂ ಕೂಡ ಮಳೆ ಹೆಚ್ಚಿಂದಾಗ ಬಂದು ಸಾಕಷ್ಟು ಸಮಸ್ಯೆ ಉದ್ಭವಿದ್ರು ಕೂಡ ಹಳ್ಳಿಗಳೇ ಕೊಚ್ಕೊಂಡು ಹೋದ್ರು ಕೂಡ ಇವ್ರೇನು ತಲೆ ಕೆಡಿಸ್ಕೊಳ್ಳಿಲ್ಲ. ಇವ್ರು ಕುರ್ಚಿಗಾಗಿ ಏನೇನೋ ಕಾದಾಟ ಮಾಡ್ಕೊಂಡು ಎಲ್ಲವನ್ನೂ ಮರ್ತ್ಬಿಟ್ರು. ಒಂದು ಏನೋ ಒಂದು ಉದಾಸೀನ. ಈ ಸರ್ಕಾರಕ್ಕೆ ಏನಂದ್ರೆ 136 ಸೀಟ್ ಕೊಟ್ಟರು, ಜನರು ಎಲ್ಲ ಒಳ್ಳೆ ಆಡಳಿತ ಸಿದ್ದರಾಮಯ್ಯನವ್ರು ಕೊಡ್ಬೋದು ಅಂತ ಒಂದು ಭಾವನೆ ಇಟ್ಕೊಂಡು ಕೊಟ್ರಲ್ಲ, ಇದು ಕೊಡ್ತಾ ಇರ್ತಕ್ಕಂಥ ಕೊಡುಗೆ ವಾಪಸ್ ಇವತ್ತು ಜನರು ಹೇಳ್ತಾ ಇದ್ದಾರೆ. ಇವತ್ತು ಯಾರ ದರಿದ್ರ ಸರ್ಕಾರ ಬಂದು ಇವತ್ತು ಯಾಕಪ್ಪ ಇಷ್ಟು ಅನ್ಯಾಯ ಮಾಡಿದ್ವಿ ನಾವು ಓಟ್ ಹಾಕ್ಬಿಟ್ಟು ಈ ಸರ್ಕಾರಕ್ಕೆ ಅಂದ್ಬಿಟ್ಟು ಚೀತು ಅನ್ನೋ ಒಂದು ಇದು ಜನರಿಂದಲೇ ಉದ್ಭವ ಆಗ್ತಾ ಇದೆ. ಯಾಕೆಂದರೆ ಈ ಬಗ್ಗೆ ಎಷ್ಟು ಅಂತ ಚರ್ಚೆ ಮಾಡ್ತೀರಾ ಮೇಡಮ್? ಈ ಕುರ್ಚಿ ವಿಚಾರವಾಗಿ ಒಂದು ಗುಂಪು ಎಲ್ಲ ಡೆಲ್ಲಿಗೆ ಹೋಗ್ತಿದ್ದಂಗೆ ಇಲ್ವಲ್ಲ ಒಂದು ಕಡೆ ಗುಂಪು ಸೇರೋ ಅಂಥದ್ದು, ಚರ್ಚೆಗೆ ನೋಡಿ ಅಂಥದ್ದು. ಇದರಿಂದ ಜನಕ್ಕೇನೋ ಒಂದು ಕ್ಯಾಬಿನೆಟ್ ಮೀಟಿಂಗ್ ಥರ ಸೇರಿಬಿಟ್ಟು ಜನರಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ, ಒಳ್ಳೆ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತಾ ಇದ್ದೀವಿ, ವಿಚಾರಗಳನ್ನೇನು ಚರ್ಚೆಗೆ ತೊಗೊಂಡ್ಬರ್ತಾ ಇಲ್ಲ. ದಿನನಿತ್ಯ ಒಂದು ವಿಚಾರಗಳು ಏನು ಅಂದರೆ DK ಯಾವಾಗ CM ಇದೇ ವಿಚಾರ ಚರ್ಚೆಗೆ ತರ್ತಾ ಇದ್ರೆ ಬಿಟ್ರೆ ಇನ್ನು ಯಾವುದೇ ರೀತಿಯ ಅನುಕೂಲಗಳು ಮಾಡೋಂಥ ಕೆಲಸಗಳನ್ನ ಅಪಪ್ರಚಾರ ಅಲ್ವಾ ಮೇಡಮ್? ಆಡಳಿತ ಯಂತ್ರ ಸುಗಮವಾಗಿ ನಾವು ಅಪಪ್ರಚಾರವನ್ನ ಖಂಡಿತವಾಗ್ಲೂ ಮಾಡ್ತಾ ಇಲ್ಲ. ಅಪಪ್ರಚಾರ ಮಾಡ್ಕೊಂಡು ಸರ್ಕಾರದ ಬಗ್ಗೆ ವಿರುದ್ಧ ಹೇಳಿಕೆಗಳನ್ನ ಕೊಟ್ಕೊಂಡು ಹೋಗ್ತಾ ಇರ್ತಕ್ಕಂಥ ಅವ್ರದೇ ಶಾಸಕರುಗಳು ನಮ್ಗೆ ಅನುದಾನ ಬರಲಿಲ್ಲಪ್ಪ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ, ನಮಗೆ ಜನರೆಲ್ಲ ಬಾಯಿಗೆ ಬಂದಂಗೆ ಬೈತಾ ಇದ್ದಾರೆ, ನಾವೇನು ಮಾಡೋಕ್ಕಾಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದಿನನಿತ್ಯ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ MLAಗಳೇ. ಇದ್ರ ಜೊತೆಯಲ್ಲಿ ನಾವೇನ ಹೇಳ್ಬಿಟ್ರೆ BJP ಹುಟ್ಟಾಕೊಂಡು ಹೇಳ್ತಾರೆ ಅನ್ನೋದು, BJP ಅವ್ರು ಏನಾನ ಮಾಡಿ ತಂದಿಕ್ಕೆ ತಮಾಷೆ ನೋಡುವಂಥ ಕೆಲಸ ಮಾಡ್ತಾರೆ ಅಂತ ಹೇಳೋದು. ಇದೇ ವಿಚಾರಗಳನ್ನ ಚರ್ಚೆ ಮಾಡ್ತಾ ಇದ್ರೆ ಮೇಡಮ್, ಈ ಕಳೆದ ಸರ್ಕಾರಗಳಲ್ಲಿ ಇಷ್ಟು ಕೋಟಿ ಕೆಲಸ ಮಾಡಿದೆ, ಇಷ್ಟು ಅನುದಾನ ತಂದಿದ್ದೀವಿ, ಇಷ್ಟು ಕ್ಷೇತ್ರದ ಅಭಿವೃದ್ಧಿ ಕೆಲಸಗಳ ಕಾಮಗಾರಿ ಪೂಜೆ ಮಾಡ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ದಿನನಿತ್ಯದ ಇವನ್ ಮುಖ್ಯಮಂತ್ರಿಗೂ ಆ ಕೆಲಸ ಸಿಗ್ತಾ ಇಲ್ಲ. ಆ ಮಟ್ಟಕ್ಕೆ ಆಗ್ತಾ ಇದೆ. ಇತ್ಲಾಗೆ ಒಳ್ಳೆ ರೀತಿ ಆಡಳಿತ ನಡೀತಾ ಇದೆ ಇಲ್ಲ, ಅದು ಹಾಲಿಂದ ಹಾಲು ಕಾಲೋರ್ಗು ಎಲ್ಲ ಬೆಲೆಗಳನ್ನ ಜಾಸ್ತಿ ಮಾಡ್ಬಿಟ್ಟು ಜನರಿಗೆಲ್ಲ ಒಂದು ಕಡೆ ಅನ್ಯಾಯ ಮಾಡ್ತಾ ಇದೆ ಸರ್ಕಾರ. ಅಂದರೆ ಇವತ್ತು ಏನು 5 ಲಕ್ಷ ಕೋಟಿ ಸಾಲ ಮಾಡಿದ್ರು ಕೂಡ ಸನ್ಮಾನ್ಯ ಸಿದ್ದರಾಮಯ್ಯನವ್ರಿಗೆ ಒಂದು ಬರಪೂರ್ವ ಯೋಜನೆಗಳನ್ನ ಮಾಡೋಕೆ ಆಗ್ತಾ ಇಲ್ಲ. ದುಡ್ಡೆಲ್ಲ ಹೋಗ್ತಾ ಐತೆ ಅಂತಂದ್ರೆ ಕೇಳಿದ್ರೆ ಲೆಕ್ಕನ
ಸಂಬಳನೇ ಕೊಡುವಂಥ ಮನಸ್ಥಿತಿಯಲ್ಲಿ ಇಲ್ಲ ಇವತ್ತು ಕಳೆದ ಒಂದೂವರೆ ತಿಂಗಳಿಂದ ನನಗೆ ಮಾಹಿತಿ ಇರ್ತಕ್ಕಂಥ ಕಳೆದ 2 ತಿಂಗಳಿಂದ ಸರ್ಕಾರಿ ನೌಕರಿಗೆ ಸಂಬಳ ಕೊಟ್ಟಿಲ್ಲ ಅಂತ. ಅದೇ ರೀತಿ ಇವತ್ತು ಏನು ಸಾರಿಗೆ ನಿಗಮಗಳಿಗೆ ಇಲ್ಲಿವರೆಗೂ ಸುಮಾರು 4 ರಿಂದ 5 ಸಾವಿರ ಕೊಟ್ಟಿರ್ತಕ್ಕಂಥ ಪೆಂಡಿಂಗ್ನು ಕೂಡ ಇವತ್ತು ಕೊಡ್ತಾ ಇಲ್ಲ. ಯಾವುದೇ ಹೊಸ ಬಸ್ನ ತರಕ್ಕಾಗ್ತಿಲ್ಲ. ಕೇಂದ್ರ ಸರ್ಕಾರ ಕೊಟ್ಟಂತ ಬಸ್ಗಳನ್ನ ನಾವೇ ಖರೀದಿ ಮಾಡಿದೀವಿ ಅಂತ ಹೇಳ್ಬಿಟ್ಟು ಸುಳ್ಳು ಪ್ರಚಾರಗಳನ್ನ ತಗೊಂಡು ಇವತ್ತು ಕಾಂಗ್ರೆಸ್ ಏನಂದ್ರೆ ಒಂದು ಪ್ರಚಾರವನ್ನ ಬಿಂಬಿತವಾಗಿ ಎಲ್ಲ ಒಂದ್ ಕಡೆ ಬಿಂಬಿಸ್ಕೊಂಡು ನಮ್ಮ ಸರ್ಕಾರ ಆಗ್ ಮಾಡ್ತಾ ಇದೆ, ನಮ್ಮ ಸರ್ಕಾರ ಈಗ ಮಾಡ್ತಾ ಇದೆ, ಜನರಿಗೆ ಒಳ್ಳೆ ಕೆಲಸ ಮಾಡ್ತೀವಿ, ಹುಡ್ಕಾಡಿದ್ರು ತಡ್ಕಾಡಿದ್ರು ಒಂದು ಕೆಲಸ ಮಾಡಿರೋದು ಸಿಗ್ತಾ ಇಲ್ಲ. ಇತ್ಲಾಗೆ ಗುತ್ತಿಗೆದಾರರು ಕೂಡ ಇವತ್ತು ಅಯ್ಯೋ ಯಾಕಪ್ಪ ನಾವು ಗುತ್ತಿಗೆದಾರರಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇವತ್ತು ದಿನನಿತ್ಯದ ಗೋಳು ಆರೋಪ ಮಾಡಿದ್ರು ಮೇಡಮ್. ಈಗ ಆರೋಪಕ್ಕೂ ಇಲ್ಲಿ ಏನಾಗ್ತಾ ಇದೆ ನೀವು ನೋಡ್ತಾ ಇದ್ದೀರಾ. ಇಲ್ಲಿವರೆಗೂ ಬಂದಾಗ್ಲಿಂದ ಇವರು ಯಾವುದೇ ಒಂದು ಅವ್ರಿಗೆ ಬಿಲ್ ಅನ್ನ ರಿಲೀಸ್ ಮಾಡ್ತಾ ಇಲ್ಲ. ಎಷ್ಟು ತೊಂದರೆ ಆಗಿರೋ ಮಾಡಿರೋ ಕೆಲಸಕ್ಕೆ ಏನೋ ದೊಡ್ಡದಾಗಿ ಪೇ CM 40% ಇವೆಲ್ಲ ಆರೋಪ ಮಾಡಿದ್ರಲ್ಲ ಮೇಡಮ್. 3 ವರ್ಷ ಆಯ್ತು ಇವ್ರ ಯೋಗ್ಯತೆಗೆ ಒಂದೇ ಒಂದು ಪ್ರೂವ್ ಮಾಡಕ್ಕಾಗಲಿ, ಒಂದೇ ಒಂದು ಜನರಿಗೆ ತೋರಿಸುವಂತ ಕೆಲಸ ಮಾಡ್ಲಿಲ್ಲ. ಇವರು ಏನು ಅಂದ್ರೆ ಒಂದು ಭ್ರಷ್ಟಾಚಾರ ಮಾಡ್ಕೊಂಡು ದುಡ್ಡನ್ನ ಕೊಳ್ಳೆ ಹೊಡ್ಕೊಂಡು ಜನರಿಗೆ ಇವತ್ತು ಯಾಮಾರಿಸಿ ಕರ್ನಾಟಕವನ್ನ ಹಾಳು ಮಾಡ್ತಾ ಇದ್ದಾರೆ. ಬಿಟ್ರೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳನ್ನ ಇವ್ರ ಸರ್ಕಾರದಲ್ಲಿ ನಡೀತಾ ಇಲ್ಲ. ಜನರಿಗೆ ದಿನನಿತ್ಯದ ಗೋಳಾಗ್ಬಿಟ್ಟಿದೆ. ಯಾವಾಗ ತೊಲಗ್ತಾರೆ ಅಂತ ಹೇಳ್ಬಿಟ್ಟು ಜನರು ಕಾಯ್ತಾ ಇದ್ದಾರೆ ಮೇಡಮ್. ನಾಗೇಂದ್ರ ಅವರು ನೀವು ಹೇಳಬೇಕು, ಈಗ ಕರ್ನಾಟಕಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅನ್ನೋದು ಗೊತ್ತಿರೋ ವಿಷಯ. ಈಗ ಯಾವುದೇ ಮಗು ಕೊಟ್ಟರು ಕೂಡ, ವಿದ್ಯಾರ್ಥಿ ಕೊಟ್ಟರು ಕೂಡ ಕರ್ನಾಟಕದ ಮುಖ್ಯಮಂತ್ರಿ ಯಾರು ಅಂದರೆ ಸಿದ್ದರಾಮಯ್ಯ ಅಂತಲೇ ಬರೀತಾರೆ. ಆದರೆ ಜನಸಾಮಾನ್ಯರಲ್ಲಿ ಗೊಂದಲ ಉಂಟಾಗಿದೆ ಅಂತ ನೀವು ಹೇಳ್ತೀರಿ. ಆ ಗೊಂದಲ ನಿಜಕ್ಕೂ ಕೂಡ ಇದೆಯಾ, ಅಥವಾ ಪ್ರತಿಪಕ್ಷಗಳು ಈ ರೀತಿ ಅಪಪ್ರಚಾರ ಮಾಡ್ತಿದ್ದಾರೆ? ಇದ್ರ ಬಗ್ಗೆ ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಪಕ್ಷದ ವತಿಯಿಂದ ತೆಗೆದುಕೊಳ್ಳುವಂಥ ತೀರ್ಮಾನ ಆಡಳಿತ ಯಂತ್ರದ ಮೇಲೆ ಹೆಂಗೆ ಅದು ಪರಿಣಾಮ ಬೀರುತ್ತೆ? ಮೇಡಮ್, ರಾಜ್ಯದ ಮುಖ್ಯಮಂತ್ರಿ 7 ಕೋಟಿ ಜನರಿಗೆ ಸಂಬಂಧಪಟ್ಟಂಥ ಒಂದು ಮುಖ್ಯಮಂತ್ರಿ ಜವಾಬ್ದಾರಿ ತುಂಬ ಮುಖ್ಯವಾಗಿರುತ್ತೆ. ಇವತ್ತು ಆ ಒಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಕೂತಿದೆ, ಬೇರೆ ಯಾರೋ ಬದಲಾವಣೆ ಆಗುತ್ತೆ, ಇನ್ಯಾರೋ ಬರ್ತಾರೆ, ಇನ್ಯಾರೋ ಕಾಂಪಿಟೇಟರ್ ಇದ್ದಾರೆ ಅಂದಾಗ ರಾಜ್ಯದಲ್ಲಿರೋಂಥ ಅಧಿಕಾರಿಗಳ ವರ್ಗ ಯಂತ್ರ ನಿಂತೋಗುತ್ತೆ. ಅಂದ್ರೆ ಯಾವ ಕ್ಷಣದಲ್ಲಿ ಬೇಕಾದ್ರೂ ಈ ಮುಖ್ಯಮಂತ್ರಿ ಬದಲಾವಣೆ ಆಗ್ಬೋದು. ಇನ್ನೊಬ್ಬರು ಮುಖ್ಯಮಂತ್ರಿ ಸ್ಥಾನಕ್ಕೆ ಲಾಬಿ ನಡೆಸ್ತಾ ಇರೋರು ಮಾಡ್ತಾರೆ ಅಂತ ಎಲ್ಲ ವ್ಯವಸ್ಥೆಯನ್ನು ರಾಜ್ಯದ ಜನ ನೋಡ್ತಾರೆ, ಅಧಿಕಾರಿಗಳು ನೋಡ್ತಾ ಇದ್ದಾರೆ. ಇವತ್ತು ಡಿವೈಡೆಡ್ ರೂಲ್ ಆಗಿ ಭಾಗಗಳಾಗಿದ್ದಾವೆ. ಅಧಿಕಾರಿಗಳ ವರ್ಗ ಯಾವ ರೀತಿಯಾಗಿದೆ ಇವತ್ತು ರಾಜ್ಯದಲ್ಲಿ ಅಂದ್ರೆ DK ಶಿವಕುಮಾರ್ ಅವ್ರಿಗೆ ಒಂದು ಅಧಿಕಾರಿಗಳ ವರ್ಗ ಇದ್ದಾರೆ, ಅದೇ ರೀತಿ CM ಮುಖ್ಯಮಂತ್ರಿ ಅವರಿಗೆ ಒಂದು ಅಧಿಕಾರಿಗಳ ವರ್ಗ ಇದ್ದಾರೆ. ಇವತ್ತು ರಾಜ್ಯದಲ್ಲಿ ಕೆಲಸ ಯಾಕೆ ಕುಂಠಿತ ಆಗ್ತದೆ, ಯಾಕೆ ಅಭಿವೃದ್ಧಿ ಆಗ್ತಾ ಇಲ್ಲ ಅಂತಂದ್ರೆ ಈಗ CM ಸೈನ್ ಮಾಡಿದ ಫೈಲ್ಗಳು ರಾಜ್ಯದ ಉಪಮುಖ್ಯಮಂತ್ರಿಗಳು ಸೈನ್ ಮಾಡ್ತಾ ಇಲ್ಲ. ರಾಜ್ಯದ ಉಪಮುಖ್ಯಮಂತ್ರಿಗಳು ಸೈನ್ ಮಾಡಿರೋ ಫೈಲ್ಗಳನ್ನ ಮುಖ್ಯಮಂತ್ರಿಗಳ ಕಡೆ ಇರೋಂಥ ಅಧಿಕಾರಿ ವರ್ಗಗಳು ಸೈನ್ಗಳು ಮಾಡ್ತಾ ಇಲ್ಲ. ಇಲ್ಲಿ ರಾಜ್ಯದ ಅಭಿವೃದ್ಧಿ ಕಡೆ ಇಡೀ ಒಂದು ಸಿಸ್ಟಮೇ ನಿಂತೋಗಿರೋ ತರ ಕಾಣಿಸ್ತಾ ಇದೆ. ಇವತ್ತು 34 ಇಲಾಖೆ ಸಚಿವರು ಸದನದಲ್ಲಿ ಉತ್ತರ ಕೊಡೋಕಾದೆ ಪಲಾಯನ ಮಾಡ್ತಾರೆ. ಅದನ್ನ 4-5 ಸತಿ ಸ್ಪೀಕರ್ ಅವರು ಹೇಳ್ತಾರೆ ಅವ್ರಿಗೆ ಒಂದು ನೋಡಪ್ಪ ಮಾಡಬೇಕು, ಉತ್ತರ ಕೊಡಬೇಕು, ವಿರೋಧ ಪಕ್ಷ ಕೇಳಿದಾಗ ಉತ್ತರ ಕೊಡಬೇಕು ಅಂತ 4 ಸತಿ ಸಲಹೆ ಕೊಟ್ಟರೆ ಕೂಡ ಸಲಹೆನೇ ತಿರಸ್ಕಾರ ಮಾಡೋಂಥ ಸಚಿವರು ಇವತ್ತು ರಾಜ್ಯದಲ್ಲಿದ್ದಾರೆ. ಇವತ್ತು ಅದಕ್ಕೆ ಸಿಟ್ಟಾದಂಥ ಏನು ಒಂದು ಸ್ಪೀಕರ್ ಅವರು ಸಿಟ್ಟಿಂದ ಎದ್ದೋಗಿದ್ದು ನಾವು ನೋಡಿದಿರಿ, ಪಲಾಯನ ಮಾಡಿತ್ತು. ಅಂದ್ರೆ ಅವರ ಸರ್ಕಾರದ ಸಚಿವರು ಉತ್ತರ ಕೊಡೋಕ್ಕಾಗದೆ ಹೋಗಿರೋದನ್ನ ಸ್ಪೀಕರ್ ಸಿಟ್ಟಿಂದ ಎದ್ದೋಗ್ತಾರೆ. ಅಂದ್ರೆ ರಾಜ್ಯದ ಅಭಿವೃದ್ಧಿ ಎಲ್ಲಿಗೆ ಹೋಗಿ ನಿಂತಿದೆ? ಇವತ್ತು ರಾಜ್ಯದ ಸದನದಲ್ಲಿ ಕೇಳಬೇಕಾಗಿರೋ ವಿಚಾರಗಳು ಮುಖ್ಯವಾಗಿ ಅಭಿವೃದ್ಧಿ, ಕ್ಷೇತ್ರದ ಅಭಿವೃದ್ಧಿ, ಮೂಲ ಸೌಕರ್ಯಗಳು, ಎಜುಕೇಶನ್ ಬಗ್ಗೆ ಅನ್ನ ಕೇಳಬೇಕು. ಆದರೆ ರಾಜ್ಯದಲ್ಲಿ ಇವತ್ತು ಏನಂತ ಕೇಳ್ತಾ ಇದ್ದಾರೆ, ಇವತ್ತು ಅವರು ಒಂದು ಟಿಪ್ಪು ಸುಲ್ತಾನ್ ಬರ್ತಡೇ ಮಾಡ್ಕೊಡಿ ಅಂತ ನೀವು ಬೆಳಗಾಂಗೆ ಹೋದಾಗ ಅಲ್ಲಿ ನೀವು ಮನವಿ ಮಾಡ್ಕೊಂತೀರಿ. ಟಿಪ್ಪು ಸುಲ್ತಾನ್ ಅವರ ಅಭಿವೃದ್ಧಿನ ಇದು ಬರ್ತಡೇ ಆಚರಣೆ ಮಾಡ್ಬೇಕಂತ ಕೇಳ್ಕೊಂತೀರಿ. ಎಲ್ಲಿ ಬೆಳಗಾಂ ಸೆಷನ್ ಅಲ್ಲಿ. ಬೆಂಗಳೂರು ಸೆಷನ್ ಅಲ್ಲಿ ಏನು ಕೇಳ್ಕೊಂತ ಇದ್ರಿ ನೀವು? ನಮಗೆ ಕ್ರಿಕೆಟ್ ನೋಡೋಕ್ಕೆ ನಮಗೆ 5,000 ಟಿಕೆಟ್ ನೀವು ಒಬ್ಬರು ಕೊಡ್ತಾ ಇದ್ದೀರಿ. ಒಂದು ಟಿಕೆಟ್ 5,000 ಬೆಲೆ ಇದೆ. ನನ್ನ ಕುಟುಂಬ ಕೂಡ VIP ಎಲ್ಲ ಕುತ್ಕೊಂಡು ನೋಡ್ಬೇಕು, ನಾವು ಕೂಡ ಕ್ಯೂವಲ್ಲಿ ನಿಂತ್ಕೊಬೇಕು. ದಯಮಾಡಿ ನಮಗೆ ಕುಟುಂಬಕ್ಕೆ 4 ಟಿಕೆಟ್ ಕೊಡಿ ಅಂತ ನೀವು ಮಾನ ಮರ್ಯಾದೆ ಬಿಟ್ಟು ರಾಜ್ಯದ ಜನದ ಮುಂದೆ ನೀವು ಈ ತರ ಕೇಳ್ಕೊಂತ ಇದ್ರಿ, ಅಂಗ್ಲಾಚ್ಕೊಂತ ಇದ್ರಿ, ಭಿಕ್ಷೆ ಬೇಡ್ತಾ ಇದ್ರಿ. ನೀವು ಇವತ್ತು ಭಿಕ್ಷೆ ಬೇಡಬೇಕಾಯ್ತು. ರಾಜ್ಯದ ಒಳಿತಿಗಾಗಿ, ರಾಜ್ಯದ ಜನರ ಅಭಿವೃದ್ಧಿಗಾಗಿ ನೀವು ಭಿಕ್ಷೆ ಬೇಡಬೇಕಾಗಿತ್ತು. ಆದ್ರೆ ನಿಮ್ಮ ಫ್ಯಾಮಿಲಿಗೋಸ್ಕರ, ನಿಮ್ಮ ಸ್ವ ಇಚ್ಛೆಗೋಸ್ಕರ ನಿಮ್ಗೆ VIP ಟಿಕೆಟ್ ಬೇಕಂತ ಕೇಳ್ತಿರೋ ನಾಚಿಕೆ ಆಗಬೇಕು. ಇವತ್ತು ರಾಜ್ಯದ ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಶಾಸಕರು ಹೇಳ್ತಾರೆ ಒಂದೊಂದು ಹೇಳಿಕೆ ಕೂಡ ಇವತ್ತು ಜನರ ಮೇಲೆ ಒಂದು ಭರವಸೆ ಹೋಗಿದೆ. ಇವತ್ತು ಗ್ಯಾರಂಟಿಗಳು ಅಂತ ಹೇಳಿದ್ರು. ಆ ಗ್ಯಾರಂಟಿಗಳಲ್ಲಿ ಇವತ್ತು ಇವರೇ ಆದ್ರೂ ನೀವು ಗ್ಯಾರಂಟಿಗಳನ್ನ ಸೃಷ್ಟಿ ಮಾಡಿದವರು ಇವರೇ. ಇವತ್ತು ಗ್ಯಾರಂಟಿಗಳನ್ನ ಸಮರ್ಥರು ಕೈ ಬಿಟ್ಬಿಡಿ ಅಂತ ಅಂಗ್ಲಾಚಿ ಬೇಡ್ಕಂತ ಇರೋದು ಕೂಡ ನಾಚಿಕೆಟ್ ಸರ್ಕಾರ. ಇವತ್ತು ಯುವ ನಿಧಿಗೆ ನೀವು ಹೇಳಿದ್ರೆ 2,500 3,000 ನಾವು ಕೊಡ್ತೀವಿ, 2 ವರ್ಷದವರೆಗೂ ನಾವು ಕೊಡ್ತೀವಿ. ಅದಾದ್ಮೇಲೆ 2 ವರ್ಷ ಆದ್ಮೇಲೆ ನಿಮ್ಗೆ ಯುವ ನಿಧಿಗಳಿಗೆ ನಾವು ಉದ್ಯೋಗಗಳು ಸೃಷ್ಟಿ ಮಾಡ್ತೀವಿ ಅಂತ ಹೇಳಿದಾಗ ಇವತ್ತು ಉದ್ಯೋಗ ಸೃಷ್ಟಿನೂ ಮಾಡಿಲ್ಲ, ಯುವ ನಿಧಿಗಳು ನಿಲ್ಲಿಸ್ಬಿಟ್ರಿ. ಇವತ್ತು ಈ ರೀತಿ ಸಂಪೂರ್ಣವಾಗಿ ರಾಜ್ಯದಲ್ಲಿ ಆಡಳಿತ ಕುಸಿದಾಗ ಇವತ್ತು ರಾಜ್ಯದ ಒಂದು ಚರ್ಚೆ ನಡೀತಾ ಇದೆ. ಅಂದ್ರೆ ಇಲ್ಲಿ ಹೊಸಬ್ರಂತ MLAಗಳು ಫಸ್ಟ್ ಟೈಮ್ MLAಗಳಂತೆ ಅವ್ರಿಗೆ
ಅವ್ರಿಗೆ ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ. ಇವಾಗ 2 ಸತಿ 3 ಸತಿ ಆಗಿರೋರಿಗೆ ಇವತ್ತು 34 ಸಚಿವರನ್ನ ತೆಗೆದು ಬೇರೆಯವ್ರನ್ನ ಆಲ್ಟರ್ನೇಟಿವ್ ಸಚಿವರನ್ನ ಹಾಕ್ಬೇಕು ಅಂತ ನೀವು ಹೇಳ್ಕೊಂತ ಇದ್ದೀರಿ. ಅದಾದ್ಮೇಲೆ ನೀವು ಸಚಿವರಿಗೆ 136 ಶಾಸಕರು ಕೂಡ ನೀವು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟಿದ್ರು ನಿಗಮ ಮಂಡಳಿಯಲ್ಲಿ. ಇವತ್ತು ಕ್ಯಾಬಿನೆಟ್ ರ್ಯಾಂಕಿಂಗ್ ಕೊಟ್ಟರು ಕೂಡ ನಿಮ್ ಪರಿಪೂರ್ಣವಾಗಿ ಇದಿಲ್ಲ, ಏನೋ ಒಂದು ಏನಂತ ಸಮಾಧಾನ ಇಲ್ಲ. ಇವತ್ತು CM ಕುರ್ಚಿ ಸ್ಥಾನ ಅನ್ನೋದಿದೆಯಲ್ಲ, ಇವತ್ತು 7 ಕೋಟಿ ಜನ ಮೇಲೆ ನಡೀತಾ ಇರೋಂತ ದಬ್ಬಾಳಿಕೆ, ದೌರ್ಜನ್ಯ, ಇವರ ತೀಟೆಗಳಿಗೋಸ್ಕರ, ಇವರ ಸುಖಗಳಿಗೋಸ್ಕರ, ಇವರ ಒಂದು ಭೋಗಕ್ಕೋಸ್ಕರ 7 ಕೋಟಿ ಜನ ಇವತ್ತು ನೀವು ಬೀದಿಗೆ ಬಿಟ್ಟಿದ್ದೀರಿ. ಇವತ್ತು ನೋಡಿ, ನೀವು ಒಳ ಮೀಸಲಾತಿ ಜಾರಿಗೆ ಮಾಡಿದಿರಿ, ಯಾವ ರೀತಿ ಮಾಡಿದ್ರಿ ಒಳ ಮೀಸಲಾತಿ? ಈ ವಿಚಾರದಲ್ಲಿ ಜನನ ಇವತ್ತು ಇನ್ನೂ ನೀವು ಕತ್ಲೆಲ್ಲ ಇಡಕ್ಕೆ ನೋಡ್ತಾ ಇದ್ರು ಹೊರತು ಬೆಳಗ್ಗೆ ತರಕಾಗ್ತಿ ಸರ್ಕಾರ. ಇವತ್ತು ಡ್ರಗ್ಸ್ ಗಳಲ್ಲಿ ತುಂಬಿರೋ ಸರ್ಕಾರ, CM ಕುರ್ಚಿಗೆ ಹೋರಾಟ. ರೈಟ್. AP ವಕ್ತಾರರಾಗಿರುವಂಥ ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ಮಾತಾಡ್ತೀನಿ ನಿಮ್ಮ ಜೊತೆ, ಹಾಗೆ ಸಂಪರ್ಕದಲ್ಲಿರಿ. ದರ್ಶನ್ ಅವರೇ, DK ಶಿವಕುಮಾರ್ ಅವರು ಹೈಕಮಾಂಡ್ ಅವರನ್ನು ಭೇಟಿಯಾಗಿ ಕೊಟ್ಟಿರುವಂಥ ಮಾತನ್ನು ನೆನಪಿಸುವಂಥ ಪ್ರಯತ್ನ ಮಾಡ್ತಿದ್ದಾರೆ ಅನ್ನೋದರ ನಡುವೆ ಸುದೀರ್ಘ ರಾಜಕೀಯ ಅನುಭವವನ್ನು ಹೊಂದಿರುವಂಥ ಸಿದ್ದರಾಮಯ್ಯನವರು ತನ್ನ ಕುರ್ಚಿಯನ್ನು ಉಳಿಸ್ಕೊಳ್ಳೋದಕ್ಕೆ ಯಾವ ರೀತಿ ಪ್ರಯತ್ನ ಮಾಡಬೇಕು ಅಂತ ಗೊತ್ತು. ನೆನ್ನೆ ಕೂಡ ಒಂದು ಐತಿಹಾಸಿಕ ನಿರ್ಣಯವನ್ನು ತಗೊಂಡ್ರು ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ. ಈ ಮೂಲಕ ಜನಸಾಮಾನ್ಯರ ಮತ್ತು ಸಚಿವ ಸಂಪುಟದ ಬಲವನ್ನು ಪಡ್ಕೊಂಡು ತನ್ನ ಕುರ್ಚಿ ಹಾಗೂ ಕೈಯನ್ನು ಬಲಪಡಿಸ್ಕೊಂಡಿದ್ದಾರೆ ಅನ್ನುವಂತಹ ವ್ಯಾಖ್ಯಾನಗಳು ಬರ್ತಾ ಇದೆ. ಏನು ಹೇಳ್ತೀರಿ ಮೇಡಮ್? ನಿಮ್ಮಲ್ಲೇ ಹೇಳಿದ್ರಿ, ನಮ್ಮ ಸರ್ಕಾರ ಒಂದು ಐತಿಹಾಸಿಕ ನಿರ್ಧಾರವನ್ನು ತಗೊಂಡ್ರು ಅಂತ. ದಿನಂಪ್ರತಿ ಒಂದಲ್ಲ ಒಂದು ವಿರೋಧ ಪಕ್ಷ ಅವರ ಆಡು ಭಾಷೆಗೆ ಬೇಕಾದಂತೆ ಅವರು ಟೀಕೆಗಳನ್ನ ಮಾಡ್ಬೋದು. ಟೀಕೆಗಳು ಸಾಯ್ತವೆ, ಸಾಧನೆಗಳು ಶಾಶ್ವತವಾಗಿ ನಿಲ್ತವೆ ಅನ್ನೋದಕ್ಕೆ ನಿನ್ನೆ ತೆಗೆದುಕೊಂಡಂಥ ಒಂದು ನಿರ್ಧಾರ. ಹಾಗೆಯೇ 12,720 ಜನ ಪೌರ ಕಾರ್ಮಿಕರನ್ನು ನಾವು ಕಾಯಂ ಮಾಡಿದ್ದು, ಸುಮಾರು 46,000 ಸಂಬಳವನ್ನು, ಹಾಗೆ ಸರ್ಕಾರದ ಎಲ್ಲ ಸವಲತ್ತುಗಳು ಅವರಿಗೆ ದೊರೆಯುವಂಥ ಕೆಲಸವನ್ನು ಮಾಡಿದ್ದಾಗಿರ್ಬೋದು. ಅಥವಾ ಹಾಗೆಯೇ ಇವತ್ತು ಭೂಮಿಯ ಹಕ್ಕು ಪತ್ರಗಳು ಲಕ್ಷಾಂತರ ಜನರಿಗೆ ಕೊಡುವಂಥ ಕೆಲಸವನ್ನು ಕಾಂಗ್ರೆಸ್ ಪಕ್ಷ ಮಾಡ್ತಾ ಇದೆ. KSRTCಗೆ 5,400 ಬಸ್ಗಳನ್ನು ಖರೀದಿ ಮಾಡ್ತು. ಜೊತೆಗೆ ಪ್ರತಿ ಜಿಲ್ಲೆಗಳಿಗೆ ನೀವು ಅದನ್ನು ಧಾರವಾಡ ತಗೊಳ್ಳಿ, ಹಾವೇರಿ ತಗೊಳ್ಳಿ, ವಿಜಯಪುರ ತಗೊಳ್ಳಿ, ಬಾಗಲಕೋಟೆ ತಗೊಳ್ಳಿ, ಪುತ್ತೂರು ತಗೊಳ್ಳಿ, HD ಕೋಟೆ ತಗೊಳ್ಳಿ, ಎಲ್ಲ ಕಡೆಗೂ ಸುಮಾರು 1,500 ಕೋಟಿ ರೂಪಾಯಿಯಷ್ಟು ಕಾಮಗಾರಿಗಳ ಶಂಕುಸ್ಥಾಪನೆಗಳು ಆಗ್ತಾ ಇರುವಂಥದ್ದು ಅಷ್ಟೇ ಸತ್ಯ. ಹಲವು ಮೆಡಿಕಲ್ ಕಾಲೇಜುಗಳ ಶಂಕುಸ್ಥಾಪನೆ ಮತ್ತೆ ಉದ್ಘಾಟನೆ ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ಕುರ್ಚಿ ವಿಚಾರದಲ್ಲಿ ಯಾವುದೇ ಆಡಳಿತ ಯಂತ್ರಕ್ಕೆ ಸಮಸ್ಯೆ ಆಗಿಲ್ಲ. ನೋಡಿ, ನಮ್ಮ ಒಂದು ಕಾರ್ಯ ಮೇಡಮ್, ಈಗ ನಾ ಹೇಳಿದ್ರಲ್ಲಿ ಯಾವ್ದಾದ್ರು ಇಲ್ಲ ಅಂತಂದ್ರೆ ಸಾಕ್ಷಿಗುಡ್ಡೆ ಅಂತ ನಾ ಹೇಳಿದೆ, ಟೀಕೆಗಳು ಸಾಯ್ತವೆ ಅಂತಾನು ಹೇಳಿದೆ. ಮೇಡಮ್, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ದೆಹಲಿಗೆ ಹೋಗದಂತ ವಿಚಾರ ಪ್ರಮುಖ ಕಾಲಘಟ್ಟದ ಚರ್ಚೆನಲ್ಲಿ ಆಗ್ತಾ ಇದೆ. ಮೇಡಮ್, DK ಶಿವಕುಮಾರ್ ಅವರು ಒಂದು ಕಡೆ KPCCಯ ಅಧ್ಯಕ್ಷರು ಹೌದು, ಹಾಗೆಯೇ ರಾಜ್ಯದ ಉಪಮುಖ್ಯಮಂತ್ರಿಗಳು ಮತ್ತು ಬಾರಿ ನೀರಾವರಿ ಸಚಿವರು ಕೂಡ ಹೌದು, ಬೆಂಗಳೂರು ನಗರಾಭಿವೃದ್ಧಿ ಸಚಿವರು ಕೂಡ ಹೌದು. ಕೇಂದ್ರದಲ್ಲಿ ರಾಜನಾಥ್ ಸಿಂಗ್ ಅವರನ್ನ ನಿನ್ನೆ ಭೇಟಿ ಮಾಡುವಂತಹ ಉದ್ದೇಶ, ಏರ್ಪೋರ್ಟ್ನ ಸ್ಥಳಾಂತರ ಒಂದು ಬಹಳ ಮುಖ್ಯವಾಗಿರ್ತಕ್ಕಂಥ ಕಾರಣ, ಇದು ಪ್ರಮುಖವಾದಂಥ ಉದ್ದೇಶ. ಇನ್ನೊಂದು, ಇವತ್ತು ಮಾನ್ಯ DK ಶಿವಕುಮಾರ್ ಅವರು ಒಂದು ಕಡೆ ರಾಜ್ಯದಲ್ಲಿ ನಡೆದಂಥ 2 ಉಪಚುನಾವಣೆ, ಅಲ್ಲಿ ಆದಂಥ ಅನೇಕ ಬೆಳವಣಿಗೆ ನಡೆದಿದೆ, ತ್ವರಿತವಾದಂಥ ಬೆಳವಣಿಗೆ, ಅದರ ಮೇಲೆ ಟೀಕೆ ಟಿಪ್ಪಣಿ, ಪರ ವಿರೋಧ ಚರ್ಚೆಗಳು ಹುಟ್ಟಾಕಿದೆ, ಅದು ನಡೀತಾನೆ ಇದೆ. ಹಾಗೇನೆ DK ಶಿವಕುಮಾರ್ ಅವರಿಗೆ ಅಸ್ಸಾಂನ ಸಂಪೂರ್ಣ ಜವಾಬ್ದಾರಿ, ರಾಜ್ಯದ ಉಸ್ತುವಾರಿಯನ್ನು ಕೊಟ್ಟಿದ್ರು. ಅವರು ಅಸ್ಸಾಂಗೂ ಹೋಗಿ ಚುನಾವಣಾ ಪ್ರಚಾರವನ್ನು ಮಾಡಿ ಅಲ್ಲೊಂದು ಕಾರ್ಯತಂತ್ರವನ್ನು ಮಾಡಿ ಈ ಬಾರಿ ಗೆಲ್ಲುವಂತ ದಿಟ್ಟ ನಿರ್ಧಾರವನ್ನ ತೊಟ್ಟು ಬಂದಿದ್ದಾರೆ. ಹಾಗೇನೆ 2 ಉಪಚುನಾವಣೆಯಲ್ಲಿ 100ಕ್ಕೆ 100 ನಾವು ಗೆಲ್ತೀವಿ ಎನ್ನುವಂತಹ ಭರವಸೆ ಅಲ್ಲ, ಅದೊಂದು ಗೆದ್ದೇ ಗೆಲ್ತೀವಿ, ಆ ಒಂದು ಅದಮ್ಯ ವಿಶ್ವಾಸ ನಮಗಿದೆ. ಜೊತೆಗೆ ತಮಿಳುನಾಡು ಮತ್ತೆ ಕೇರಳ ಚುನಾವಣೆಯ ಪ್ರಚಾರಕರಾಗಿ ಅವರು ಹೋಗಿದ್ರು. ಈ ಎಲ್ಲ ವಿಚಾರಗಳನ್ನ ಹೈಕಮಾಂಡ್ಗೆ, ಇಲ್ಲಿ ನಮ್ಮ KPCC ಅಧ್ಯಕ್ಷರಿಗೆ ಆಯಾ ಉಸ್ತುವಾರಿಗಳು ಬೇರೆ ರಾಜ್ಯಕ್ಕೆ ಹೋದವರಾಗಿರ್ಬೋದು ಅಥವಾ ದಾವಣಗೆರೆ ಬಾಗಲಕೋಟೆಗೆ ಹೋದವರಾಗಿರ್ಬೋದು, ಅವ್ರದ್ದೇ ಆದಂಥ ರಿಪೋರ್ಟ್ಗಳನ್ನ ಕೊಟ್ಟಿರ್ತಾರೆ. ಇವತ್ತು ದೆಹಲಿಗೆ ಹೋದಾಗಲೂ ಸಮೇತ ಪಕ್ಷದ ವಿಚಾರವಾಗಿ ಏನೇನು ಡೆವಲಪ್ಮೆಂಟ್ ಆಗಿದೆ ಅಂತ ನಮ್ಮ ಹೈಕಮಾಂಡಿಗೆ ತಿಳಿಸುವಂಥದ್ದು ಒಬ್ಬರು ಅಧ್ಯಕ್ಷರಾಗಿ ಅವರ ಕರ್ತವ್ಯ ಆಗಿರ್ತದೆ. ಹಾಗಾಗಿ ಅವರು ದೆಹಲಿಗೆ ಹೋಗಿದ್ದಾರೆ. ನೆನಪಿಸಕ್ಕೆ ಹೋಗಿರೋದಲ್ಲ, ಬೆಳವಣಿಗೆ ಅಪ್ಡೇಟ್ಗೆ. ರಾಜಕೀಯ ಅನ್ನುವಂಥದ್ದು ನಿಂತ ನೀರಲ್ಲ, ಅದರಲ್ಲಿ ಬದಲಾವಣೆ ಅನ್ನುವಂಥದ್ದು ಜಗದ ನಿಯಮ. ಈಗ ಯಾರು ಆಸೆಗಳನ್ನ ಹೊತ್ತು ಇಲ್ದಂತವ್ರು ಯಾರೂ ಇಲ್ಲ. ಅದೇನೇ ಇರಲಿ, ರಾಜಕೀಯ ಚರ್ಚೆಗಳು 1000 ಇರಲಿ, ಆದ್ರೆ DK ಶಿವಕುಮಾರ್ ನನ್ನ ಮೂಲ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ, ಅದನ್ನ ಮತ್ತೆ ನಾನು ಪಡ್ಕೋತೀನಿ ನಿಮ್ಮ ಜೊತೆ. ರವೀಶ್ ಅವರೇ, ನೀವು ಹೇಳಬೇಕು, ಆಡಳಿತ ಯಂತ್ರ ಸುಗಮವಾಗಿ ಸಾಗ್ತಾ ಇದೆ ಅಂತ ಕಾಂಗ್ರೆಸ್ ವಕ್ತಾರರು, ಈಗ JDS ವಕ್ತಾರರು ಮಾತಾಡಿದ್ದನ್ನು ಗಮನಿಸಿದ್ರು, ಎಲ್ಲೆಲ್ಲಿ ವ್ಯತ್ಯಾಸ ಆಗ್ತಾ ಇದೆ ಅಂತ. ಹೀಗೆ ನಾವು ಮಾತಾಡಬೇಕಾದ್ರೆ ಫಸ್ಟ್ ಟೈಮ್ MLAಗಳಾಗಿರ್ತಾರೆ ನೋಡಿ, ಅವರು ಹೇಳಿದ ಒಂದು ಉತ್ತರ ಏನು ಅಂತ ಹೇಳಿ, ರಾಂಗ್ ಟೈಮಲ್ಲಿ ನಾವು MLAಗಳಾಗ್ಬಿಟ್ವಿ ಅಂತ ಹೇಳ್ತಾ ಇದ್ರು.
ಅಂದರೆ ಎಷ್ಟರ ಮಟ್ಟಿಗೆ ಒಂದೊಂದು ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇದೆ, ಅನುದಾನದ ಹಂಚಿಕೆ ಅನ್ನೋದು ಇಷ್ಟ ಆಗ್ತಾ ಇದೆ ಅನ್ನೋದು ನಾವು ಗಮನಿಸಬೇಕಾಗತ್ತೆ. ಯಾಕಂದರೆ ಕುರ್ಚಿ ಕದನದ ಈ ವಿಚಾರ ಇದೆಯಲ್ಲ, ಡೇ ಒನ್ನಿಂದ ಇದೆ. ಮೇ ರಿಸಲ್ಟ್ಸ್ ಬಂದ ಫಸ್ಟ್ ವೀಕ್ ಅಂತೂ ಕಂಪ್ಲೀಟ್ ಗೊಂದಲ. ಅವತ್ತಿಂದ ಇವತ್ತಿನವರೆಗೂ ನಾವು ಕಡಿಮೆ ಅಂದರೂ ಕೂಡ 50ರಿಂದ ಒಂದು 75 ಸತಿ ಇದೇ ವಿಷಯನ ಇಟ್ಕೊಂಡು ಮಾತಾಡಿದ್ದೀವಿ ಅನ್ನೋದಾದರೆ ಗೊಂದಲ ಚಾಲ್ತಿಯಲ್ಲೇ ಇದೆ ಅಂತ. ಮೇಡಮ್, ಇದು ಅಕ್ಷರಶಃ ಸತ್ಯ. ಯಾಕೆಂದರೆ ನಾವು ಮುಂಚೆಯಿಂದನೂ ಸುಮಾರು ಒಂದು 30-40 ಡಿಬೇಟ್ಗಳಲ್ಲಿ ನಾವು ಮಾತಾಡಿದ್ದೀವಿ. ಗಂಡ ಹೆಂಡತಿ ಜಗಳದಲ್ಲಿ ಕೂಸ್ಬಡವಾಯಿತು ಅನ್ನೋ ಥರ ಆಗಿದೆ. ಯಾಕೆಂದರೆ ಇವರು ಅಧಿಕಾರಕ್ಕೆ ಬಂದಾಗಿಂದನೂ ಸಹ ಇಲ್ಲಿವರೆಗೂ 1-1.5 ವರ್ಷ ಮಾತ್ರ ಸುಮ್ಮನೆ ಇದ್ರು, ತಟಸ್ಥವಾಗಿದ್ರು, ಹೆಂಗೋ ನಡ್ಕೊಂಡು ಹೋಗ್ಲಿ ಅಂತ. ಆಲ್ಮೋಸ್ಟ್ 2 ವರ್ಷದಿಂದ 2.5 ಹತ್ರ ಬರ್ತಿದ್ದಂಗೆ ಬಂದಿದ ತಕ್ಷಣ ಹತ್ತತ್ರ ಎಲ್ಲರೂ ಕುರ್ಚಿ ಕಾದಾಟ, ಬಣ ಬಡಿದಾಟ, ಎಷ್ಟೊಂದು ಬಣ ಬಡಿದಾಟ ಮಾಡ್ಕೊಂಡ್ಬಂದರು. ಸಮಾವೇಶಗಳಿಗೆಲ್ಲ ಪ್ಲಾನ್ ಮಾಡಿದ್ರು. ಅಗ್ಗಜಗ್ಗಾಟ ಜಾಸ್ತಿ ಆಯಿತು. ಪದೇ ಡೆಲ್ಲಿಗೆ ದಂಡಯಾತ್ರೆ ಹೋಗ್ತಾ ಇದ್ರು. ಒಂದಾದ್ಮೇಲೆ ಕೆಲವು ಸಾರಿ ಮುಖ್ಯಮಂತ್ರಿಗಳು ಹೋಗ್ತಿದ್ರು, ಕೆಲವು ಸಾರಿ ಉಪಮುಖ್ಯಮಂತ್ರಿಗಳು ಹೋಗ್ತಾ ಇದ್ರು, ಮತ್ತು ಅವ್ರ ಕಡೆಯವರು ಹೋದ್ರು, ಇವ್ರ ಕಡೆಯವರು ಹೋದ್ರು. ಹಾಗೆಲ್ಲ ಆಗಿ ಏನಾಯಿತು ಅಂದರೆ ಇವಾಗ ಈ ರಾಜ್ಯದಲ್ಲಿ ತುಂಬ ಅಂದರೆ ಬಗೆಹರಿಸೋಕ್ಕಾಗದಿರೋಷ್ಟು ಎಷ್ಟೊಂದು ಸಮಸ್ಯೆಗಳಿದ್ದಾವೆ. ಅದ್ರ ಬಗ್ಗೆ ಯಾರಿಗೂ ಕಿಂಚಿತ್ತು ಯೋಚನೆ ಇಲ್ಲ. ಈಗ ನೋಡಿ, ಎಷ್ಟು ಆಲ್ಮೋಸ್ಟ್ ಒಂದು 4 ವರ್ಷದಿಂದ ಪಾಪ ಸಣ್ಣ ಪುಟ್ಟ ಮನೆ ಕಟ್ಕೊಳ್ಳೋರಿಗೆ ಅವ್ರಿಗೆ ಪವರೇ ಸಿಗ್ತಾ ಇಲ್ಲ, ಖಾತಾ ಇದು ಮಾಡ್ಕೊಳಕ್ಕಾಗ್ತಾ ಇಲ್ಲ. ಅದ್ರ ಜೊತೆಯಲ್ಲಿ ಹಾಸ್ಪಿಟಲ್ಗಳಲ್ಲಿ ಎಷ್ಟೊಂದು ಸಮಸ್ಯೆಗಳಿದ್ದಾವೆ. ಆಮೇಲೆ ಶೈಕ್ಷಣಿಕ ಸಂಸ್ಥೆಗಳಲ್ಲಿ ಸಮಸ್ಯೆಗಳಿದೆ, ಅವ್ರ ಪಠ್ಯಪುಸ್ತಕಗಳ ಸಮಸ್ಯೆ ಇರ್ಬೋದು. ಅಂದರೆ ಪಟ್ಟಿ ಮಾಡ್ತಾ ಹೋದರೆ ಹೇಳೋಕ್ಕಾಗದೇ ಇರೋಷ್ಟು ಸಮಸ್ಯೆಗಳಿದೆ. ಅದ್ರ ಜೊತೆನಲ್ಲಿ ಏನಾಗಿದೆ ಅಂದರೆ ಕಾಂಗ್ರೆಸ್ಸಲ್ಲಿ ಏನು ಒಬ್ರಿಗಿಂತ ಒಬ್ರು ಬುದ್ಧಿವಂತರಿದ್ದಾರೆ, ಅತಿವ್ರತ ಮಹಾರಥರಿದ್ದಾರೆ. ಯಾಕಂದ್ರೆ ಎಲ್ಲರೂ ಸೀನಿಯರ್ಗಳೇ. ಎಲ್ಲರೂ ಸೀನಿಯರ್ಗಳೇ. ಅಲ್ಲಿ ಯಾರು ಕಂಟ್ರೋಲ್ ಮಾಡಕ್ಕೆ ಯಾರ ಕೈಲೂ ಆಗ್ತಾ ಇಲ್ಲ. ಈಗ ಮುಖ್ಯಮಂತ್ರಿಗಳು ಒಬ್ಬರನ್ನ ಬಿಟ್ರೆ ಮಿಕ್ದವ್ರು ಎಲ್ಲರೂ ನಾನು ಮುಖ್ಯಮಂತ್ರಿ ರೇಸಲ್ಲಿ ಇದ್ದೀನಿ ಅನ್ನೋಂಗೆ ಇದ್ದಾರೆ. ಅವರೇ ತಟಸ್ಥವಾಗಿದ್ದಾರೇನೋ ಅನ್ನೋ ಥರ ಕಾಣಿಸುತ್ತೆ ವಾಸ್ತವವಾಗಿ ನೋಡ್ತಾ ಇದ್ದಾರೆ. ಮೊದಲಿದ್ದು 13ರಲ್ಲಿ ಇದ್ದಂಥ ಸಿದ್ದರಾಮಯ್ಯ ಅವರು ಈಗಿಲ್ಲ. ಅವ್ರದ್ದು ಶಕ್ತಿ ಸಂಪೂರ್ಣವಾಗಿ ಕುಂದ್ಬಿಟ್ಟಿದೆ. ಯಾಕೆಂದ್ರೆ ಈಗ ಡಿ ಕೆ ಶಿವಕುಮಾರ್ ಅವರು ವರ್ಕ್ ಮಾಡ್ತಿಲ್ವ, ಅವರು ವರ್ಕ್ ಮಾಡಕ್ ಬಿಡ್ತಿಲ್ವ? ಹಂಗಾರೆ ಎರಡೂ ಆಗ್ತಾ ಇಲ್ಲ ಮೇಡಮ್, ಎರಡೂ ಆಗ್ತಾ ಇಲ್ಲ. ಅವರು ವರ್ಕ್ ಮಾಡ್ತಾ ಇಲ್ಲ. ಆದಂಗಾಗಲಿ ಮಾದಪ್ಪನ ಜಾತ್ರೆ ಅನ್ನೋ ಥರ ಅವರು ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ವಾಸ್ತವ ಸ್ಥಿತಿ ಇದು. ಯಾಕೆಂದ್ರೆ ಅವ್ರಿಗೆ ಈಗ ಸರೌಂಡ್ ದ ಪೀಪಲ್ ನಿಮ್ಗೆ ಎಲ್ಲರೂ ಅಟ್ಯಾಕ್ ಮಾಡೋರು ಏನು ಮಾಡೋಕ್ಕಾಗುತ್ತೆ? ಅವರು ಆಯ್ತು ಹೆಂಗೋ ನಡ್ಕೊಂಡು ಹೋಗ್ಲಿ, ಎಷ್ಟು ದಿವಸ ಆಗುತ್ತೆ ಅಷ್ಟು ನಡ್ಸ್ಕೊಂಡು ಹೋಗ್ಲಿ ಅಂತ ಆಗಲಿ. ಆದರೆ ಇದು ಜೊತೆ ಏನಾಗಿದ್ದಾರೆ, ಇವರು ಉಪಮುಖ್ಯಮಂತ್ರಿಗಳು ಯಾವುದೇ ಮುಖ್ಯಮಂತ್ರಿ ಸ್ಥಾನಕ್ಕಿಂತ ಏನು ಕಡಿಮೆ ಇಲ್ಲ. 4 ಪದವಿಗಳು, 4 ಇವು ಪವರ್ಫುಲ್ ಪೋರ್ಟ್ಫೋಲಿಯೋ ತೊಗೊಂಡಿದ್ದಾರೆ. ಇನ್ಕ್ಲೂಡಿಂಗ್ ಪ್ರೆಸಿಡೆಂಟ್ ಆಗಿದ್ದಾರೆ, ಸ್ಟೇಟ್ ಪ್ರೆಸಿಡೆಂಟು. ಆಮೇಲೆ ಬೇರೆ ರಾಜ್ಯಗಳಲ್ಲಿ ಹೋಗಿ ಉಸ್ತುವಾರಿ ನಿಭಾಯಿಸಿ ಅವ್ರದ್ದು ಪೊಲಿಟಿಕಲ್ನಲ್ಲಿ ಬಂದು ಅವರು ಎಕ್ಸ್ಟ್ರೀಮ್ ಗುಡ್ ಆಗಿದ್ದಾರೆ, ಚೆನ್ನಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ಪಾರ್ಟಿಗೆ. ರಾಜ್ಯಕ್ಕೆ ಅವರು ಎಕ್ಸ್ಟ್ರೀಮ್ ಗುಡ್ ಆಗಿಲ್ಲ ಅಂತ ನಾನು ಓಪನ್ ಆಗಿ ಡಿಬೇಟಲ್ಲಿ ಹೇಳ್ತಾ ಇದ್ದೀನಿ. ಯಾಕೆ ಹೌದು, ಯಾವ ಮಾನದಂಡ ಅಂತ ನಾನು ಹೇಳ್ತೀನಿ. ಈಗ ಬೆಂಗಳೂರು ಉಸ್ತುವಾರಿ ಅವರೇ ಆಗಿರೋದ್ರಿಂದ ಬೆಂಗಳೂರು ನೀವು ಇವತ್ತು ಎಲ್ಲಿಂದ ಎಲ್ಲಿಗಾಗಿ ನೋಡಿ, ನೀವು ಹೇಳಿ ನೆಲಮಂಗಲದಿಂದ ಹಿಡ್ಕೊಂಡು ಜಿಗಣಿವರೆಗೂ ಹೋಗ್ರಿ, ಮತ್ತು ಈ ಕಡೆ ಮೈಸೂರು ರೋಡಿಂದ ಹಿಡ್ಕೊಂಡು ನಾವು ಹೊಸಕೋಟೆವರೆಗೂ ಹೋದ್ರೆ ಎಲ್ಲ ರಸ್ತೆ ಗುಂಡಿಗಳು ಹದಗೆಟ್ಟೋಗ್ಬಿಟ್ಟಿದೆ ರಸ್ತೆಗಳು. ಮತ್ತೆ ಒಂದು BBMP ಕೆಲಸ ಕಾರ್ಯಗಳು ಸರಿಯಾಗಿ ನಡೀತಾ ಇಲ್ಲ. ನೀವು ಯಾವ್ದಾದ್ರು ವಲಯಗಳಿಗೆ ಹೋಗಿ, ಕೇಂದ್ರ ಅದೇನೋ 4-5 ವಲಯಗಳು ಮಾಡಿದಾರಲ್ಲ, ಅಲ್ಲಿ ಎಲ್ಲಾದು ಭ್ರಷ್ಟಾಚಾರ ತಾಂಡವಾಡ್ತಾ ಇದೆ. BBMP ಅಂದರೆ BBMP ಅನ್ನೋಕ್ಕೆ ಹೆಸರೇ ಬ್ರಹ್ಮಾಂಡ ಭ್ರಷ್ಟಾಚಾರ ಮಂಡಳಿ ಅಂತಾನೆ ಅದರ ಪರ್ಯಾಯ ಅರ್ಥ ತಗೊಂಡಿದೆ. ಇದ್ರ ಬಗ್ಗೆ ಗಮನ ಕೊಡದೆ ಇವರು ರಾಜಕೀಯ, ನಾನೇನು ಹೇಳ್ತಿದ್ದೀನಿ ಅಂದರೆ ಇಲ್ಲಿ 2 ವಿಷಯ ನಾನು ಕ್ಲಿಯರ್ ಕಟ್ಟಾಗಿ ಹೇಳ್ತೀನಿ. ಇವರಲ್ಲಿ ಏನೋ ಕೇಪಬಲ್ ಇರೋಂತಕ್ಕಂಥವ್ರು ತುಂಬ ಜನ ಇದ್ದಾರೆ ಮುಖ್ಯಮಂತ್ರಿಗೆ, ಅದರಲ್ಲೇನು 2 ಮಾತೇ ಇಲ್ಲ. ಆದರೆ ಹೈಕಮಾಂಡ್ ನಿಷ್ಕ್ರಿಯ ಆಗಿದೆ. ಹೈಕಮಾಂಡ್ ಏನಾಗಿದೆ ಅಂದರೆ, ಈಗ ಇಲ್ಲಿರ್ತಕ್ಕಂಥ ಈ ಕರ್ನಾಟಕನೇ ಅವ್ರಿಗೆ ಪವರ್ಫುಲ್ ಸ್ಟೇಟ್. ಈಗ ಏನೋ ಉಳಿದಿರೋ ಸ್ಟೇಟ್ಗಳ ಇದು ಒಂದು ಸ್ಟೇಟ್. ಅದು ಹಂಗಾಗಿ ಏನು ಮಾಡ್ತಾರೆ, ಅವ್ರು ಇಲ್ಲಿರ್ತಕ್ಕಂಥ ಸ್ಟೇಟ್ ಮತ್ತು ಅಲ್ಲಿಗೆ ಸೆಂಟ್ರಲ್ ಇವ್ರನ್ನ ಕಂಟ್ರೋಲ್ ಮಾಡಕ್ ಆಗ್ತಾ ಇಲ್ಲ. ಖಂಡಿತ ಆಗ್ತಾ ಇಲ್ಲ. ಕಂಟ್ರೋಲ್ ಮಾಡಂಗಿದ್ರೆ ಇಷ್ಟು ಹೇಳ್ಬೋದಿತ್ತಲ್ವಾ, ಇಲ್ಲ ರೀ ನಿಮಗೆ ಮುಖ್ಯಮಂತ್ರಿ ಸ್ಥಾನ ಕೊಡೋಕ್ಕಾಗಲ್ಲ, ದಯವಿಟ್ಟು ನೀವು ಕೆಲಸ ಮಾಡಿ, ಮುಂದಿನ ದಿನಗಳಲ್ಲಿ ನಿಮ್ಗೆ ಅವಕಾಶ ಸಿಗುತ್ತೆ, ಇಲ್ಲ ಸಿಗಲ್ಲ ಅಂತ ಅವರು ಹೇಳ್ಬೋದು. ಅಡ್ಡಗೋಡೆ ಮೇಲೆ ದೀಪ ಇಟ್ಟಂಗೆ ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಮಾತ್ರ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅಥವಾ 28ಕ್ಕೆ ಏನಾದ್ರು ಪ್ಲಾನ್ ಮಾಡ್ತಿದ್ದಾರೆ. ಈ ಟರ್ಮ್ ಹೆಂಗೂ ಸಿದ್ದರಾಮಯ್ಯನವರು 28ಕ್ಕೆ ಹೆಂಗೂ ನಾವೇ ಬರ್ತೀವಿ, ಆ ಕಾರಣಕ್ಕೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್. ಮೇಡಮ್, ಇದು ರಾಜಕೀಯ ಅನ್ನೋದು ಅನಿಶ್ಚಿತತೆ, ಎಲ್ರಿಗೂ ಗೊತ್ತಿರೋ ವಿಷಯ. ಈಗ ಏನಂದ್ರೆ ಸಿಕ್ಕದವ್ರಿಗೆ ಸೀರುಂಡೆ ಅನ್ನೋ ಥರ ಗಾದೆ ಆಗಿದೆ. ಅವಕಾಶ ಸಿಕ್ಕಾಗ ಯಾವಾಗ ಅವಕಾಶ ಸಿಗುತ್ತೆ ಅವಾಗ ಮಾತ್ರನೇ ಪಡ್ಕೊಂಡಂಗೆ. ಅದು ಮುಂದೆ ಅನ್ನೋದು ಅದು ಕನಸಿನ ಮಾತು. ಎಲ್ಲ ರಾಜಕೀಯದಲ್ಲಿ ಯಾವಾಗಲೂ ಹಂಗೆ. ಅದಕ್ಕೆ ಉದಾಹರಣೆ BJPನಲ್ಲೂ ನಾವು ನೋಡಿದ್ದೀವಿ. ಈಗ ಯಡಿಯೂರಪ್ಪ ಸಾಹೇಬರು ಬಿಟ್ಟಿದ ತಕ್ಷಣನೇ ಯಾರ್ಯಾರು ಮುಖ್ಯಮಂತ್ರಿಗಳಾಗ್ತಾರೆ ಅಂತ ಏನು 1 ತಿಂಗಳು 2 ತಿಂಗಳು ಅವರು ಇವರು ಎಲ್ಲ ಯಾರನ್ನ ಕರ್ಕೊಬಂದು ಕೂರಿಸಿದ್ರು. ಅವ್ರ ಕೈಲೂ ಸರಿಯಾಗಿ ನಿರ್ವಹಣೆ ಮಾಡೋಕ್ಕಾಗಲಿಲ್ಲ ಅಂತಲೇ ಈಗ ಕರ್ನಾಟಕ ಜನ ಕಾಂಗ್ರೆಸ್ನ ಕರ್ಕೊಬಂದು ಇಲ್ಲಿ ಕೂರಿಸಿದ್ದಾರೆ. ಆದರೆ ಇವರು ತಮಗೆ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಯನ್ನು ಮರೆತು, ರಾಜ್ಯದ ಹಿತದೃಷ್ಟಿಯನ್ನು ಮರೆತು ಸ್ವಯಂ ಪ್ರತಿಷ್ಠೆ ಬಿದ್ದುಬಿಟ್ಟು ಇವರು ಕರ್ನಾಟಕ ರಾಜ್ಯನ ಹಾಳು ಮಾಡ್ತಾ ಇದ್ದಾರೆ. ಇದು ದಯವಿಟ್ಟು ಇದು ಸರಿಯಲ್ಲ. ನಾನಂದ್ರೆ ಇವರು ನೋಡಿ, ಅದು ಅವ್ರ ಆಂತರಿಕ ವಿಷಯ, ನಾವು ಅದರಲ್ಲಿ ಹೇಳ್ಬಾರ್ದು. ಆದರೆ ನಾನು ಹೇಳಿದ್ರೆ ಇನ್ ದ ಇಂಟ್ರೆಸ್ಟ್ ಆಫ್ ಪಬ್ಲಿಕ್
ನೀವು ದಯವಿಟ್ಟು ಸಾರ್ವಜನಿಕರ ಹಿತದೃಷ್ಟಿಯಿಂದ ಕೆಲಸ ಮಾಡಿ, ಸಾರ್ವಜನಿಕರ ಕುಂದುಕೊರತೆಗಳನ್ನು ಸಮಸ್ಯೆಗಳನ್ನು ಆಲಿಸಿ ಬಗೆಹರಿಸಿ, ಆಮೇಲೆ ನೀವೇನಾದ್ರೂ ಮಾಡ್ಕೊಳ್ಳಿ. Okay, got it. ವಿ ಡೋಂಟ್ ಹ್ಯಾವ್ ಎನಿ ಇಶ್ಯೂಸ್. ರೈಟ್. ಗೋವಿಂದರಾಜ್ ಅವರೇ, ಹಂಗಾರೆ ನೀವೇನು ಮಾಡ್ತಿದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ವಿರೋಧ ಪಕ್ಷವಾಗಿ ಈಗ ನಾಗೇಂದ್ರ ಅವ್ರು ಮಾತಾಡಬೇಕಾದ್ರೆ ಬೇಕಾದಷ್ಟು ಸಮಸ್ಯೆಗಳು ಏನಿದೆ ಅಂತ ಉಲ್ಲೇಖನೆ ಮಾಡಿಬಿಟ್ರು. ವಿರೋಧ ಪಕ್ಷವಾಗಿ ಆಡಳಿತ ಪಕ್ಷಕ್ಕೆ ಎಷ್ಟಿರುತ್ತೋ ಜವಾಬ್ದಾರಿ ನಿಮಗೂ ಅಷ್ಟೇ ಇರುತ್ತೆ ಅನ್ನೋದಾದರೆ 2 ಗಂಟೆ ಅಥವಾ 2 ದಿವಸಕ್ಕೆ ಪ್ರತಿಭಟನೆ ಸೀಮಿತ ಆದರೆ ಯಾವ ಪ್ರತಿಫಲನೂ ಇರೋದಿಲ್ಲ. ಇಲ್ಲ ಮೇಡಮ್, ನೋಡಿ, ನಾವು ರೈತರ ವಿಚಾರವಾಗಿ ಏನು ಕಬ್ಬಿನ ಬೆಳೆ ವಿಚಾರವಾಗಿ ಒಂದು ಒಳ್ಳೆ ಬೆಂಬಲ ಬೆಲೆ ಕೊಡಲಿಲ್ಲ ಅಂದಲೂ ಕೂಡ ರೈತರ ಮಧ್ಯೆ ಕೂತ್ಕೊಂಡು ಹೋರಾಟ ಮಾಡಿ ಬೆಂಬಲ ಬೆಲೆ ಕೊಡಿಸುವಂತ ಕೆಲಸ ಮಾಡಿದ್ವಿ. ಅದು ಬೇರೆ ರಾಜ್ಯಗಳಿಗಿಂತ ಇವರೇನು ಜಾಸ್ತಿ ಕೊಡೋಕ್ಕಾಗಲೇ ಇಲ್ಲ, ಅಷ್ಟೆಲ್ಲ ಹೋರಾಟ ಮಾಡಿದ್ರು. ಅಂದ್ರೆ ರೈತರ ಬಗ್ಗೆ ಕಾಳಜಿನಿಲ್ಲ. ರೈತರಿಗೆ ಎಲ್ಲ ಒಂದ್ ಕಡೆ ರೈತರ ಮಕ್ಕಳಿಗೆ ಒಂದು ಕೃಷಿ ಸನ್ಮಾನ ಯೋಜನೆ ಅಂತ ಹೇಳ್ಬಿಟ್ಟು ಕೇಂದ್ರದಿಂದ 6,000 ಕೊಟ್ರೆ ಕರ್ನಾಟಕದಿಂದ ಸುಮಾರು 4,000 ರೂಪಾಯಿ ಕೊಡ್ತಾ ಇದ್ವಿ. ಅದನ್ನ ಕಿತ್ಕೊಂಡ್ಬಿಟ್ರು. ರೈತರ ಮಕ್ಕಳಿಗೋಸ್ಕರ ರೈತರ ವಿದ್ಯಾನಿಧಿ ಅಂತ ಹೇಳ್ಬಿಟ್ಟು ಕೊಡುವಂತ ಸ್ಕಾಲರ್ಶಿಪ್ನು ಕೂಡ ಕಿತ್ಕೊಂಡ್ಬಿಟ್ರು. ಈ ನಾವೊಂದು ಗ್ಯಾರಂಟಿ ಕೊಟ್ಬಿಟ್ಟಿದೀವಿ ಅಂತ ಹೇಳ್ಬಿಟ್ಟು ಈಗ ಹೆಂಗೆ ಇವ್ರು ಕರೆಂಟ್ ಫ್ರೀ ಕೊಡ್ತೀನಿ ಅಂತ ಕರೆಂಟ್ ಬಿಲ್ನ 4 ರೂಪಾಯಿ ಯೂನಿಟ್ ಇದ್ದಿದ್ದನ್ನ 7 ರೂಪಾಯಿ ಮಾಡಿಟ್ಟಿರ್ತಕ್ಕಂಥ ಇವ್ರು ದೊಡ್ಡ ಸಾಧನೆ. ಅದೇ ರೀತಿ ಇವತ್ತೇನು ಬಸ್ ಫ್ರೀ ಕೊಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು 20% ಅಲ್ಲಲ್ಲ, ಒಂದ್ ನಿಮಿಷ, 20% ಜಾಸ್ತಿ ಕೊಟ್ಟಿದ್ದೀನಿ ಅಂದ್ಬಿಟ್ಟು ಇದು ದೊಡ್ಡ ಸಾಧನೆ ಅಂತ ಹೇಳ್ಬಿಟ್ಟು ಇವತ್ತು ಬಿಂಬಿಸ್ತಾ ಇದ್ದಾರೆ. ಜನರಿಗೆ ಯಾವುದೇ ಅನುಕೂಲಗಳು ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು ದಿನ ಬೆಳಗಾದ್ರೆ ಕಿವಿ ಹಿಂಡ್ತಾ ಇದ್ರು ಕೂಡ ಈ ಸರ್ಕಾರ ಒಂಥರ ಮೊಂಡು ರೀತಿಯಲ್ಲಿ ವರ್ತನೆ ಮಾಡ್ತಾ ಇದೆ. ನಮಗೆ 136 ಸೀಟ್ ಕೊಟ್ಬಿಟ್ಟಿದ್ದಾರೆ, ಅದೇ ದೊಡ್ಡ ಇದು ಅಂತ ಹೇಳ್ಬಿಟ್ಟು ನೀವು ವಿರೋಧ ಪಕ್ಷರಾಗಲಿ ಜನರು ಕೂಡ ಇಷ್ಟೆಲ್ಲ ಬೇಸರ ವ್ಯಕ್ತಪಡಿಸಿದ್ರು, ಚೀತು ಅಂತ ಉಗಿದ್ರು ಕೂಡ ಜನರು ಇವತ್ತು ಅದೇನೋ ಹೇಳ್ತಾರಲ್ಲ, ಎಷ್ಟೆಲ್ಲ ಉಗಿತಾ ಇದ್ರು ಟವಲ್ ಒರೆಸ್ಕೊಂಡು ಮುಖ ಮುಚ್ಕೊಂಡು ಏನೋ ಮಾಡ್ತಾ ಇರ್ತಾರಲ್ಲ, ಆ ರೀತಿಯಾದ ಇವತ್ತು ವರ್ತನೆ ಇವತ್ತು ಈ ಕಾಂಗ್ರೆಸ್ ಸರ್ಕಾರದಿಂದ ಕಾಣ್ತಾ ಇದೆ. ಅಲ್ಲ ಈಗ ಅಲ್ಲ ರೆಸ್ಪಾನ್ಸಿಬಿಲಿಟಿ ಮೇಡಮ್, ಜನರದ ಕಾಳಜಿ ಬಗ್ಗೆ ಎಷ್ಟೆಲ್ಲ ನಾವು ಹೇಳಿದ್ರು ಕೂಡ ಇವತ್ತು ಸರ್ಕಾರ ಮಾತೆತ್ತರ ನಮ್ಮ ಹತ್ರ ದುಡ್ಡಿಲ್ಲ ಅನ್ನೋ ಇದನ್ನ ಮುಂದಿಟ್ಕೊಂಡು ಎಲ್ಲವೂ ಕೂಡ ನಿಷ್ಕ್ರಿಯ ಮಾಡಿ ಇಟ್ಬಿಟ್ಟಿದ್ದಾರೆ. ಯಾವುದೇ ಅನುಕೂಲಗಳು ಜನರಿಗೆ ಆಗ್ತಾ ಇಲ್ಲ. ಇವ್ರು ಕೆಲಸ ಮಾಡಿದ್ರಲ್ವಾ, ಯಾವ್ದನ ಸಮಸ್ಯೆ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ, ಕೆಲಸನೇ ಮಾಡ್ದಿಲ್ದಾಗ ಎಲ್ಲ ಒಂದ್ ಕಡೆ ಇವರು ಎಲ್ಲ ಒಂದು ದುರಾಡಳಿತ ಮಾಡ್ಕೊಂಡು ಭ್ರಷ್ಟಾಚಾರ ಮಾಡ್ಕೊಂಡು ಅವ್ರ ಜೋಬ್ ಗಟ್ಟಿ ಮಾಡ್ಕೊಂತ ಇದಾರೆ. ಇತ್ಲಾಗೆಲ್ಲ ಬೇರೆ ಚುನಾವಣೆಗಳು ರಾಜ್ಯದಲ್ಲಿ ಚುನಾವಣೆ ನೀವೇನ್ ಮಾಡ್ತಿದ್ದೀರಾ ಮೇಡಮ್? ಈಗ ನಾವು 189 ಕೋಟಿ ಹಗರಣ ನಡೆದಂತ ಸಂದರ್ಭದಲ್ಲಿ ವಾಲ್ಮೀಕಿ ಅಭಿವೃದ್ಧಿದು ಎಷ್ಟೆಲ್ಲ ಹೋರಾಟ ಮಾಡಿದ್ವಿ. ಸಿದ್ದರಾಮಯ್ಯನವರು ಒಪ್ಕೊಂಡಿದ್ದು ಅದಕ್ಕೋಸ್ಕರ ಅಂತಾನೆ, ನಾವು ಹೋರಾಟ ಮಾಡಿದ್ಕೋಸ್ಕರ ಇಲ್ಲಪ್ಪ 180 ಕೋಟಿ ಎಲ್ಲ ನಾವು ಬರೀ 89 ಕೋಟಿ ಚೆಕ್ ಮೂಲಕ ತಗೊಂಡ್ಬಿಟ್ಟಿದ್ದೀವಿ, ಭ್ರಷ್ಟಾಚಾರ ಮಾಡಿದ್ದು ಒಪ್ಕೊಳ್ಳೋಂತ ಕೆಲಸ ಮಾಡಿದ್ರು. ಮೂಡ ಸೈಟ್ಗಳನ್ನ ವಾಪಸ್ ಕೊಡೋಂತ ಕೆಲಸ ಮಾಡಿದ್ರು. ದಿನ ಬೆಳಗಾದ್ರೆ ಏನೆಲ್ಲ ಹೇಳಿದ್ರು ಕೂಡ ಇವತ್ತು ಜಡ್ ಹಿಡಿದ ಅದೇ ಹೇಳ್ತಾ ಇದ್ರು. ಬಿಜೆಪಿಗೆ ಜೆಡಿಎಸ್ ಬಲ, ಜೆಡಿಎಸ್ಗೆ ಬಿಜೆಪಿ ಬಲ ಅನ್ನೋ ರೀತಿ ಇದೆಯಲ್ಲ, ನೀವು ಬಲವಾಗಿದ್ದಿದ್ರೆ ಖಂಡಿತ ಮೇಡಮ್ ಇನ್ನು ದೊಡ್ಡ ಮಟ್ಟದಲ್ಲಿ ಜಡ್ ಹಿಡಿದ ಸರ್ಕಾರ ಈ ರಾಜ್ಯದಲ್ಲಿ ಎಮ್ಮೆ ಚರ್ಮದ ಸರ್ಕಾರ ಇವತ್ತು ರಾಜ್ಯದಲ್ಲಿದೆ. ಸಿದ್ದರಾಮಯ್ಯನ ಜನರುಗಳು ಕೇಳಿಸ್ತಾ ಇಲ್ಲ, ವಿರೋಧ ಪಕ್ಷದ ಹೇಳಿಕೆಗಳು ಕೂಡ ನೋಡ್ತಾ ಇಲ್ಲ. ಕಿವಿ ಬಾಯಿ ಮುಚ್ಕೊಂಡ್ಬಿಟ್ಟು ಇವತ್ತು ಅವ್ರಿಗೆ ನಡೆದಿದ್ದೇ ದಾರಿ ಅಂತ ಹೇಳ್ಬಿಟ್ಟು ಇವತ್ತು ಬಿಂಬಿಸ್ಕೊಂಡಾಗ್ತಾ ಇದೆ. ಆದ್ರೆ ದಿನ ಬೆಳಗಾದ್ರೆ ಕೇಳಿಸ್ತಾ ಇರೋದು ಯಾವ ವಿಚಾರ ಮೇಡಮ್? ನಿಮ್ಗೆ ಯಾವ್ದನ್ನ ಒಳ್ಳೆ 100 ಕೋಟಿ ರಸ್ತೆನ ನಾವು ಆಗ್ತೀವಿ ಅಂತ ಹೇಳಿದ್ರೆ ಕುರ್ಚಿ ಕದನದ ಸದ್ದು ಗದ್ದಲ ಹೆಚ್ಚಾಗದ್ ನಿಮಗ್ ಬೇಕು, ಅದಕ್ಕೆ ನಿಮಗೆ ಅದು ಕಾಣಿಸ್ತಾ ಇದೆ. ಬೆಂಗಳೂರಲ್ಲಿ ಗುಂಡಿನೇ ಸರಿಯಾಗಿ ಮುಚ್ಚಕ್ಕಾಗಲ್ಲ. ಇವತ್ತು ನೀವು ರಸ್ತೆ ನಿಮ್ಮ ಆಫೀಸ್ ಮುಂದೆ ರಸ್ತೆ ಚೆನ್ನಾಗಿದೆಯಾ ಮೇಡಮ್? ನೀವು ಶೇಷಾಪುರಂ ಹೋಗ್ಬಿಟ್ರೆ ಆ ರಸ್ತೆಗಳಲ್ಲಿ ಓಡಾಡಕ್ಕೆ ಆಗಲ್ಲ, ಆ ಪರಿಸ್ಥಿತಿಲಿ ಇದೆ. ಇಲ್ಲಿ ನಂಬೇಡ, ಸಿಟಿ ಒಳಗಡೆ ಸ್ವಲ್ಪ ಔಟ್ಸ್ಕಟ್ಗೆ ಹೋದ್ರೆ ನೀವು 100 ಕಿಲೋಮೀಟರ್ ದಾಟಿದ್ರು ಕೂಡ ರಸ್ತೆಗಳು ಅಯೋಮಯ ಆಗ್ಬಿಟ್ಟಿದಾವೆ. ರಸ್ತೆಯಲ್ಲಿ ಗುಂಡಿ ಇದೆಯಾ, ಗುಂಡಿಯಲ್ಲಿ ರಸ್ತೆ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಕೂಡ ಅನುಮಾನ ಸ್ಟಾರ್ಟ್ ಆಗ್ತಾ ಇದೆ. ಆ ರೀತಿಯಾದ ಇವತ್ತು ಒಂದು ವರ್ಸ್ಟ್ ಸರ್ಕಾರ ಇವತ್ತು ರಾಜ್ಯದಲ್ಲಿ ನಡೀತಾ ಇದೆ. ಇನ್ನು ದಿನ ಬೆಳಗ್ಗೆ ಆದ್ರೆ ಕುರ್ಚಿ ವಿಚಾರ ಡಿ.ಕೆ. ಸುರೇಶ್ ಹೇಳ್ತಾ ಇರ್ತಾರೆ, ಏನೋ ಸಿದ್ದರಾಮಯ್ಯನವ್ರು ತಡವಾದ್ರು ಭರವಸೆಯನ್ನ ಮಾತನ್ನ ಉಳಿಸ್ಕೊಳ್ತಾರೆ ಅನ್ನೋ ಒಂದು ವಿಚಾರ ಮುಂದಕ್ಕೆ ಇಡ್ತಾರೆ. ಲಾಸ್ಟ್ 1 ಇಯರ್ ಅಲ್ಲಲ್ಲ, ಅದೇ ರೀತಿ ಇನ್ನೊಂದ್ ಕಡೆ ಹೇಳ್ತಾರೆ ಅಧಿಕಾರನು ಶಾಶ್ವತ ಅಲ್ಲ, ಮತ್ತೆ ತಾಳ್ಮೆನೂ ಶಾಶ್ವತ ಅಲ್ಲ ಅಂತ ಬೆದರಿಕೆನೂ ಓಡ್ತಾರೆ. ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್ ನಾನು ಡೆಲ್ಲಿಗೆ ಬಂದೇನು ಗಾಳಿ ಕುಡಿಯಕ್ ಬಂದಿಲ್ಲ ಅನ್ನೋ ಹೇಳಿಕೆನೂ ಕೊಡ್ತಾರೆ. ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್ ಅಂತ ಹೇಳುವಂತ ಹೇಳಿಕೆಗಳು ಯಾಕೆ ಬರ್ತಾ ಇದೆ ಅಂದ್ರೆ ಒಂಥರ ಎಲ್ಲ ಒಂದ್ ಕಡೆ ಆ ಕಮಿಟ್ಮೆಂಟ್ ನನಗೆ 2 ವರ್ಷ ಆದ್ಮೇಲೆ ಇಲ್ಲ 3 ವರ್ಷ ಆದ್ಮೇಲೆ ಸೀಟ್ ಬಿಟ್ಕೊಡ್ತೀನಿ ಅನ್ನೋದಕ್ಕೋಸ್ಕರ ಇವೆಲ್ಲ ಚರ್ಚೆಗಳು ಬರ್ತಾ ಇರೋದಲ್ವಾ. ಇವ್ರಿಗೆ ಏನ್ ರಾಜ್ಯದ ಒಂದು ಮಾದರಿ ಮಾಡಬೇಕು, ಬೇರೆ ರಾಜ್ಯಕ್ಕಿಂತ ನಾವು ಹೆಚ್ಚು ಅಭಿವೃದ್ಧಿ ಮಾಡಬೇಕು ಅನ್ನೋ ಉದ್ದೇಶ ಇಟ್ಕೊಂಡೇನು ಇವತ್ತು ಇವ್ರ ನಡೆಯನ್ನು ನಡೀತಾ ಇಲ್ಲ. ದಿನ ಬೆಳಗಾದ್ರೆ ಕುರ್ಚಿ ಹೆಂಗಪ್ಪ ಕಿತ್ಕೊಬೇಕು ಅಂತ ಡಿ.ಕೆ. ಶಿವಕುಮಾರ್ ಪ್ಲಾನ್ ಮಾಡಿದ್ರೆ, ಹೆಂಗ್ ಉಳಿಸ್ಕೊಬೇಕು ಅಂತ ಸಿದ್ದರಾಮಯ್ಯ ಪ್ಲಾನ್ ಮಾಡ್ಕೊಂಡು ಇವತ್ತು ಅಧಿಕಾರ ಅನುಭವಿಸಕ್ಕೆ ಎಷ್ಟು ಬೇಕು ಅಷ್ಟು ಮಾಡ್ತಾ ಇದಾರೆ. ಬೇರೆ ಏನ್ ಜನರಿಗೋಸ್ಕರ ಮಾಡ್ತಾ ಇರೋಂತ ಕೆಲಸ ಏನಿಲ್ಲ. 3 ದಿವಸದಿಂದ ಡಿ.ಕೆ. ಶಿವಕುಮಾರ್ ಅವರು ದೆಹಲಿಯಲ್ಲಿ ಇದ್ದಾರೆ ಅಂದ್ರೆ ಮೀನಿಂಗ್ ಅಂತ ಒಂದು. ಎರಡನೇದಾಗಿ ರಾಹುಲ್ ಗಾಂಧಿ ಅವರು ಭೇಟಿಗೆ ಅವಕಾಶ ಅಷ್ಟಾಗಿ ಸಿಗೋದಿಲ್ಲ ಅಂದ್ರೆ ಅದನ್ನ ನಾವು ಹೆಂಗೆ ಅರ್ಥ ಮಾಡ್ಕೋಬೇಕು? ಇದೆಲ್ಲದರ ನಡುವೆ ಸತೀಶ್ ಜಾರಕಿಹೊಳಿ ಅವರು ಮಾತಾಡಿದ ನೀವು ಗಮನಿಸಿದ್ರಿ ಗೊಂದಲ ಇದೆ ಅಂತ, ಏನಂತೀರಿ?
ಇವತ್ತು ಮಲ್ಲಿಕಾರ್ಜುನ್ ಅವ್ರನ್ನ ಹೋಗಿ ಮೀಟ್ ಮಾಡಿದ್ದಾರೆ DK ಶಿವಕುಮಾರ್ ಅವರು. ನಿನ್ನೆ ನನಗೊಂದು ಅಂತಿಮ ಕೊಡಿ, ಕ್ಲಿಯರಿಟಿ ಕೊಡಿ, ಯಾಕೆ ನಮ್ಮನ್ನು ಬ್ಲೈಂಡ್ ಆಗಿ ಇಟ್ಟಿದ್ದೀರಿ? ನೀವು ಅವತ್ತು ಕೊಟ್ಟರಲ್ಲ ಭರವಸೆಗಳು, ನೀವು 2 ವರ್ಷ ಸರ್ಕಾರ ನಮ್ದಿರುತ್ತೆ, 2 ವರ್ಷ ಸರ್ಕಾರ ಸಿದ್ದರಾಮಯ್ಯ ಮಾಡಲಿ, 2 ವರ್ಷ ಸರ್ಕಾರ DK ಶಿವಕುಮಾರ್ ಕೊಡಲಿ ಅಂತ ನೀವು ಹೇಳಿಕೆ ಕೊಟ್ಟಿದ್ರಲ್ಲ, ನಿಮ್ಮ ಮಾತನ್ನು ನಂಬಿತಾನೆ ನಾವು ಮಾಡಿದ್ವಿ. ಇವತ್ತು ಯಾಕೆ ನಮ್ಮನ್ನು ಬ್ಲೈಂಡ್ ಆಗಿ ಇಟ್ಟಿದ್ರಿ, ಕ್ಲಿಯರಿಟಿ ಯಾಕೆ ಕೊಡ್ತಾ ಇಲ್ಲ ಅಂತ ಅಂಗ್ಲಾಜ್ ಕೇಳ್ಕೊಂತ ಇದ್ದಾರೆ ಇವತ್ತು DK ಶಿವಕುಮಾರ್ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹತ್ರ. ಅಲ್ಲ, ಕ್ಲಾರಿಟಿ ಏನಾದ್ರು ಕೊಟ್ಬಿಟ್ರೆ DK ಶಿವಕುಮಾರ್ ಅವರು ಕಾಂಗ್ರೆಸ್ ಅಲ್ಲಿ ಇರ್ತಾರ ಇಲ್ವಾ ಅಂತ ಭಯನ ಹೈಕಮಾಂಡ್ಗೆ? ಅಲ್ಲ, ಹೈಕಮಾಂಡ್ ಕಂಪ್ಲೀಟ್ ಭಯ ಬಿದ್ದೋಗಿದೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ. ಯಾಕಂದ್ರೆ ಇವತ್ತು ಹಿಮಾಚಲ ಪ್ರದೇಶದಲ್ಲಿ ತಿರಸ್ಕಾರ ಆಗ್ತಾ ಸರ್ಕಾರ, ತೆಲಂಗಾಣ ಪ್ರದೇಶದಲ್ಲಿ ತಿರಸ್ಕಾರ ಆಗಿದೆ ಸರ್ಕಾರ, ಇವತ್ತು ಕರ್ನಾಟಕ ರಾಜ್ಯದಲ್ಲಿ ತಿರಸ್ಕಾರ ಆಗೋಂಥ ಎಲ್ಲ ಲಕ್ಷಣಗಳು ಎದ್ದು ತಾಂಡ ಆಡ್ತಾ ಇದೆ, ಜನ ಬಹಿಷ್ಕಾರ ಆಗೋ ಎಲ್ಲ ಪರಿಸ್ಥಿತಿಯಲ್ಲಿ ನಿಂತಿದ್ದಾರೆ. ಇಂಥ ಒಂದೇ ಒಂದು ಸಂದರ್ಭದಲ್ಲಿ ಏನಾದರೂ DK ಶಿವಕುಮಾರ್ ಅವ್ರಿಗೆ ಒಂದು ಕ್ಲಿಯರಿಟಿ ಕೊಟ್ಟರು ಇಲ್ಲ ಅಂದ್ರು ಅಂದ್ರೆ ಅವರು ನೆಕ್ಸ್ಟ್ ಮಾಡೋದೇ ಇನ್ನೊಂದು ರೀತಿಯಾದ ರಾಜಕಾರಣ. ಯಾಕಂದ್ರೆ ಅವ್ರಿಗೆ ಅಧಿಕಾರದ ಒಂದು ಪಡಿಲೇಬೇಕು ಅನ್ನೋ ಸಿದ್ಧಾಂತದ ಮೇಲೆ ನಿಂತಿದ್ದಾರೆ ಇವತ್ತು. ಇನ್ನೊಂದು ರೀತಿ ಅಂತಂದ್ರೆ ಅವರು ಏನ್ ಬೇಕಾದ್ರೂ ಮಾಡ್ಬೋದು ಅಧಿಕಾರಕ್ಕೋಸ್ಕರ ಅನ್ನೋ ಪರಿಸ್ಥಿತಿ ಬಂದು ನಿಂತ್ಬಿಟ್ಟಿದ್ದಾರೆ ಅವ್ರ ಮೈಂಡ್ ಸೆಟ್. ಇಲ್ಲ ಸರ್ಕಾರನೇ ಒಂದು ಪತನ ಮಾಡಿ ಎಲೆಕ್ಷನ್ಗೆ ಹೋಗ್ಬೋದು, ಇನ್ನೊಂದ್ಸತಿ ಬೇಕಾದ್ರೆ ಚಾಲೆಂಜ್ ಮಾಡಿ ಅವ್ರು ತೋರಿಸ್ಬೋದು, ನನ್ನಿಂದನೇ ಸರ್ಕಾರ ಬಂತು ಅಂತ ಹೇಳೋಂಥ ಪರಿಸ್ಥಿತಿ ಕೂಡ ಹೋಗ್ಬೋದು. ಇವತ್ತು ಪರಿಸ್ಥಿತಿ ಆಗಿದೆ ಅಂದ್ರೆ ಇವತ್ತು ಒಂದು ಇದು ನಿಲ್ಲದ ಒಂದು ಕಾರ್ಯ ಆಗೋಗಿದೆ ಇವತ್ತು ರಾಜ್ಯದಲ್ಲಿ. ಯಾಕಂದ್ರೆ ಇದು ನಡೀತಾ ಇರೋದು ಮೂಲ ಕಾಂಗ್ರೆಸ್ ವರ್ಸಸ್ ವಲಸೆ ಕಾಂಗ್ರೆಸ್ ನಡೀತಾ ಇರೋದು. ಇವತ್ತು ಎಲ್ಲ ಒಂದ್ ಕಡೆ ಅವ್ರದೇ ಪಕ್ಷದಲ್ಲಿ ಏನ್ ಹೇಳ್ತಾ ಇದ್ದಾರೆ, ಇವತ್ತು ವಲಸೆ ಬಂದವ್ರಿಗೆಲ್ಲ ನೀವು ಕೊಟ್ಟಿದ್ದೀರಲ್ರಿ, ಮೂಲ ಕಾಂಗ್ರೆಸ್ ಒಂದು ಅವಕಾಶ ಕೊಡಿ ಅಂತ DK ಶಿವಕುಮಾರ್ ಕಡೆ ಇರುವಂತ ಒಂದು ಪರಿವಾರ ಹೇಳ್ತಾ ಇದೆ. ಇವತ್ತು ವಲಸೆ ಕಾಂಗ್ರೆಸ್ ಹೇಳ್ತಾ ಇದ್ದಾರೆ, ವಲಸೆ ಬಂದಿರೋ ಸರ್ಕಾರ ಲೀಡರ್ಗಳು ಏನ್ ಹೇಳ್ತಾ ಇದ್ದಾರೆ, ಹೆಂಗೂ ನಮ್ಗೆ ಅವಕಾಶ ಕೊಟ್ಬಿಟ್ಟಿದ್ರೆ 5 ವರ್ಷ ಪರಿಪೂರ್ಣ ಮಾಡ್ಬಿಡಿ, 28 ನೀವೇ ಮಾಡ್ಕೊಳ್ಳಿ ಅಂತ ಹೇಳ್ಕೊಂತ ಇದ್ದಾರೆ. ಇವತ್ತು ಈ ಎಲ್ಲ ಪರಿಸ್ಥಿತಿ ಮಧ್ಯೆ ನಿಜವಾಗಿ ನಲುಗೋಗ್ತಾ ಇರೋದು ಯಾರು ಅಂತಂದ್ರೆ ಕಬ್ಬು ಬೆಳೆಗಾರರಿಗೆ ಇವತ್ತು 1554 ಕೋಟಿ ಬಾಕಿ ಇದೆ. ಅದ್ರ ಬಗ್ಗೆ ಡೀಟೇಲ್ ನೀವು ವಲಸೆ ಅಂತ ಪ್ರಸ್ತಾಪ ಮಾಡಿದ್ರಿಂದಾಗಿ ಕಾಂಗ್ರೆಸ್ನಲ್ಲಿ ವಲಸಿಗರು ಬಂದು ಅಧಿಕಾರದ ಚುಕ್ಕಾಣಿ ಹಿಡಿದಿದ್ದಾರೆ, ಆಡಳಿತ ನಡೆಸ್ತಿದ್ದಾರೆ ಅಂತ ನೀವು ಟೀಕೆ ಮಾಡ್ತಿರಲ್ಲ. ಇನ್ನು ನೆಕ್ಸ್ಟ್ ನೀವು ಚುನಾವಣೆ ಕಂಟೆಸ್ಟೇ ಮಾಡಿಲ್ಲ, ನೀವು ಗೆದ್ದೂ ಇಲ್ಲ, ಆಗಲೇ ಮೈತ್ರಿ ಪಕ್ಷದಿಂದ ಮುಖ್ಯಮಂತ್ರಿಯಾಗಿ ಕುಮಾರಸ್ವಾಮಿ ಅಂತ ಹೇಳ್ಕೊಂತಿರ್ತಿರಲ್ಲ, ಇದು ಯಾವ ನ್ಯಾಯ ಅಂತ? ಅಲ್ಲ ಗೊತ್ತಿಲ್ಲ ನಂಗೆ. ಇಲ್ಲಿ ನಲಗೋಗಿದೆ ಜನ, 7 ಕೋಟಿ ಜನ ನಲಗೋಗಿದ್ದಾರೆ ಇವತ್ತು. ಅಲ್ಲ, ಬಿಜೆಪಿ ಅವ್ರಿಗೆ ಹೆಂಗ್ ಅನ್ಸ್ಬೇಕಿದು ಅಂತ. ಇವತ್ತು ನಮ್ಮ ಮೈತ್ರಿ ಸರ್ಕಾರದಲ್ಲಿ ಆ ವಿಚಾರದಲ್ಲಿ ಯಾವುದೇ ಒಂದು ಪ್ರಸ್ತಾವನೆ ಹೈಕಮಾಂಡ್ಗಳಿಗೆ ದಿಟ್ಟ ನಿರ್ಧಾರ ತಗೊಳಕ್ಕೆ ಒಂದು ಸೂಕ್ತವಾದ ಹೈಕಮಾಂಡ್ಗಳಿದ್ದಾರೆ. ಹೈಕಮಾಂಡ್ ನಿರ್ಧಾರದ ಮೇಲೆ ಮುಂದಿನ CM ಯಾರು ಅಂತ ನಿರ್ಧಾರ ಆಗ್ತದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಅದನ್ನ ಡೀಟೇಲ್ ಸಣ್ಣ ಬ್ರೇಕ್ ಇದೆ. ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ 100ರಿಂದ 125 ಜನ MP ಗಳು ಕಾಂಗ್ರೆಸ್ ಇಂದ ಬಂದಿರತಕ್ಕಂಥವ್ರು. ಅದು ಇವ್ರಿಗೆ ಗೊತ್ತೇ ಇಲ್ಲ. ವಲಸಿಗರು ಅನ್ನೋದು ಇವಾಗ ಪದ ಇಲ್ಲ. ಆಕ್ಚುಲಿ ರಾಜಕೀಯದಲ್ಲಿ ವಲಸಿಗರು ಅನ್ನೋದೇ ಮೂಲ ಕಾಂಗ್ರೆಸ್. ಈಗ ರಾಘವ್ ಚಡ್ಡ ಅವ್ರನ್ನ ಕರ್ಕೊಂಡು ಹೋಗಿದ್ದಾರೆ. ಜನಪರ ಮಾತಾಡ್ತಾ ಇದ್ದವರು ಸದನದಲ್ಲಿ, ಜನಪರ ಮಾತಾಡ್ತಾ ಇದ್ದಾರೆ. ನೀವು ರಾಘವ್ ಚಡ್ಡ ಅಲ್ಲ, ರಾಘವ್ ಚಡ್ಡನೂ ಅಧಿಕಾರದಾಹೀನ ಮಾಡಿದ್ದೆ ಅವರು. ಯಾಕೆಂದ್ರೆ ಎದುರಿಸಿದ್ದು CBI ED ಇಂದ ಹಿಡ್ಕೊಂಡು ನಿಮ್ಮ ಅಸಹಾಯಕತೆ ಕಾಣಿಸ್ತಾ ಇದೆ. ಚೆನ್ನಾಗಿದೆ. ಓಕೆ, ಇನ್ನು ಡೀಟೇಲ್ ಆಗಿ ಮಾತಾಡೋಣ. ಅಲ್ಲ ನೋಡಿ, ಅಧಿಕಾರ ಬೇಕು ಅನ್ನೋ ಮನಸ್ಥಿತಿ ಯಾರನ್ನು ಎಲ್ಲಿಗೆ ಬೇಕಾದರೂ ತಗೊಂಡು ಹೋಗುತ್ತೆ ಅನ್ನೋದಕ್ಕೆ ಬೇಕಾದಷ್ಟು ಎಕ್ಸಾಂಪಲ್ ಇದೆ. ಪ್ರಜ್ಞಾವಂತ ನಾಗರಿಕರು 28ಕ್ಕೆ ಓಟ್ ಹಾಕೋ ಮುನ್ನ ಒಂದ್ಸಲ ಯೋಚನೆ ಮಾಡಬೇಕು, 29ಕ್ಕೂ ಸಹಿತ. ಬಹಳ ಕುತೂಹಲದ ಪ್ರಶ್ನೆ ಏನು ಅಂತ ಹೇಳಿದ್ರೆ, ನನಗೆ JDS ವಕ್ತಾರ ಜೊತೆ ಇನ್ನೂ ಮಾತಾಡೋದು ಬಾಕಿ ಇದೆ. ಹಾರ್ಡ್ಲಿ 2 ಮಿನಿಟ್ಸ್ ಮಾತಾಡಿದ್ರು. ಅದು ಯಾವ ನೈತಿಕತೆ, ಅದು ಯಾವ ಮಾನದಂಡದಲ್ಲಿ ನೀವು ಟೀಕೆ ಟಿಪ್ಪಣಿಗಳನ್ನು ಮಾಡ್ತೀರಾ ಅರ್ಥ ಆಗೋದಿಲ್ಲ. ಯಾಕೆಂದ್ರೆ ಆಗಲೇ ಕೇಳಿದ ಹಾಗೇನೆ ವಲಸಿಗರು ಅಥವಾ ಮೂಲ ಕಾಂಗ್ರೆಸ್ಸಿಗರು ಅಂತ ಮಾತಾಡೋದೇ ಆದರೆ, ಈಗೇನೋ ಮೈತ್ರಿಯಲ್ಲಿ BJP JDS ಇದೆ ಅಂದ ತಕ್ಷಣ ಇನ್ನೂ ನೀವು ಚುನಾವಣೆ ಎದುರಿಸಿಲ್ಲ, ಗೆದ್ದಿಲ್ಲ, ದೊಡ್ಡ ಮ್ಯಾಂಡೇಟ್ ಬಂದಿಲ್ಲ, ಕುಮಾರಸ್ವಾಮಿ ಮತ್ತೊಮ್ಮೆ ಕುಮಾರಣ್ಣ ಅಂತ ಅಭಿಯಾನ ಮಾಡಿಕೊಂಡು ಕುಮಾರಸ್ವಾಮಿ ಅವ್ರನ್ನ CM ಮಾಡೋದಕ್ಕೆ ಹೊರಟಿದ್ದೀರಿ ಅನ್ನೋದಾದರೆ BJPಗೆ ಏನಿಸ್ಬೇಡ, ಆ ಮಾತುಕತೆ ಆಗಿದೆಯಾ? ನೋಡಿ ಮೇಡಮ್, ಇವತ್ತು ನಮ್ಮ ರಾಜ್ಯದಲ್ಲಿ ನಮ್ಮ ಪಕ್ಷದ ಸಂಘಟನೆ ಮಾಡಬೇಕಾಗಿರೋದು ಮುಖ್ಯ ಉದ್ದೇಶ. ಸೊ ನಮ್ಮ ಪಕ್ಷದ ಸಂಘಟನೆ ನಮ್ಗೆ ಮುಖ್ಯ ಉದ್ದೇಶದಾಗ BJP ಪಕ್ಷದ ಸಂಘಟನೆಗಳು ಮುಖ್ಯ ಉದ್ದೇಶ ಇರುತ್ತೆ. ಮುಂದಿನ ದಿನಗಳಲ್ಲಿ ನಾವು ಮೆಜಾರಿಟಿ ಆಫ್ ಸೀಟ್ ತಗೊಂಡಾಗ, BJPಗಿಂತ ಜಾಸ್ತಿ ಹೆಚ್ಚು ಸೀಟ್ ತಗೊಂಡಾಗ, ಇಲ್ಲ BJP ಅವರೇ JDSಗಿಂತ ಹೆಚ್ಚು ಸೀಟ್ ತಗೊಂಡಾಗ, ಅದನ್ನೊಂದು ತೀರ್ಮಾನ ಅಂತ ಮಾಡೋದು ಹೈಕಮಾಂಡ್ ಅಂತ ಇದೆ ನಮ್ಮಲ್ಲಿ ಅಲ್ವಾ. ಡೆಲ್ಲಿಯಲ್ಲಿ ಹೈಕಮಾಂಡ್ ಅಂತ ಇದ್ದಾರೆ. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇದ್ದಾರೆ, ಹಾಗೆ ಮೋದಿಜಿಯವರು ಇದ್ದಾರೆ, ಅಮಿತ್ ಶಾ ಅವರು ಇದ್ದಾರೆ,
ಮತ್ತೆ ಇವತ್ತು ಬಿಜೆಪಿ ಅವ್ರ್ದು ಹೈಕಮಾಂಡ್ ಅಂತ ತಗೋತಾರೆ. ಈ ರೀತಿ ಇದ್ದಾರೆ. ಆ ಒಂದು ಚರ್ಚೆ ಅಂತ ಒಂದು ಸಂದರ್ಭ ಬಂದಾಗ ರಾಜ್ಯಕ್ಕೆ ಸೂಕ್ತವಾದ ಸಿಎಂ ಬಿಜೆಪಿಯಿಂದ ಮಾಡಬೇಕು, JDS ಇಂದ ಮಾಡಬೇಕು ಅಂತ ಹೈಕಮಾಂಡ್ ನಿರ್ಧಾರ ಮಾಡುತ್ತೆ. ಆದ್ರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ನಾವು ಕುಮಾರಣ್ಣ ಫೋಕಸ್ ಮಾಡ್ಕೊಂಡು ಹೋಗಬೇಕಾಗಿದೆ. ಇವತ್ತು ಕುಮಾರಣ್ಣ ಮತ್ತೊಮ್ಮೆ ಸಿಎಂ ಅಂತಾನೆ ಹೇಳಿ ನಾವು ಸಂಘಟನೆ ಮಾಡಿ ನಮ್ಮ ಕಾರ್ಯಕರ್ತನ ಬಲಿಷ್ಠ ಮಾಡ್ಕೋಬೇಕಾಗಿದೆ. ಆ ವಿಚಾರದಲ್ಲಿ ಮುಂದೆ 2028ರಲ್ಲಿ ನಡೆಯುವಂತ ಒಂದು ವಿಚಾರ. ಆದ್ರೆ ಇವತ್ತು ರಾಜ್ಯದಲ್ಲಿ ಏನಾಗ್ತಾರೆ ಅನ್ಯಾಯ, ಘೋರ ಅನ್ಯಾಯ. ರೈಟ್, ಅಲ್ಲಿ ಬರ್ತೀನಿ ರವೀಶ್ ಅವರೇ. ಮೇ ಫಸ್ಟ್ ವೀಕಲ್ಲಿ ಮೇಜರ್ ಡೆವಲಪ್ಮೆಂಟು ಅಂತ ಒಂದಷ್ಟು ಸುದ್ದಿ ಹರಿದಾಡ್ತಾ ಇದೆ. ಸಾಧ್ಯತೆ ಇದೆಯಾ DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತ್ಕೊಳ್ಳೋದಕ್ಕೆ ಮೇ ಫಸ್ಟ್ ವೀಕ್? ಮೇಡಮ್, ಇದೆಲ್ಲ ಊಹಾಪೋಹಗಳು. ವಾಸ್ತವವಾಗಿ ಏನಂದರೆ ಸಿದ್ದರಾಮಯ್ಯ ಅವರು ಇದ್ದಾರಲ್ಲ, ಅವರು ಈಸ್ ನಾಟ್ ಗಿವ್ ಅಪ್. ಅವ್ರು ಗಿವ್ ಅಪ್ ಮಾಡೋಂಥ ವ್ಯಕ್ತಿನೇ ಅಲ್ಲ. ಅಟ್ ಎನಿ ಕಾಸ್ಟ್ ನಾವು ಆಲ್ಮೋಸ್ಟ್ ನಾನೊಂದು 20 ವರ್ಷದಿಂದ ರಾಜಕೀಯದ ಬಗ್ಗೆ ತುಂಬ ಇಂಟ್ರೆಸ್ಟ್ ಇಟ್ಕೊಂಡಿದ್ದೀನಿ. ಎಲ್ಲ ದೊಡ್ಡ ದೊಡ್ಡ ಲೀಡರ್ಗಳು ನಾನು ಫಾಲೋ ಮಾಡ್ತಾ ಇದ್ದೀನಿ. ಅವ್ರನ್ನೆಲ್ಲ ನಡವಳಿಕೆಗಳು, ಅವ್ರ ಗುಣಗಳು, ಅವ್ರು ಹೆಂಗಿರ್ತಾರೆ ಅಂದರೆ ಅಟ್ ಎನಿ ಕಾಸ್ಟು ಸಿದ್ದರಾಮಯ್ಯ ಅವ್ರದ್ದು ಹೆಂಗೆ ವ್ಯಕ್ತಿತ್ವ ಅಂದರೆ ಯಾವುದೇ ಕಾರಣಕ್ಕೂ ಬಿಟ್ಕೊಡೋವಂಥ ಜಾಯಮಾನ ಅಲ್ವೇ ಅಲ್ಲ. ಬೇಕಾದ್ರೆ ನೀವು ನೋಡಿ, ಒಂದು ವೇಳೆ ಬಿಟ್ಕೊಟ್ರೆ ಸಹ ಅದು ಅವ್ರ ಇಚ್ಛಾಶಕ್ತಿಯಿಂದ ಬಿಟ್ಕೊಡ್ಬೇಕೇ ಹೊರತು ಅವ್ರ ಹತ್ರ ಫೈಟ್ ಮಾಡಿ ಗೆಲ್ಲಕ್ಕೆ ಸಾಧ್ಯನೇ ಇಲ್ಲ. ಬಿಕಾಸ್ ಈಸ್ ಅಡಮೆಂಟ್, ವೆರಿ ಅಡಮೆಂಟ್ ಇನ್ ಪಾಲಿಟಿಕ್ಸ್. ಅವ್ರು ಯಾರ್ಯಾರು ಅವ್ರಿಗೆ ಹಾಗಾದ್ರೆ ಇದನ್ನು ಹೀಗೆ ತಗೋಬೋದು ಅಂತ ನೀವು ಹೇಳಿದ ಎಕ್ಸ್ಪ್ಲನೇಷನ್ಗೆ ಸ್ಟಿಕ್ ಆನ್ ಆಗ್ತಾ ಇರಿ. ಏಕೆಂದರೆ ಈಗ ನೋಡಿ, DK ಶಿವಕುಮಾರ್ ಅವರು ಹೈಕಮಾಂಡ್ ಮಟ್ಟದಲ್ಲಿ ಕೊಟ್ಟಿರೋ ಮಾತನ್ನು ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಆಗೋದು, ಮಾತುಕತೆ ನಡೆಸೋದು, ರಾಹುಲ್ ಗಾಂಧಿ ಅವ್ರ ಭೇಟಿಗೆ ಟ್ರೈ ಮಾಡೋದು, ಅಲ್ಲೇ DK ಶಿವಕುಮಾರ್ ಅವರು ಇರ್ತಾರೆ, ಸುರೇಶ್ ಅವರು ಇರ್ತಾರೆ. ಅಂದರೆ ಟೆಲಿಕಾಸ್ಟ್ ಮೀಟ್ ಆಗಿ ಒಂದು ನೆನಪು ಮಾಡಿ ಬರಬೇಕು ಅಥವಾ ಮೇ ಫಸ್ಟ್ ವೀಕಲ್ಲಿ ಆಗಿಬಿಡಲಿ ಅಂಥೇಳಿ. ಅಟ್ ದ ಸೇಮ್ ಟೈಮ್ ಇಲ್ಲಿ ಸಿದ್ದರಾಮಯ್ಯನವ್ರು ನೀವು ಗಮನಿಸ್ಬೋದು, ಆ ಚಾಣಾಕ್ಷತನ ಅಥವಾ ಸಿದ್ದರಾಮಯ್ಯನವರ ರಾಜಕೀಯ ಅನುಭವದ ಫಲಶ್ರುತಿಯೋ ಏನೋ, ಎಂಥ ಗೊಂದಲದ ಸಿಚುವೇಷನಲ್ಲಿ ಗೊಂದಲಮಯವಾಗಿದ್ದಂಥ ಒಳ ಮೀಸಲಿನ ಸೆಂಟ್ರಲ್ ತಗೊಂಡು, ಅಂದರೆ ಚರ್ಚೆಗೆ ತಗೊಂಡು ಸಂಪುಟ ಸಭೆಯಲ್ಲಿ ಒಂದು ಅಪ್ರೂವಲ್ ಮಾಡಿ ಅದನ್ನು 5.25, 5.25, 4.5 ಅಂತ ಮಾಡಿಬಿಟ್ಟು ಇಲ್ಲಿ ಜನಸಾಮಾನ್ಯರ ಮನಸ್ಸನ್ನು ಗೆದ್ದರು, ಸಂಪುಟದ ಸದಸ್ಯರ ಮನಸ್ಸನ್ನು ಗೆದ್ದರು, ತನ್ನ ಕುರ್ಚಿನೂ ಭದ್ರ ಮಾಡ್ಕೊಂಡ್ರು ಅಂತಾನೆ. ಮೇಡಮ್, ಇದು 100ಕ್ಕೆ 100ರಷ್ಟು ಸತ್ಯ. ಯಾಕೆಂದರೆ ಸಿದ್ದರಾಮಯ್ಯ ಅವ್ರು ಏನಂದರೆ ಈಸ್ ಮಾಸ್ಟರ್ ಮೈಂಡ್ ಇನ್ ಪಾಲಿಟಿಕ್ಸ್. ಯಾವ ಪಟ್ಟುಗಳನ್ನ ಎಲ್ಲಿ ಪಟ್ಟಿಡಬೇಕು, ಎಲ್ಲಿ ಸಡಲ ಬಿಡಬೇಕು ಅನ್ನೋದು ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತು. ಈಗ 2.5 ವರ್ಷದಿಂದ ಸನ್ಮಾನ್ಯ ಶಿವಕುಮಾರ್ ಸಾಹೇಬರು ಅದನ್ನು ಅನುಸರಿಸ್ಕೊಬರ್ತಾರೆ. ಅವ್ರಲ್ಲಿರೋ ಗುಣಗಳನ್ನ ಕಲಿತಾ, ನಾಯಕತ್ವದ ಗುಣಗಳು ಕಲಿತಾ ಇದ್ದಾರೆ ಕೆಲವೊಂದು. ಹೇಗಂದರೆ ಪೊಲಿಟಿಕಲಲ್ಲಿ ಅವ್ರು ಹೆಂಗಂದರೆ ಯಾವ್ಯಾವ ಸಮಯ ಸಂದರ್ಭದಲ್ಲಿ ಹೆಂಗೆ ಡೈವರ್ಟ್ ಮಾಡಬೇಕು ಪಾಲಿಟಿಕ್ಸ್ನ. ಈಗ ಮುಖ್ಯಮಂತ್ರಿ ಕುರ್ಚಿ ಅನ್ನೋ ವಿಷಯನ ಎಷ್ಟು ಚೆನ್ನಾಗಿ ಡೈವರ್ಟ್ ಮಾಡಿದ್ದಾರೆ ಅಂದರೆ, ಇದು ಮೀಸಲಾತಿ ತಗೊಬಂದ್ಬಿಟ್ಟು. ಅಂದರೆ ಇವ್ರು ಏನಂದರೆ ಸಿದ್ದರಾಮಯ್ಯ ಇಸ್ ದ ಲೀಡರ್ ಆಫ್ ಪಬ್ಲಿಕ್, ಜನರ ಮನದಲ್ಲಿ. ಇವರು DK ಶಿವಕುಮಾರ್ ಅವರು ಕಮ್ಯುನಿಟಿ ಜೊತೆಗೆ ಸಂಘಟನಾ ಚತುರರು ಇರ್ಬೋದು ಅಷ್ಟೇ. ಟಿಲ್ ಡೇಟ್ ಈಸ್ ನಾಟ್ ಲೀಡರ್ ಆಫ್ ಪಬ್ಲಿಕ್. ಎಲ್ಲಾ ಸಮುದಾಯಗಳ ನಾಯಕರಂತ ಅವ್ರು ಇನ್ನೂ ಗುರುತಿಸ್ಕೊಂಡಿಲ್ಲ. ಅಂದ್ರೆ ಏಜ್ ಗ್ಯಾಪ್ ಇರೋದ್ರಿಂದ ಓವರ್ಕಮ್ ಆಗಬಹುದು ಮುಂದಿನ ದಿನಗಳಲ್ಲಿ. ಮತ್ತೆ ಇನ್ನೊಂದು ವಿಷಯ ಏನಂದ್ರೆ, ಕರ್ನಾಟಕ ಮತ್ತೆ ದಕ್ಷಿಣ ಭಾರತದಲ್ಲಿ ಏನಂದ್ರೆ ಮೇಡಮ್, ಆಲ್ಮೋಸ್ಟ್ ಎಲ್ಲರೂ ಬುದ್ಧಿವಂತರಿದ್ದಾರೆ ಪೊಲಿಟಿಕಲಲ್ಲಿ. ಸೀರಿಯಸ್ಲಿ ನೀವು ನಾರ್ತ್ ಕಂಪೇರ್ ಮಾಡಿದಾಗ ಸೌತಲ್ಲಿರೋರು ಎಲ್ಲರೂ ಸ್ವಲ್ಪ ಕ್ವಾಲಿಟಿ ಪಾಲಿಟಿಷಿಯನ್ಸ್ ಇದ್ದಾರೆ. ಎನಿ ಪಾರ್ಟಿ ಇರ್ಬೋದು, ರೆಸ್ಪೆಕ್ಟ್ ಆಫ್ ಎನಿ ಪಾರ್ಟೀಸ್, ಎಲ್ಲರೂ ಕ್ವಾಲಿಟಿ ಪಾಲಿಟಿಷಿಯನ್ಸ್ ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ, ಕಾಂಪಿಟೇಷನ್ ಜಾಸ್ತಿ ಇದೆ. ಅದೇ ನೀವು ನಾರ್ತ್ ಇಂಡಿಯಾಗೋರೆ ನೋಡಿ, ಎಲ್ಲ ಆಲ್ಮೋಸ್ಟ್ CMಗಳೆಲ್ಲ ಬರೀ ಅಂಡರ್ ಗ್ರಾಜುಯೇಟ್ ಇರೋರೇ ತಗೊಂಡು BJP ಅವ್ರು ಕೂರಿಸಿರೋದು. ಯಾಕೆಂದ್ರೆ ತನ್ನ ಮಾತು ಕೇಳಲಿ ಅಂತ. ಲಿಟ್ರಲಿ ಸೆಂಟ್ರಲ್ ಹಂಗಾದ್ರೆ ಆಶ್ಚರ್ಯ. ಈಗ ಬೈದವರೆಲ್ಲ BJP ಹೋಗ್ಬಿಡ್ತಾರಲ್ಲ, BJP ಸರ್ಯಾಗಿ ಬೈದಿರ್ತಾರೆ. ದೇವೇಗೌಡರ ಆದಿಯಾಗಿ ನಾನು ರಾಘವ್ ಚಡ್ಡಾವರೆಗೂ ಕೂಡ ವಾಚಾಮಗೋಚರವಾಗಿ ಪದಪ್ರಯೋಗಗಳನ್ನ ಮಾಡಿ BJP ಅಂದ್ರೆ ಹೀಗ ಅಂದವರೆಲ್ಲ BJP ಇದಾರಲ್ಲ. ಹೆಂಗಂದ್ರೆ ಮೇಡಮ್, ಅದು ಹೆಂಗಂದ್ರೆ ನಾನು ಹೇಳ್ಬಾರ್ದು ಈ ಪದ, ಹಂಗೆ ಆಗುತ್ತೆ. ಅವ್ರಿಗೆ ನಾಚಿಕೆ ಮಾನ ಮರ್ಯಾದೆ ಇಲ್ಲ, ಇವ್ರಿಗೆ ಅದೇ ಅವ್ರಿಗೆ ಮರ್ಯಾದೆ ಇಲ್ಲ, ಇವ್ರಿಗೆ ಗತಿ ಇಲ್ಲ, ಅವ್ರಿಗೆ ಮತಿ ಇಲ್ಲ ಅಂತ ಒಂದು ಗಾದೆ ಇದೆ ಕನ್ನಡದಲ್ಲಿ. ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅಲ್ಲ, ಅದು ಒಳ್ಳೇದಲ್ಲ. ಅದು ಇದು ಕೆಟ್ಟರು, ಇದು ಗತಿ ಇಲ್ಲ ಮತಿ ಇಲ್ಲ ಅಂತ ಒಂದು ಪದ. ಇವರು ಯಾರ್ಯಾರು ಬೈದಿದ್ರಲ್ಲ ಅವ್ರಿಗೆ ವಿಧಿ ಇಲ್ಲದೆ ಹೋಗಿದ್ದಾರೆ. ಯಾವ ಕಾರಣಕ್ಕೆ ಹೋಗಿದ್ದಾರೆ ಗೊತ್ತಿಲ್ಲ, ಯಾವ ಕಾರಣಕ್ಕೆ ಹೋಗಿದ್ದಾರೆ. ಆದ್ರೆ ಕರ್ಕೊಂಡಿರೋನ್ಗೆ ನಾಚಿಕೆ ಮಾನ ಮರ್ಯಾದೆ ಇರ್ಬೇಕು. ಯಾಕೆಂದ್ರೆ ಎಷ್ಟು ಟೀಕೆ ಮಾಡಿದ್ರು ಅಂದ್ರೆ, ಹೆಂಗೆ ಟೀಕೆ ಮಾಡಿದ್ರು. ಇದೇ ನಿತೀಶ್ ಕುಮಾರ್ ಬೈದಿದ್ರು, नितीश कुमार अगर नीतीश बिहार को देखेगा, बिहार बर्बाद हो जाएगा. ನಮ್ಮ ಪ್ರಾದೇಶಿಕ ಪಕ್ಷ ಸಹವಾಸದಿಂದ ಸನ್ಯಾಸಿ ಕೆಟ್ಟ JDS ಅದೇ ಗತಿ ಬಂದಿದೆ. ಬಿಹಾರಲ್ಲಿ JDU
ಮಲಗಿಬಿಟ್ಟಿದೆ. ಆಂಧ್ರದಲ್ಲಿ ನಾಯ್ಡು ಅವ್ರನ್ನ ಕಪಿಲ್ ಮಿಶ್ರಾ ಇಟ್ಕೊಂಡಿದ್ದಾರೆ. ಮಹಾರಾಷ್ಟ್ರದಲ್ಲಿ ಶಿಂದೆನ ಇವತ್ತು ಏನಕ್ಕೂ ಕೆಲಸಕ್ಕೆ ಬಾರ್ದಿರೋ ತರ ಯಾರ್ಯಾರು ಅವ್ರಿಗೆ ಅಂಗಪಕ್ಷಗಳು ಸಹಾಯ ಮಾಡಿದ್ದಾರೆ ಅವ್ರನ್ನೆಲ್ಲ ನಿರ್ನಾಮ ಬರ್ತೀನಿ. ಆದ್ರೆ ಕೇಳಿ, ಈಗ ನಮ್ಮ ಆಮ್ ಆದ್ಮಿ ಪಾರ್ಟಿಯಿಂದನೂ ಒಂದ್ 4-5 ಕೋತಿಗಳು ಹೋಗಿದಾವೆ. ಸೀರಿಯಸ್ಲಿ ಹೌದು ನೋಡಿ, ಹೌದು ಹೇಳ್ತೀನಿ ಹೆಂಗೆ ಅಂದ್ರೆ ನಮ್ಗೆ ಎಷ್ಟು ನೋವಾಗುತ್ತೆ ಅಂದ್ರೆ, ಈಗ ನನ್ನ ಮಗಳು ನನ್ನ ಮಗನ ನಾನು ಸಾಕಿರೋ ಮಗನ ಮಗಳು ಯಾರ ಜೊತೆ ಓಡೋದಂಗ ನಮಗೆ ನೋವಾಗುತ್ತೆ. ನಾವು ಸಾಕಿರೋದವ್ರನ್ನ ಲಜ್ಜೆಗೆಟ್ಟವರು ನಮ್ಮ ಸಿದ್ದರಾಮಯ್ಯ ಬಗ್ಗೆ ಏನ್ ಮಾತಾಡ್ತಿದ್ರು? ಸಿದ್ದರಾಮಯ್ಯ ಇವರೇ ಓಡಿಸಿರೋದು. ಸಿದ್ದರಾಮಯ್ಯ ಅವರೇ ಅವ್ರು ಬಿಟ್ಟೋಗಿಲ್ಲ. ಸಿದ್ದರಾಮಯ್ಯ ಇವ್ರು ಓಡಿಸಿದ್ರು ಸಹ ಲಜ್ಜೆಗೆಟ್ಟವರು. ರಾಜಕೀಯದ ಈ ಕಲಿಸಿದವರು ನಾವು ಆಮ್ ಆದ್ಮಿ ಪಾರ್ಟಿ ಇವತ್ತು ಯಾರ್ಯಾರು ಹೋಗಿದಾರಲ್ಲ ನಾಮಿನೇಟೆಡ್ ಎಂಪಿಗಳು, ಅವ್ರಿಗೆ ಇವತ್ತಲ್ಲೇ ರಾಜಕೀಯದಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ಟೀಮು ಅವ್ರನ್ನ ಕರ್ಕೊಬಂದು ಅವ್ರನ್ನ ಲೀಡರ್ ಮಾಡಿದ್ದು. ಇವರು ಅಧಿಕಾರಕ್ಕೋಸ್ಕರ ಅವರು ಇವರು ಇಬ್ರು ಹೆಂಗೇನ ಹಾಗಲಕಾಯಿ ಬೇವಿನಕಾಯಿ ಸಾಕ್ಷಿ ಅಂದಂಗೆ ಬಿಜೆಪಿ ಅವರು ನಮ್ಮಲ್ಲಿರೋ ಸ್ವಲ್ಪ ಅತೃಪ್ತರನ್ನ ಕರ್ಕೊಂಡು ಹೋಗ್ಬಿಟ್ಟು ಮಾನ ಮರ್ಯಾದೆ ಎಲ್ಲೆಲ್ಲಿ ಅಲ್ಲ ದಿನ ಬೆಳಗ್ಗೆ ನೀವು ಬಿಟ್ಟೋಗ್ದಲ್ಲಿ ನನ್ನ ಜೊತೆಲಿ ಕುತ್ಕೊಂತಾರೆ. ರಮೇಶ್ ಅವ್ರು ಹೇಳಿದ ಪಾಯಿಂಟ್ ಅಲ್ಲಿ ಸೌತ್ ಇಂಡಿಯಾದ ಪೊಲಿಟಿಷಿಯನ್ಸ್ ಬ್ರಿಲಿಯಂಟ್ ಅನ್ನೋ ಮಾತನ್ನ ಹೇಳಿದ್ರು. ಆ ಸಾಲಿನಲ್ಲಿ ಡೆಫಿನೆಟ್ಲಿ ಸಿದ್ದರಾಮಯ್ಯನವರು ಅಗ್ರಗಣ್ಯರು ಅಂತ ಹೇಳ್ಬೋದು. ಅದಕ್ಕೆ ನಾನು ಮೂಲದಲ್ಲಿ ಒಂದು ಪ್ರಶ್ನೆ ಕೇಳಿದೆ ಫಸ್ಟಿಗೆ ನಿಮಗೆ. ಈಗ ಅಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತಮ್ಮ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದಾರೆ. ನಾನು ಅದನ್ನು ತಪ್ಪು ಅಂತ ಹೇಳಲ್ಲ. ಈಗ ಹೈಕಮಾಂಡ್ ಅವತ್ತೇನಾದ್ರು ಮಾತು ಕೊಟ್ಟಿದ್ರೆ ಅದನ್ನು ನೆನಪಿಸೋ ಒಂದು ಪ್ರಯತ್ನ ಡೆಫಿನೆಟ್ಲಿ ಅವ್ರು ಮಾಡಲಿ, ಅದು ಬೇಜಾರಿಲ್ಲ. ಆದರೆ ಇತ್ತ ಕಡೆ ಸಿದ್ದರಾಮಯ್ಯನವರು ತಮ್ಮ ಬಲ ತನ್ನ ಕುರ್ಚಿಯನ್ನು ಹೆಂಗೆ ಭದ್ರ ಮಾಡ್ಕೋಬೇಕು ಅನ್ನೋ ನಿಟ್ಟಿನಲ್ಲಿ ಒಳ ಮೀಸಲಾತಿಯನ್ನು ಮುನ್ನೆಲೆಗೆ ತಂದು ಅದಕ್ಕೊಂದು ಡಿಸಿಷನ್ ತೊಗೊಂಡಿದ್ದು ಒಳ್ಳೆಯದೇ. ಬಟ್ ಆ ಮೂಲಕ ತಮ್ಮ ಕುರ್ಚಿ ಭದ್ರ ಮಾಡ್ಕೊಂಡ್ರು ಅನ್ನುವಂಥ ವ್ಯಾಖ್ಯಾನಗಳಿದ್ದಾವೆ. ಒಳ ಮೀಸಲಾತಿ ಅಥವಾ ಜಾತಿ ಗಣತಿ ಆಗಿರ್ಬೋದು, ಹೌದು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ, ಪ್ರತಿಯೊಂದು ವಿಚಾರನೂ ಅದು ನಮ್ಮ ಬದ್ಧತೆ. ನಾವು ಜನಗಳಿಗೆ ನುಡಿದಿದ್ವಿ, ನಮ್ಮ ಪ್ರಣಾಳಿಕೆಗಳಲ್ಲಿ ಹೇಳಿದ್ವಿ. ಇಲ್ಲಿ ಸುಮ್ಮನೆ ಈ ಒಂದು ಐತಿಹಾಸಿಕ ಒಂದು ಘಟನಾವಳಿಗಳು, ಹೆಜ್ಜೆ ಗುರುತುಗಳು ಏನು ಕರ್ನಾಟಕದ ಇತಿಹಾಸದಲ್ಲಿ ಉಳಿತಾ ಹೋಗ್ತದೆ. ಇದಕ್ಕೂ ತಾವೊಂದು ಕುರ್ಚಿ ಅಂದ್ರೆ ಅದು ನಾನು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ. ನೋಡಿ ಮೇಡಮ್, ನಮ್ಮಲ್ಲಿ ಒಂದು ಅನ್ಯೂನ್ಯತೆ ಇದೆ, ಒಂದು ಬಾಂಧವ್ಯ ಇದೆ, ಒಂದು ಸಂಬಂಧ ಇದೆ. ಶಾಸಕರುಗಳ ನಡುವೆ, ಕೆಪಿಸಿಸಿ ಅಧ್ಯಕ್ಷರ ನಡುವೆ, ಮಾನ್ಯ ಮುಖ್ಯಮಂತ್ರಿಗಳ ನಡುವೆ ಒಂದು ಉತ್ತಮವಾದಂತಹ ಬಾಂಧವ್ಯ ಮತ್ತೆ ಸಂಬಂಧ ಇದೆ. ಎಸ್, ಅಬ್ಸಲ್ಯೂಟ್ಲಿ. ಏನು ಸದರ್ನ್ ಇಂಡಿಯಾ ಏನಿದೆ, ಡೆಫಿನೆಟ್ಲಿ ಎಜುಕೇಟೆಡ್ ಪೊಲಿಟಿಷಿಯನ್ ನಾವು ಕಾಣ್ತಾ ಇದೀವಿ ಕಂಪೇರ್ ಟು ಇವತ್ತು ದೇಶದ ಚುಕ್ಕಾಣಿ ಹಿಡಿದವರ ಒಂದು ಎಜುಕೇಶನ್ ಆಗಿರ್ಬೋದು, ಅಥವಾ ಮೊನ್ನೆ ಬಿಹಾರದ ಚುಕ್ಕಾಣಿ ಹಿಡಿದಂಥವರ ಎಜುಕೇಶನ್ ಆಗಿರ್ಬೋದು, ಇನ್ನೂ ಅನೇಕ. ನಾನು ಅವ್ರನ್ನ ಟೀಕೆ ಮಾಡಲಿಕ್ಕೆ ಹೋಗುದಿಲ್ಲ. ಯಾಕೆಂದ್ರೆ ರಾಜಕೀಯದಲ್ಲಿ ಅದಕ್ಕೇನು ಯಾವ ಕ್ವಾಲಿಫಿಕೇಶನ್ ಬೇಕು ಅಂತನೂ ಇಲ್ಲ, ಅನುಭವಗಳನ್ನು ನಡೆಸ್ತಾ ಹೋಗ್ತದೆ. ಇವತ್ತು ನಮ್ಮನ್ನ ಏನು ಬಹಳಷ್ಟು ತೇಜೋವದೆಯ ಮಾತುಗಳನ್ನ ಆಡಿದ್ರು, ಏನೋ ಉಗಿತಾ ಇದ್ದಾರಂತೆ, ಅದನ್ನೇನು ಮುಖ ಒರೆಸ್ಕೊಬೇಕಂತ. ನಾನು ತಾಳ್ಮೆಯಿಂದ ಒಂದೇ ಒಂದು ಮಾತಾಡಲಿಲ್ಲ, ಕೇಳ್ತಾ ಇದ್ನಲ್ಲ. ನಮಗೂ ಹೊತ್ತಿ ಉರಿತಾ ಇದೆ ಮನಸ್ಸೊಳಗಡೆ. ಅವಾಗ ನೆರೆ ಬಗ್ಗೆ ಮಾತಾಡಿದ್ರು. 12,257 ಕೋಟಿ. ಪ್ಲೀಸ್ ಸರ್, ಬೆಂಗಳೂರಲ್ಲಿ ಗುಂಡಿ ಮಾತಾಡಲ್ಲ ಮೇಡಮ್. ಇವತ್ತು ಏನು ನಮ್ಮ ನೆರೆಯ ಬಾಕಿ 12,257 ಕೋಟಿ ಇವತ್ತಿನ ತನಕ ಬಂದಿಲ್ಲ. ನಾವು ಬರಕ್ಕೆ ಎಸ್ಟಿಮೇಷನ್ ಕೊಟ್ಟಿದ್ದು 18,400 ಕೋಟಿ. ಕೊನೆಗೆ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ ಸುಪ್ರೀಂ ಕೋರ್ಟ್ನ ಆದೇಶದ ಮೇರೆಗೆ ಇವತ್ತು 15,000 ಕೋಟಿ. ಇನ್ನೊಬ್ರಿಗೆ ತೊಂದರೆ ಕೊಡ್ಬೇಡ್ರಿ, ಅದರಿಂದ ಇವತ್ತು ಜಿ ರಾಮ್ಜಿ ಅಂತ ಒಂದು ನೆರೆಗ ವಿಚಾರವನ್ನು ತಾ ಬಂದ್ರು. ನೆರೆಗ ನಾವೇನು ಇವತ್ತು ಅವರಿಗೆ ಒಂದು ಸಮಾನವಾದಂತಹ ಹಕ್ಕನ್ನು ಕೊಟ್ಟು ಕೂಲಿ ಕೊಡುವ ಇವತ್ತು ಉತ್ತರ ಕರ್ನಾಟಕ ಭಾಗದ ಜನ ಗೂಳೆ ಹೊಡುವಂತ ಕೆಲಸ ಆಗಿದೆ. ಯಾಕೆಂದ್ರೆ ಇವರ ಘೋಷಣೆ ಆಯ್ತು ಹೊರತು ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇದೇ ನೆರೆಗಕ್ಕೆ 600 ಕೋಟಿ ರೂಪಾಯಿ ಬಾಕಿ ಇದೆಯಲ್ಲ, ಅಥವಾ ನಬಾರ್ಡ್ ಅಲ್ಲಿ ನಮಗೆ ಇನ್ನ 3,940 ಕೋಟಿ ರೂಪಾಯಿ ಬರಬೇಕು
ಕೊಡಬೇಕಾದಂತ ಬಾಕಿ ಇದೆಯಲ್ವಾ, ಅಥವಾ ನಮ್ಮ ತೆರಿಗೆ ಹಣ 2,200,000 ಕೋಟಿ ರೂಪಾಯಿ GST ದೇಶಗಳು ಅಂತ ಹೇಳ್ತಾರೆ ನಿಮ್ಗೆ. ಮೇಡಮ್ ಇವತ್ತು ನೀವು ಹೇಳ್ತಿರೋದು ಯಾವ್ದು ಸತ್ಯ ಅಲ್ಲ, ಜನ ಗೊತ್ತಿದೆ. PM ಆವಾಸ್ ಯೋಜನೆ ಯಾವ್ದು ಅಂತ ಮಾಡಿದ್ರು. ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳ್ಕೊಂಡು ನೀವು ಆಡಳಿತ ಮಾಡ್ಕೊಂಡು ಆವಾಸ್ ಅದಕ್ಕೆ ಯೋಜನೆ ಉಸಿರಾಡಕ್ಕೆ ಬಂದಿದ್ದೀರಿ ಅಷ್ಟೇ. ನಿಮ್ಮ ಆಸ್ತಿ ಏನಿದು? please. ನಿಮ್ಮ ತಪ್ಪುಗಳನ್ನ ಮುಚ್ಕೊಳ್ಳೋಕೆ ಆಸ್ತಿ ಅಂತ ಬಂದಿದ್ದಾರೆ ಇದನ್ನ. ನೀವು ರಾಜ್ಯ ಸರ್ಕಾರ ಕೇಳಿಸ್ಕೊಳ್ರಿ. ನೋಡಿ ಪ್ಲೀಸ್, ಗೋವಿಂದ ನಿಮ್ಗೆ ರಾಜ್ ಯಾವುದೇ ದಾಖಲೆನ ಜನರ ಮುಂದೆ ಇಟ್ಬಿಟ್ಟು ಗೋವಿಂದ ರಾಜ್ ಅವರೇ. ಇದೊಂಥರ ಹೆಂಗ್ ಬಳಸ್ಕೊಂಡಿದ್ದಾರೆ got it. ಆಸ್ತಿ ಅಂತ Next ನೀವೇ ಈ ಥರ ಹೇಳ್ಬಿಟ್ರೆ ಒಂದ್ ನಿಮಿಷ. ಜನ ಏನಂದ್ರೆ ಇಲ್ಲೇ ಒಪ್ಕೊಂಡ್ಬಿಡ್ಬೇಕು. next. ಸುಳ್ಳನ್ನ ಹೇಳ್ಬಿಟ್ರೆ ಒಪ್ಕೊಂಡ್ಬಿಡ್ಬೇಕು. ಇಷ್ಟನ್ನ ಹೇಳ್ತಾ ಇದ್ರೆ ನಾಗೇಂದ್ರ ಅವರೇ, ನಿಮ್ಗೂ ಇದೆ ಅವಕಾಶ. ಚರ್ಚೆ ಕಾಲ್ ಮಾಡಿದ್ರಿ ಮೇಡಮ್. ಇವತ್ತು PM ಆವಾಸ್ ಯೋಜನೆ 92% ಹಣವನ್ನ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಮೇಡಮ್. ಜಲ್ ಜೀವನ್ ಮಿಷನ್ ಮಾಡಲೇಬೇಕು, ಜನಗಳಿಗೆ ನೀರು ತಲುಪಿಸಲೇಬೇಕು. ನೀವು ಕೆಲಸನೇ ಮಾಡಿಲ್ವಲ್ರಿ? 60% ಹಣವನ್ನ ಜಲ್ ಜೀವನ್ ಮಿಷನ್ಗೆ ಈಗ ಜಲ್ ರಾಜ್ಯ ಜೀವನ್ ಸರ್ಕಾರ ಅಲ್ಲ, ಈಗ ಉತ್ತರ ಕೊಡಿಲ್ಲ. ನರೇಂದ್ರ ಮೋದಿ ನಡ್ರಿ. ಕೇಂದ್ರ ಸರ್ಕಾರ ನಾನು ಹೇಳಿದ್ರಲ್ಲಿ ಅನುದಾನ ಉರ್ಲಿಲ್ಲ ಕೊಡ್ಲಿಲ್ಲ ಅಂದ್ರೆ ಅವ್ರು ಉತ್ತರ ಕೊಡ್ಲಿ, ಪ್ರಶ್ನೆ ಅಲ್ಲ, ಮಾಡ್ಲಿ. ರಾಜ್ಯದ ಮೇಡಮ್, ಇವತ್ತು ಅನುದಾನ ಮೆಟ್ರೋ ಕೊಟ್ಟು ಯೋಜನೆಗೆ ಕೆಲಸ ಮುಗ್ಸಕ್ಕೆ ರಾಜ್ಯ ಸರ್ಕಾರ ಯೋಗ್ಯತೆ ಇಲ್ಲ. 80% ಹಣವನ್ನ ಕೊಡ್ತಾ ಇರ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ಮೇಡಮ್ ಇವತ್ತು ನಮ್ಮನ್ನ ಪ್ರಶ್ನೆ ಮಾಡಿ, ಹೌದು ನಮ್ಮ ರಾಜ್ಯ ಸರ್ಕಾರ ಇದೆ, ರಸ್ತೆ ಗುಂಡಿ ಅಂತಂದ್ರು ಮೇಡಮ್, ಕರ್ಕೊಂಡು ಹೋಗ್ತೀನಿ. ಇದೇ MG ರೋಡ್ ನಾನು ಹೇಳಿದ ಒಂದು ಮಾತು ಸುಳ್ಳಾದ್ರೆ ಯಾವ ರೀತಿ ಇದೆ ಈಗಲೇ ಹೋಗೋಣ ಬನ್ನಿ. ಡಿಬೇಟ್ ಅಲ್ಲೇ ರೋಡಲ್ಲೇ ಬನ್ನಿ ಹೋಗೋಣ. ಸತ್ಯ ಮಾತಾಡೋಣ ಅರ್ಥ ಆಯ್ತಲ್ಲ? ಮೇಡಮ್. ಆ ರೋಡಿಗೆ ಡಾಂಬರೀಕರಣ ಮಾಡುವಂತ ಕೆಲಸ ನಿಮ್ಮ ನಾಚಿಕೆ ಸ್ಟುಡಿಯೋ ಆಗುತ್ತೆ. ಮುಂದೆ ಮಾಡಿದ್ದೀವಿ. ಇವತ್ತು ನೀವು ಡಿಬೇಟ್ ಒಟ್ಟು 14,000 ಗುಂಡಿ ಮುಚ್ಚುವಂತ ಕೆಲಸ ಮಾಡಿದ್ದೀವಿ ಮೇಡಮ್. ಇದೇ ಸ್ವಾಮಿ, ಇರ್ರಿ. ಈ ಡಿಬೇಟ್ ಆಯ್ತಾಯ್ತು. ಮೇಡಮ್, ನನ್ನೊಂದು ಮನವಿ ಇದೆ. ಬಿಜೆಪಿನವರು ರಸ್ತೆಲೇ ಮಾಡೋಣ ಇದು. ಗೋವಿಂದ ರಾಜ್ ಅವರೇ, ಆಯ್ತಾಯ್ತು. ಚಾಲೆಂಜ್ ಮಾಡಿ ಇದು ಬೇಕು. ಒಳ್ಳೆ ಬೆಳವಣಿಗೆ ಅಲ್ಲ. 7,121 ಕೋಟಿ ರೂಪಾಯಿ ರಸ್ತೆ ಗುಂಡಿ ಮುಚ್ಚೋದಕ್ಕೋಸ್ಕರ ಇವರು ಬಿಲ್ ಮಾಡ್ಕೊಳ್ತಾರೆ. ಅಷ್ಟು ಹಣವನ್ನ ನುಂಗಿ ಹಾಕ್ತಾರೆ. ಇದು ಡೆಕ್ಕನ್ ಎರಡಲ್ಲಿ ಬಂದಿದೆ. ಈ ರೀತಿಯಾದಂತಹ ಭ್ರಷ್ಟಾಚಾರಿಗಳನ್ನ ಜನನೇ ಮನೆ ಕಳಿಸಿದ್ದಾರೆ. ಇವರ ಹಗಲುಗನಸು 60 ಹಾಕಿದ್ದವರು ನಾನು 30 ಸೀಟ್ ಗೆಲ್ಲುವುದಿಲ್ಲ, ಬಿಜೆಪಿ 10 ಸೀಟ್ ಗೆಲ್ಲುವುದಿಲ್ಲ, JDS ಅವರು. ಆಯ್ತು, ಈಗ ಎಲ್ಲ ನೀವು ಅಭಿವೃದ್ಧಿ ಮಾಡ್ಕೊಂಡ್ ಬಂದಿದ್ದೀರಲ್ಲ. Yes. ಈಗ ಸತೀಶ್ ಜಾರಕಿಹೊಳಿ ಮಾತಾಡಿದ್ದೆ ಕೇಳಿಸ್ಕೊಂಡ್ರಿ, ಗೊಂದಲ ಇದೆ ಅಂತ ಹೇಳಿ. ಮೇಡಮ್ ಇವತ್ತು ಅಲ್ಲ, ಅಲ್ಲ, ಜನರು ನಿಮ್ಮ ಗೊಂದಲ ನಿಮ್ಮ ಬಿಟ್ಟಿದ್ದಲ್ವಾ? ಮಾತಿಗೆ ಗೌರವ ಕೊಡ್ತೀನಿ. ಏನ್ ಇವತ್ತು ಬಿಜೆಪಿ ರಾಜ್ಯಾಧ್ಯಕ್ಷರು ಇಲ್ದೇನೆ 6 ತಿಂಗಳು ನಡೀಲಿಲ್ವಾ? ಇವತ್ತು ಬಿಜೆಪಿ ವಿರೋಧ ಪಕ್ಷದ ನಾಯಕರು ಇಲ್ದೇನೆ ಸದನ ನಡೀಲಿಲ್ವಾ? ನಮ್ಮ ರಾಜ್ಯದ ಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ, ಉಪಮುಖ್ಯಮಂತ್ರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಏನೋ ಹಾಹಾಕಾರ ಎದ್ದಿದೆಯಲ್ಲ ನೀರಿಂದು, ಬೆಂಗಳೂರಿಗೆ 50 ಲಕ್ಷ ಕುಟುಂಬಕ್ಕೆ ಕಾವೇರಿ ನೀರು ಹರಿಸುವಂತ ಕೆಲಸವನ್ನು ನಾವು ಮಾಡಿದೀವಲ್ಲ. ಕಳೆದ ಬಾರಿ ಟ್ಯಾಂಕರ್ ದಂಧೆ ನಡೀತಾ ಇತ್ತು, ಇವತ್ತು ಮನೆ ಬಾಗಿಲಿಗೆ ಕಾವೇರಿ ನೀರು ಕೊಡುವಂತ ಕೆಲಸ ಮಾಡಿದ್ವಲ್ಲ. ಇವರ ಕುಮಾರಣ್ಣನ ಸಾಧನೆ ಹೇಳಿ, ಶೋಭಕ್ಕನ್ ಸಾಧನೆ ಹೇಳಿ, ಪ್ರಹ್ಲಾದ್ ಜೋಶಿ ಸಾಧನೆ ಹೇಳಿ, ನಿರ್ಮಲಾ ಸೀತಾರಾಮನ್ ಸಾಧನೆ ಹೇಳಿ, ಇವರ ಸಾಧನೆ ನಗಣ್ಯ. ಇವರು ಚರ್ಚೆ ಹಾಳು ಮಾಡುವಂತದ್ದು ನಮ್ಮ ಸತ್ಯವನ್ನ ಅಡಗಿಸುವುದಕ್ಕೆ. ಆಯ್ತಾಯ್ತಾಯ್ತು ನಾಗೇಂದ್ರ ಅವರೇ, ಒಂದ್ ನಿಮಿಷ. ಆಯ್ತಾಯ್ತಾಯ್ತಾಯ್ತು ಗೋವಿಂದ ರಾಜ್ ಅವರೇ, ಒಂದ್ ನಿಮಿಷ. ನಾಗೇಂದ್ರ ಅವರೇ, ಒಳ ಮೀಸಲಾತಿ ಬಗ್ಗೆ ನೀವು ಆಗ್ಲೇ ಹೇಳಕ್ ಬಂದ್ರಿ. ಒಳ ಮೀಸಲಾತಿ ಬಗ್ಗೆ ಏನ್ ಹೇಳಿ? ಇವತ್ತು ಒಳ ಮೀಸಲಾತಿ ಬಗ್ಗೆ ಪರಿಪೂರ್ಣವಾಗಿ ದತ್ತಾಂಶನೇ ಇಲ್ಲ. ಜನಗಣತಿ ದತ್ತಾಂಶ ರಾಜ್ಯದಲ್ಲಿ ಇವತ್ತವರೆಗೂ ಕೊಡಕ್ಕಾಗ್ಲಿಲ್ಲ. ರಾಜ್ಯದ ಮುಂದೆ ಹೇಳಿಲ್ಲ ಜನಗಣತಿ ಇಷ್ಟು ಜನ ಇದ್ದಾರೆ ಅಂತೇಳಿ. ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಬಗ್ಗೆ ಹೇಳ್ತಾ ಹೌದು, ಇದ್ದೀರಿ. ನೀವು ಬರೇ ಒಳ ಮೀಸಲಾತಿನ ಬಗ್ಗೆ ಫೋಕಸ್ ಮಾಡ್ತಾ ಇದ್ರಲ್ಲ, ಜನಗಣತಿ ಯಾಕೆ ನೀವು ಕ್ಲಿಯರಿಟಿ ಕೊಡಕ್ಕಾಗ್ತಾ ಇಲ್ಲ? ಇವತ್ತು ಅಲ್ಲಿ ಆದಿ ಕರ್ನಾಟಕ, ಆದಿ ದ್ರಾವಡ ಅಂತ 2 ಸಮುದಾಯ ಇದೆ. ಇವತ್ತು 5 ಲಕ್ಷ ಜನಾಂಗ ಇದ್ದಾರೆ. ಇವತ್ತು ಅವರು ಬಲಗೈ ಸೇರ್ಬೇಕು, ಎಡಗೈ ಸೇರ್ಬೇಕು ಅನ್ನೋದೇ ಕಂಪ್ಲೀಟ್ ಕನ್ಕ್ಲೂಷನ್ ಆಗಿ ನಿಂತಿದೆ ಆ ಒಂದು ವಿಚಾರದಲ್ಲಿ. ಇವತ್ತು ಏನು DK ಶಿವಕುಮಾರ್ CM ಸ್ಥಾನಕ್ಕೆ ಹೋರಾಟ ಮಾಡ್ತಾ ಇದ್ರಲ್ಲ, ನಮ್ಮ ಪ್ರಶ್ನೆ ಇರೋದಿಷ್ಟೇ. ಆಯ್ತು, ನಿಮ್ಗೆ 4 ಪೋರ್ಟ್ಫೋಲಿಯೋ ಇದೆ. ಇವತ್ತು KPCC ಅಧ್ಯಕ್ಷರು ನೀವೇ, ಇವತ್ತು ಬೆಂಗಳೂರು ಅಭಿವೃದ್ಧಿ ಸಚಿವರು ನೀವೇ, ಅದೇ ರೀತಿ ನೀರಾವರಿ ಇಲಾಖೆ ಸಚಿವರು ನೀವೇ. ನೀವು ಮಾಡಿದಂತ ಸಾಧನೆಗಳು ಒಂದು ಶ್ವೇತಪತ್ರ ಕೊಟ್ಟು ಇಂಥ ಇಲಾಖೆಯಲ್ಲಿ ಇಷ್ಟು ನೀರಾವರಿ ಯೋಜನೆಗಳು ನಾವು ಪರಿಪೂರ್ಣ ಮಾಡಿದ್ದೀವಿ. ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿಗೆ ನಾವು GBಯನ್ನು ತಂದಿದ್ದೀವಿ. ಬೆಂಗಳೂರು ಮಹಾನಗರ ಪಾಲಿಕೆ GBA ಮಾಡಿದ್ದೀವಿ. ಹೋದ ಸತಿ ಬಜೆಟಲ್ಲಿ 7,000 ಕೋಟಿ ನೀವು ಅನುಮೋದನೆ ತಗೊಂಡಿದ್ದೀರಿ GBA ಅಂತಾನೆ. ಇವತ್ತು ಬೆಂಗಳೂರೆಲ್ಲ ರೌಂಡ್ ಹೊಡೆದ್ರೆ ಕೂಡ ಇವತ್ತು ಕೂಡ 15 ಲಕ್ಷ ಗುಂಡಿಗಳು ಮುಚ್ಚಕ್ಕಾದ ಅಸಹಾಯಕ ಸರ್ಕಾರ. ಈ ವಿಚಾರದಲ್ಲಿ ಒಂದೇ ನಿಮಿಷ. ಇವತ್ತು DK ಶಿವಕುಮಾರ್ ಅವರು ಈ 4 ಪೋರ್ಟ್ಫೋಲಿಯೋ ಇಟ್ಕೊಂಡು ಏನೇನು ಸಾಧನೆ ಮಾಡಿದ್ರಂತ ಇವತ್ತು ರಾಜ್ಯ ಜನ ತಿಳಿಸ್ಕೊಳ್ಳಿ. ನಾನು ಇದನ್ನ ಕೆಲಸ ಮಾಡಿದ್ದೀನಿ, ಇದು ಶ್ವೇತಪತ್ರ ಅಂತ ಹೇಳಿ CM ಲಾಬಿ ಮಾಡಲಿ. ಯಾರು ಕೇಳಿದ್ರೆ ಹೇಳ್ತಾರೆ, ಗೊಂದಲ, ಎಲೆಕ್ಷನ್ ಆಗಲ್ಲ ಬಿಡಿ ಅಂತ ಮಾತಾಡ್ತಾರೆ. ಮೇಡಮ್, ಮಹಿಳಾ ಮೀಸಲಾತಿಯನ್ನು 50% ಕೊಟ್ಟು 368 ಕ್ಷೇತ್ರದಲ್ಲಿ 5 ಯಾಕೆಂದ್ರೆ ಇದು ವಿಕೇಂದ್ರೀಕರಣ ಆಗಬೇಕು. ಕೇಂದ್ರೀಕೃತ ಆಯ್ತು ಅಂದ್ರೆ ಡೆವಲಪ್ಮೆಂಟ್ ಅಸಾಧ್ಯ ಅನ್ನೋದ್ರಿಂದ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಕ್ಷೇತ್ರಗಳನ್ನ ವಿಂಗಡಣೆ ಮಾಡಿದ್ದಕ್ಕೆ 33% ಮೀಸಲಾತಿ ಕೊಟ್ಟಿದ್ದಕ್ಕೆ ವಿರೋಧ ಮಾಡ್ತೀರಿ ನೀವು. GBL ಅದನ್ನ ಎಕ್ಸ್ಪ್ಯಾನ್ಷನ್ ಮಾಡ್ತೀರಿ. ಸೆಪ್ಟೆಂಬರ್ 23, 2023ಕ್ಕೆ ಒಟ್ಟು 454 ಓಟ್ಗಳು ಮಹಿಳಾ ಮೀಸಲಾತಿಗೆ ಬಿದ್ದಿದೆಯಲ್ಲ, ಅದನ್ನ ಅವತ್ತು ಕಾಂಗ್ರೆಸ್ ಬೆಂಬಲಿಸಿತ್ತು. ಅದನ್ನ
ಅವರನ್ನ ಇವತ್ತು ಜೀವಂತವಾಗಿ ಸಮಾಧಿ ಮಾಡಿ ಇವತ್ತು ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಕ್ಕೆ ನಮ್ಮ ಬದುಕನ್ನ ಹೈರಾಣ ಮಾಡೋದಕ್ಕೋಸ್ಕರ, ದಕ್ಷಿಣ ಭಾರತಕ್ಕೆ ಮೋಸ ಮಾಡೋದಕ್ಕೋಸ್ಕರ, ಇವರು ಉತ್ತರ ಭಾರತೀಯರನ್ನ ಉದ್ಧಾರ ಮಾಡೋದಕ್ಕೋಸ್ಕರ ಮರು ವಿಂಗಡಣೆ ನಾಟಕ ಮಾಡ್ತಾ ಇದ್ದಾರೆ. ನಾವು ಹಾಗಲ್ಲ, ಸರ್ವರಿಗೂ ಸಮಬಾಳು ಕೊಡುವಂತ ಕೆಲಸ ನಾವು ಮಾಡ್ತೀವಿ. ಸಣ್ಣ ಸೂಕ್ಷ್ಮ ಇದೆ. ಅಲ್ಲಲ್ಲ, ಉತ್ತರದ ದಕ್ಷಿಣದ ರಾಜ್ಯಗಳನ್ನು ಅಂದರೆ ಯಾವುದು ಬಿ ಜೆ ಪಿಗೆ ಅಪೋಸಿಷನ್ ಇದೆ ಅವ್ರನ್ನ ಡೌನ್ ಮಾಡೋ ಪ್ರಯತ್ನ ಆಗ್ತಿದೆ ಅಂತ ನೀವು ಹೇಳೋ ಹಾಗೆ, ಇಲ್ಲಿ ಬೆಂಗಳೂರಿನ ವಿಚಾರಕ್ಕೆ ಬರೋದಾದರೆ ಪಶ್ಚಿಮ ಬೆಂಗಳೂರು ಇದೇ GBA ಹೋಳಾಗಿದೆ ನೋಡಿ, ಅದರಿಂದ ಹಿನ್ನಡೆ ಆಗುತ್ತೆ, ಉಳ್ಕೊಳ್ಳುತ್ತೆ ಹಿಂದಕ್ಕೆ ಅನ್ನುವಂಥ ಟೀಕೆ ಇದೆ. ಇಲ್ಲ, ಟೀಕೆ ಮಾಡ್ಬೋದು. ಈಗ ಅವ್ರಿಗೂ ಅವಕಾಶ ಇತ್ತಲ್ಲ, GBA ಎಲೆಕ್ಷನ್ ಮಾಡ್ಬೋದಿತ್ತು, ZP ಎಲೆಕ್ಷನ್ ಮಾಡ್ಬೋದಿತ್ತು, TP ಎಲೆಕ್ಷನ್ ಮಾಡ್ಬೋದಿತ್ತು, ಗ್ರಾಮ ಪಂಚಾಯತ್ ಎಲೆಕ್ಷನ್ ಮಾಡ್ಬೋದಿತ್ತಲ್ಲ. ಕುಡಿಯೋಕ್ಕಾಗ್ದಿದ್ದವರು ನೆಲ ಡೊಂಕು, ನಮಗೆ ಬದ್ಧತೆ ಇದೆ. ನೀವು ಯಾವುದೇ ವಿಚಾರ ತಗೊಳ್ಳಿ ಮೇಡಮ್, ನಾವು ಯಾವತ್ತೂ ನುಡಿದಂತೆ ನಡೆಯೋರು. ನಾಗೇಂದ್ರ ಅವರೇ ಪ್ಲೀಸ್, ಕುಮಾರಣ್ಣನ ಸಾಧನೆ ಒಂದು ಎರಡು ಹೇಳಿ ಆಮೇಲೆ ಮಾತಾಡಿ. ಒಂದು ಉದ್ಯೋಗ ತರಕ್ಕಾಗ್ಲಿಲ್ಲ, ಕೈಗಾರಿಕೆ ತರಕ್ಕಾಗ್ಲಿಲ್ಲ, ನೀವೇನು ಮಾತಾಡ್ತೀರಾ? ಏನ್ ಮಾತಾಡ್ತೀರಾ? ಯು ಡೋಂಟ್ ಹ್ಯಾವ್ ನೈತಿಕತೆ. ಬಿಜೆಪಿ ಅವರಿಗೆ, JDS ಅವರಿಗೆ ನೈತಿಕತೆ ಇಲ್ಲ. ನೀವೆಲ್ಲ ಅಧಿಕಾರಶಾಹಿಗಳು, ನೀವೆಲ್ಲ ಸಿಡಿ ಮಾಸ್ಟರ್ಗಳು, ನೀವೆಲ್ಲ ಐಟಿ CBI ಬಳಸಿ ಅಧಿಕಾರ ನಡೆಸೋರು. ನೀವು ಗ್ರಾಮ ವಾಸ್ತವ್ಯ ಆಯ್ತಾಯ್ತು ನಾಗೇಂದ್ರ ಅವರೇ ಇರ್ರಿ. ರವೀಶ್ ಮೇಡಮ್ ಏನ್ ಗೊತ್ತಾ, ಈಗ ಹೆಂಗಾಗಿದೆ ಅಂದ್ರೆ ಈ ಕಾಂಗ್ರೆಸ್ ಮತ್ತೆ ಬಿಜೆಪಿ ಎರಡೂ ಪಕ್ಷಗಳು ಅವ್ರ ಮೇಲೆ ಇವ್ರ ಮೇಲೆ ಅವರು ಗೂಬೆ ಕೂರಿಸ್ಬಿಟ್ಟು ಇಬ್ರು ಸಮಾನವಾಗಿ ಜನತೆಗೋಸ್ಕರ ಏನ್ ಮಾಡ್ತಾ ಇದ್ರು ಒಂಚೂರು ಹೇಳಿ. ಮಾಡ್ತಾರೆ. ಗೋವಿಂದರಾಜ್ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಅಲ್ಪಜ್ಞಾನಿ ಮಹಾಗರ್ವಿ ಅನ್ನೋ ತರ ಮಾತಾಡ್ತಾ ಇದ್ದಾರೆ. ಯಾಕೆಂದ್ರೆ ಈಗ ನಾವು ಇಲ್ಲಿ ಅಧಿಕಾರದಲ್ಲಿ ಇಲ್ಲ, ಅವರು ಪ್ರಶ್ನೆ ಕೇಳೋದು ಅಸಮಂಜಸ ಅವ್ರು ಕೇಳ್ತಾರ ಪ್ರಶ್ನೆ. ಗೋವಿಂದರಾಜ್ ಏನ್ ಗೊತ್ತಾ, ಇದು ಹೇಳ್ತೀನಿ, ನೀವೇ ಕೋಪ ಮುಂದೊಂದ್ ದಿವಸ ಬಿಜೆಪಿ ಗುಡಿಸ್ಬಿಡ್ತೀರಂತ ಭಯನಾ ಮೇಡಮ್? ಅವ್ರಿಗೆ ಇರಬಹುದೇನೋ, ಅದೇನಂದ್ರೆ ಆ ದುರಹಂಕಾರ ಬೇಕು ನಮಗೆ ಬೇಕು. ಕಳ್ಳನ ಮನಸ್ಸು ಉಳ್ಳುಳ್ಳಿಗೆ ಅಂದಂಗೆ ನಾನು ಏನೇ ಮಾತಾಡೋರು ಇವ್ರು ಅವ್ರ ಮೇಲೆ ತಗೋತಾರೆ. ಕುಂಬಳಕಾಯಿ ಕಳ್ಳ ನಾನು ಹೇಳೋದು ಇವತ್ತು ಕೇಜ್ರಿವಾಲ್ ಇಂದ ಭಾರತೀಯ ಜನತಾ ಪಾರ್ಟಿ ಸ್ವಲ್ಪ ಲಾಜಿಕಲ್ ಮಾತಾಡ್ರಿ ನೀವು. ಭಾರತೀಯ ಜನತಾ ಪಾರ್ಟಿ ಇದೇನಾ ಹೇಳ್ಕೊಡೋದು ನಿಮ್ಗೆ? ಅಲ್ಲ ಎಸ್ಟಿಂ ಫೈಲ್ ಅಂತಲ್ಲ, ಎಸ್ಟಿಂ ಫೈಲ್ ಬಗ್ಗೆ ನಾನು ಮಾತಾಡಲ್ಲ, ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಿಮ್ದೇನ್ ಗೊತ್ತಾ, ಇವ್ರಿಗೆ ಎಲ್ಲಿ ಸಮಂಜಸವಾಗಿ ಉತ್ತರ ಕೊಡಕ್ಕಾಗಲ್ಲ, ಅಲ್ಲಿ ಧರ್ಮಕ್ಕೆ ಹೋಗ್ತಾರೆ. ಇಲ್ಲ ಅಂದ್ರೆ ಪಕ್ಷದ ಯಾರು ಒಬ್ಬ ನಾಯಕನ ಸಣ್ಣ ಪುಟ್ಟ ಲೋಕ ಎತ್ತಿಡಿತಾರೆ. ಸಮಾಜ ಏನು ಸೋಷಿಯಲ್ ಮೀಡಿಯಾ ಇದೆಯಲ್ಲ, ಬರೀ ಸೋಷಿಯಲ್ ಮೀಡಿಯಾ ಅಷ್ಟೇ ಇವ್ರು ಇನ್ಫ್ಲೂಯೆನ್ಸರ್. ಪ್ರಾಕ್ಟಿಕಲ್ ಆಗಿ ಬನ್ನಿ, ಪ್ರಾಕ್ಟಿಕಲ್ ಆಗಿ ಮಾತಾಡಿ. ಏನ್ ಗೊತ್ತಾ, ಹೇಳ್ತೀನಿ ಕೇಳಿಸ್ಕೊಳ್ಳಿ. ನಾನು ಮಾತಾಡಿದ ಮೇಲೆ ನೀವು ಹೇಳ್ರಿ, ಜನ ನೋಡ್ತಾ ಇರ್ತಾರೆ. ನಿಮಗೆ ಮಾತಾಡ್ತೀನಿ ನಾನು. ಗೋವಿಂದರಾಜ್ ಅವರೇ, ನುಡಿದಂತೆ ನಡೀತಾ ಇರುವಂತಹ ಸರ್ಕಾರ ಇದು ಅನ್ನೋದು ಕಾಂಗ್ರೆಸ್ನ ಒಂದು ವಾದ. ನುಡಿದಂತೆ ಅಂದ್ರೆ ಕೊಟ್ಟ ಮಾತಿನಂತೆ ನಡೆಯುವ ಸಾಧ್ಯತೆಗಳೇನಾದ್ರೂ ಇದೆಯಾ? ಕ್ವಿಕ್ಕಾಗಿ ನುಡಿದಂತೆ ನಡೆದುಬಿಟ್ಟಿದೆ ಈ ರಾಜ್ಯದಲ್ಲಿ. ನೀವೇ ಫೈನಲ್. ಅಲ್ಲಲ್ಲ, ಸುಮಾರು 100 ಕಿಲೋಮೀಟರ್ ನೀರಾವರಿ ಯೋಜನೆ ಬರ್ತಾ ಇತ್ತು, ಸುಮಾರು 100 ಶಾಲಾ ಅಭಿವೃದ್ಧಿಗಳು ಆಗ್ತಾ ಇತ್ತು, ಹಾಸ್ಪಿಟಲ್ ಕಟ್ಟಡಗಳು. ಇದು ಯಾರು ಹೇಳ್ಬೇಕು ಗೊತ್ತಾ? ಒಂದ್ ನಿಮಿಷ ಏನಾದ್ರು ಎಕ್ಸಾಂಪಲ್ ಸೆಟ್ ಮಾಡಿದ್ರೆ ಹೇಳಿದ್ರೆ ಮೀನಿಂಗ್ ಇದೆ. ಇವತ್ತು ಕುಡಿಯಕ್ಕೆ ನೀರಿಲ್ಲ, ಹಾಸ್ಪಿಟ್ಲಿಗೆ ಹೋದ್ರೆ ಟ್ಯಾಬ್ಲೆಟ್ ಕೊಡುವಂತ ಸ್ಥಿತಿಲಿಲ್ಲ, ಒಳ್ಳೆ ಡಾಕ್ಟರ್ಗಳಿಲ್ಲ. ಇವತ್ತು ಆಸ್ಪತ್ರೆಗಳನ್ನೆಲ್ಲ ಪ್ರೈವೇಟ್ ಕಾಲೇಜ್ಗಳಿಗೆ ಟೈಅಪ್ ಮಾಡ್ಕೊಂಡು ಚಿಕಿತ್ಸೆ ಕೊಡುವಂತ ಮಟ್ಟಕ್ಕೆ ಹೋಗ್ತಾ ಇದೆ. ಒಳ್ಳೆ ಒಂದು ಡಾಕ್ಟರ್ಗಳನ್ನ ಹಾಕಿ ಒಳ್ಳೆ ಚಿಕಿತ್ಸೆ ಕೊಡ್ತೀನಿ ಅಂತ ರಾಜ್ಯದ ಜನತೆಗೆ ಹೇಳುವಂತ ಕೆಲಸನೇ ಮಾಡ್ತಾ ಇಲ್ಲ. ಇನ್ಯಾವ ಒಂದು ಸಾಧನೆ ಮಾಡೋದಕ್ಕೆ ಸರ್ಕಾರ ಕೂತಿದೆ ಅಂತ ನಮ್ಗಂತೂ ಗೊತ್ತಾಗ್ತಾ ಇಲ್ಲ. ರಾಜ್ಯದಲ್ಲಿ 4 ಲಕ್ಷ ಕೋಟಿ ಬಜೆಟ್ ಮಂಡನೆ ಆಗಿರೋದು, ಆ ವಿಚಾರದಲ್ಲಿ ಇವತ್ತಿಷ್ಟು ಬಾಕಿಗಳು ಇವತ್ತು ಗುತ್ತಿಗೆ 37,000 ಕೋಟಿ, ಎಸ್ಕಾಮ್ದು 12,500 ಕೋಟಿ, ಗೃಹಲಕ್ಷ್ಮಿ
5,000 ಕೋಟಿ ಅಂಕಿಅಂಶ ಸಿಗ್ತಾ ಇಲ್ಲ. ಸಾರಿಗೆ ಬಾಕಿ ಇರೋದು 4,250 ಕೋಟಿ, ಅನ್ನಭಾಗ್ಯದಲ್ಲಿ 600 ಕೋಟಿ, ಸಿಟಿ ಸ್ಕ್ಯಾನಿಂಗ್ ಮಾಡಿರೋಂಥದ್ದು ರಿಪೋರ್ಟ್ಗೆ 143 ಕೋಟಿ ಬಾಕಿ ಇದೆ. ಇವತ್ತು ಭಿಕ್ಷುಕರ ಕಲ್ಯಾಣಕ್ಕೆ 23 ಕೋಟಿ ಬಾಕಿ ಇದೆ. 4 ಲಕ್ಷ ಕೋಟಿ ಬಜೆಟ್ ಮಾಡಿ ಇದೆಲ್ಲ ಯಾಕೆ ಇನ್ನು ಬಾಕಿ? ಒಂದಂತೂ ಹೇಳ್ಬೋದು ನಾನು, ಇವತ್ತು ಮುಂದಿನ ದಿನಗಳಲ್ಲಿ ಮುಂದಿನ ದಿನಗಳಲ್ಲಿ ನೀವು ಅಧಿಕಾರಕ್ಕೆ ಬಂದ್ರೆ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆದ್ರೆ ಬಹಳ ಸವಾಲಿದೆ, ರೆಡಿ ಇರಿ. ಓಕೆ ರವೀಶ್ ಅವರು ಇಷ್ಟೊಂದು ಬಾಕಿ ಇದೆ. ರವೀಶ್ ಅವರು ಬಜೆಟ್ ಗಾತ್ರ ಮಂಜೂರು ಮಾಡಿ ಇವತ್ತು ಬಾಕಿ ಯಾಕೆ? ರವೀಶ್ ಅವರು ವಾಸ್ತವವಾಗಿ ಏನ್ ಗೊತ್ತಾ ಮೇಡಮ್, ಭಾರತೀಯ ಜನತಾ ಪಾರ್ಟಿ ಏನಂದ್ರೆ, ನಾನು ಇಬ್ರನ್ನು ಟೀಕೆ ಮಾಡಿದ್ದೀನಿ, ಕಾಂಗ್ರೆಸ್ ಅವರು ಟೀಕೆ ಮಾಡಿ, ಸ್ಟೇಟ್ ಅಲ್ಲಿ ಕಾಂಗ್ರೆಸ್ ನಾವು ಟೀಕೆ ಮಾಡ್ತೀವಿ, ಯಾಕಂದ್ರೆ ಸರಿಯಾಗಿ ಕೆಲಸ ಮಾಡ್ತಿಲ್ಲ, ಸೆಂಟ್ರಲ್ ಅಲ್ಲಿ ಅವ್ರು ಸರಿಯಾಗಿ ಕೆಲಸ ಮಾಡ್ತಾರೆ. ಇವ್ರನ್ನ ಯಾರು ಪ್ರಶ್ನೆ ಮಾಡಿದ್ರೆ ಅವ್ರ ಮೇಲೆ ಹಿಲ್ಲ ಸಲ್ಲದ ಆರೋಪ ಮಾಡೋದು. ಇವರಲ್ಲಿ ನೋಡಿ, ಇವಾಗ ಹೇಳ್ತೀನಿ ನೋಡಿ, ಎಷ್ಟಿದ್ದಾರೆ, ಆಲ್ಮೋಸ್ಟ್ ಒಂದು 20 ಜನ ಅತ್ಯಾಚಾರಿಗಳನ್ನ ಸೇರಿಸ್ಕೊಂಡವ್ರು ಅವ್ರ ಪಕ್ಷದಲ್ಲಿ. ಹೌದು, ನಾನು ಅಂಕಿಅಂಶ ಕೊಡ್ತೀನಿ, ಒಂದು 50 ಜನ 100 ಜನ ಭ್ರಷ್ಟಾಚಾರಿಗಳನ್ನ ಸೇರಿಸ್ಕೊಂಡಿದ್ದಾರೆ. ಎಷ್ಟು ಜನ ಅವರೆಲ್ಲರೂ, ಹೌದ್ರಿ, ನಾನು ಅಂಕಿಅಂಶ ಕೊಡ್ತೇನೆ ನಿಮ್ಗೆ. ಏನ್ ಗೊತ್ತಾ, ಯಾವಾಗ ಅವ್ರ ಪಕ್ಷಕ್ಕೆ ಸೇರ್ಕೋತಾರೆ ಅವರೆಲ್ಲ ಜನಪರ ಕೆಲಸ ಮಾಡ್ತಾರೆ. 7 ಜನ ಸಂಸದರು ಉಳಿಸ್ಕೊಳಕ್ಕಾಗಿಲ್ಲ ಪಕ್ಷದಲ್ಲಿ. ಏನಂತ ಮಾತಾಡ್ತೀರಿ ನೀವು? ಜನಪರ ಕೆಲಸ ಮಾಡ್ತಾ ಇದ್ರು, ವಾಷಿಂಗ್ ಮಷಿನ್ ತರ ಬಳಕೆ ಮಾಡ್ತಾ ಸರ್ಕಾರ ಮಾಡಿಲ್ಲ. ಇರೆಸ್ಪಾನ್ಸಿಬಲ್ ಆಗಿ ಮಾತಾಡ್ತಾ ಇದ್ದಾರೆ. ಏನಂದ್ರೆ ನಾನು ಇವ್ರ ಸಮಯನ ಹಾಳು ಮಾಡಲಿಲ್ಲ, ನಮ್ಮ ಸಮಯ ಅವ್ರು ಹಾಳು ಮಾಡಬಾರ್ದು ಅಂತ ನಾನು ಇವರಲ್ಲಿ ವಿನಂತಿ ಮಾಡ್ಕೊತೀನಿ. ಡಿಬೇಟ್ ಸೆನ್ಸ್ ಇಲ್ಲ ಇವ್ರಿಗೆ. ನಿಮ್ಗೆ ಸೆನ್ಸ್ ಇದೆಯೇನ್ರಿ? ನಾನು ಮಾತಾಡಿಲ್ಲ ನೀವು, ನಿಮ್ಗೆ ಸೆನ್ಸ್ ಇದೆಯೇನ್ರಿ? ಸನ್ಯಾಸಿ ಫೈನಲಿ ಈಗ ಮೇಯಲ್ಲಿ ಏನಾದ್ರು ಚೇಂಜಸ್? ಮೇಡಮ್, ಏನು ಚೇಂಜಸ್ ಆಗಲ್ಲ. ಭಾರತೀಯ ಜನತಾ ಪಾರ್ಟಿ ಎಲ್ಲೆಲ್ಲಿ ಅಧಿಕಾರಕ್ಕೆ ಬರುತ್ತೆ ಆ ಅಂಗ ಪಕ್ಷಗಳನ್ನ ತುಳಿದು ಸರ್ವನಾಶ ಮಾಡುತ್ತೆ. ಬರೋ ದಿನಗಳಲ್ಲಿ ಎಲ್ಲ ಜೆಡಿಎಸ್ ಅಷ್ಟೇ, ಟಿಡಿಪಿನೂ ಅಷ್ಟೇ, ಎಲ್ಲ ದಕ್ಷಿಣ ಭಾರತದಲ್ಲಿ ಏನಾದ್ರು ದಕ್ಷಿಣ ಭಾರತ ಜನ ಬುದ್ಧಿವಂತರು ಯಾರು ಭಾರತೀಯ ಜನತಾ ಪಾರ್ಟಿ ಫಸ್ಟ್ ಉಳ್ಕೊಳ್ರಿ ರಾಜ್ಯದಲ್ಲಿ. ಸೊ ಒಟ್ಟಾರೆ ನೋಡಿ, ಕರ್ನಾಟಕ ಕಾಂಗ್ರೆಸ್ನ ಆಡಳಿತದ ವೈಖರಿ ಒಂದು ಕಡೆ ಆಗಿದ್ರೆ, ಮಗದೊಂದು ಕಡೆ ಕುರ್ಚಿ ಕದನ ಅನ್ನೋದು ಎಷ್ಟು ಮಾತಾಡೋ ಹಂಗೆ ಮಾಡ್ತು. ಬಟ್ ನಾವು ವಿನಂತಿ ಮಾಡ್ಕೊಳ್ಳೋದೇನು ಅಂತ ಹೇಳಿದ್ರೆ, ಇಷ್ಟು ದೊಡ್ಡ ಮ್ಯಾಂಡೇಟನ್ನು ಕೊಟ್ಟಾಗ 3 ವರ್ಷವನ್ನು ಪೂರೈಸಿದ್ದೀರಿ, ಏನೆಲ್ಲ ಇನ್ಕಂಪ್ಲೀಟ್ ಇದೆ ಆ ಕೆಲಸಗಳನ್ನು ಕಂಪ್ಲೀಟ್ ಮಾಡಿ ಮುಂದಿನ ದಿನಗಳಲ್ಲಿ ನೀವು ಬರ್ತೀರಿ ಅನ್ನುವಂಥ ವಿಶ್ವಾಸವನ್ನು ಇಟ್ಕೊಂಡಿದ್ದೀರಿ. ಆ ವಿಶ್ವಾಸ ಮುಂದುವರಿಬೇಕು ಅನ್ನೋದಾದರೆ ಕೆಲಸ ಮಾಡಿ ಅಂತ ಹೇಳ್ತೀವಿ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.